ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್ ಅಲ್ಲ, ಆಯಿತಾ? ಓಕೆ, ಸೊ ಫಸ್ಟ್ ಕ್ಲಾಸ್ ಫಾರ್ ಎನ್ವೈರನ್ಮೆಂಟ್, ಹೌದಾ ಇಲ್ಲ? ಹೌದಾ ಇಲ್ಲ? ಯಾಕೆ ಬೇಜಾರಾಗಿದ್ದೀರಾ? ಖುಷಿಯಾಗಿರಿ, ಆಯ್ತು, ಫೈನ್. ಸೊ ಫಸ್ಟ್ ಒಂದು 10 to 15 ಮಿನಿಟ್ಸ್, ಗೊತ್ತಾ? ಇವತ್ತೇನು ಜೋಕ್ ಮಾಡೋಂಗಿಲ್ಲ, ರೆಕಾರ್ಡ್ ಮಾಡ್ತಿದ್ದಾರೆ, ಯೂಟ್ಯೂಬಲ್ಲಿ ಲೈವ್ ಹೋಗುತ್ತೆ. ಓಕೆ, ಸರಿ. ಸೊ ಫಸ್ಟ್ ಒಂದು 10 to 15 ಮಿನಿಟ್ಸ್ ವಿಲ್ ಗಿವ್ ಇಂಟ್ರೊಡಕ್ಷನ್ ಟು ದ ಸಬ್ಜೆಕ್ಟ್. ಓಕೆ, ಇಂಟ್ರೊಡಕ್ಷನ್ ಟು ದ ಸಬ್ಜೆಕ್ಟು, ದೆನ್ ವಿಲ್ ಕಮ್ ಟು ದ ಕ್ಲಾಸಸ್, ಆಯಿತಾ? ಸರಿ. ಹೌ ಮೆನಿ ಆಫ್ ಯುವರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಸ್ ದ ಹ್ಯಾಂಡ್ಸ್ ರೈಸ್ ಮಾಡಿ? ಇಂಗ್ಲೀಷ್ ಮೀಡಿಯಂ ಡೌನ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಓಕೆ, ಡೌನ್. ಎರಡೇ ಮೀಡಿಯಂ ತಾನೆ? ಓಕೆ, ಫೈನ್. ಓಕೆ, ನೋಡಿ ಇಲ್ಲಿ ಫಸ್ಟು ಯೂಶಲಿ ಬಿಗಿನರ್ಸ್ಗೆ, ಫ್ರೆಷರ್ಸ್ಗೆ ಒಂದಷ್ಟು ಡೌಟ್ಸ್ ಇರ್ತವೆ. ಓಕೆ, ಒಂದು ಸರ್ ಇದು ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಬರುತ್ತೆ, ಆ್ಯಂಡ್ ಯಾವ ಬುಕ್ ಓದಬೇಕು, ಯಾವ ನೋಟ್ಸ್ ಓದಬೇಕು, ಏನು ಹೇಗೆ ಎತ್ತ, ಇದನ್ನು ಫಸ್ಟ್ ಅಡ್ರೆಸ್ ಮಾಡಿ. ದೆನ್ ವಿಲ್, ಯಾಕೆಂದರೆ ಫಸ್ಟು ಸಬ್ಜೆಕ್ಟಿಗೆ ಅಪ್ರೋಚ್ ಗೊತ್ತಾಗಬೇಕು. ಆ ಸಬ್ಜೆಕ್ಟನ್ನು ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಅಂತಂದರೆ ಮತ್ತು ಓದೋದ್ರಲ್ಲಿ ಪ್ರಯೋಜನ ಇಲ್ಲ, ರೈಟ್? ಫೈನ್. ನೋಡಿ, ನಿಮಗೆ GS ಸಬ್ಜೆಕ್ಟ್ ಪೇಪರ್ 1 ಕೇಳಿಸ್ಕೊಳ್ಳಿ. UPSC ನಲ್ಲಿ ಇಟ್ಸ್ ಎ UPSC ಬ್ಯಾಚ್, ರೈಟ್? ಎಸ್ ಆರ್ ನೋ? ಓಕೆ, GS ಪೇಪರ್ ಪ್ರಿಲಿಮ್ಸಲ್ಲಿ ಸೊ ಲೈಕ್ ನೋಡಿ, ಅಂದರೆ ನಿಮಗೆ KSಗೂ UPSCಗೂ KPSCಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈಗ ನಿಮಗೆ UPSC ನಲ್ಲಿ GS ಸಬ್ಜೆಕ್ಟ್ ಪ್ರಿಲಿಮ್ಸ್ ಇರುತ್ತೆ, GS ಪೇಪರ್ ಇರುತ್ತೆ, ಇನ್ನೊಂದು CSAT ಪೇಪರ್ ಇರುತ್ತೆ ಅಲ್ವಾ? ಆದರೆ ಬಟ್ KPSC ನಲ್ಲಿ GS 1 ಇರುತ್ತೆ, GS 2 ಇದು, ಅಲ್ಲಿ CSAT ಅಂತ ಸ್ಪೆಷಲ್ ಪೇಪರ್ ಇರಲ್ಲ. ಓಕೆ, ಸೊ ಮೆಂಟಲ್ ಅಬಿಲಿಟಿ ಅಥವಾ ಆಪ್ಟಿಟ್ಯೂಡ್ ಎಲ್ಲ ಪೇಪರ್ 2ನಲ್ಲೇ ಕೇಳಿಬಿಡ್ತಾನೆ. ಓಕೆ, ಬಟ್ ಬೀಯಿಂಗ್ UPSC ಆಸ್ಪಿರೆಂಟ್ಸ್, ನೀವು KS ಎಕ್ಸಾಮ್ಸು ಬರೀತಿರತ್ತಾನೆ? ಬರೀತಿರ ಇಲ್ಲ? ಯಾರು ಬರೆಯಲ್ಲ KS ಎಕ್ಸಾಮ್? ಬರೆಯಲ್ಲ, ಓನ್ಲಿ UPSC. ವೆರಿ ಗುಡ್ ಬ್ರದರ್. ಓಕೆ, ಹಂಗೆ ಫೋಕಸ್ ಇರಬೇಕು. ಬನ್ನಿ. ಓಕೆ, ಈಗ ನೋಡಿ, ಇಲ್ಲಿ UPSC ನಲ್ಲಿ GS ಪೇಪರಲ್ಲಿ ಎನ್ವಿರಾನ್ಮೆಂಟ್ ಕೇಳ್ತಾನೆ, ಎನ್ವಿರಾನ್ಮೆಂಟ್ ಇನ್ ಇಕಾಲಜಿ ಕೇಳ್ತಾನೆ. ಬಟ್ KPSC ನಲ್ಲಿ GS ಪೇಪರ್ 2ನಲ್ಲಿ ಕೇಳ್ತಾನೆ. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿರೋದೇ ಒಂದು ಪೇಪರ್, GS ಪೇಪರ್ ಅಂತ. ಓಕೆ, ಸೊ ಎನ್ವಿರಾನ್ಮೆಂಟ್ ಇಕಾಲಜಿ ಅಲ್ಲೇ ಬರುತ್ತೆ. KS ಎಕ್ಸಾಮ್ಸಲ್ಲಿ ನಿಮಗೆ GS ಪೇಪರ್ 2ನಲ್ಲಿ ಕೇಳ್ತಾರೆ. ಎಷ್ಟು ಕ್ವಶನ್ಸ್ ಬರುತ್ತೆ ಸರ್? ಮತ್ತು ಲಾಸ್ಟ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಂಡಾಗ 2010 ಒಂದು ಲಾಸ್ಟ್ 6 ಇಯರ್ ಪೇಪರ್ಸ್. ಓಕೆ, 2018 ಇಂದ 2024 UPSC ಪ್ರಿಲಿಮ್ಸ್ ಪೇಪರ್ಸ್ ನೋಡ್ಕೊಂಡ್ರೆ, ಸೊ ಎನ್ವೈರನ್ಮೆಂಟ್ ಇಕಾಲಜಿ ಅಪ್ರಾಕ್ಸಿಮೇಟ್ಲಿ ಆವ್ರೇಜ್ ತೆಗೆದ್ರೆ 18 ಕ್ವಶನ್ಸ್ ಕೇಳಿದಾನೆ. ಕೆಲವು ಪೇಪರಲ್ಲಿ 15 ಕ್ವಶನ್ ಕೇಳಿದ್ದಾನೆ, ಕೆಲವು ಪೇಪರಲ್ಲಿ 20 ಕ್ವಶನ್ ಕೇಳಿದ್ದಾನೆ. ಆವ್ರೇಜ್ ಔಟ್ ಮಾಡಿದ್ರೆ ಇಟ್ ಇಸ್ ಲೈಕ್ ಅರೌಂಡ್ 18 ಕ್ವಶನ್ಸ್ ಆನ್ ಎನ್ವಿರಾನ್ಮೆಂಟ್. 18 ಕ್ವಶನ್ಸ್ ಅಂತಂದರೆ ಇಂಟು 2 ಮಾರ್ಕ್ಸ್ ಆ ಕಡೆ, 18 2 36, ಅಪ್ರಾಕ್ಸಿಮೇಟ್ಲಿ 35 ಮಾರ್ಕ್ಸ್ ಫ್ರಮ್ ಎನ್ವಿರಾನ್ಮೆಂಟ್. UPSC ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಪ್ರಿಲಿಮ್ಸ್? ಜನರಲ್ ಮೆರಿಟ್ಗೆ ಎಷ್ಟಿರುತ್ತೆ? 75 to 85 ಅಂತ ಇಟ್ಕೊಳ್ಳಿ. ಓಕೆ, 75 to, ಪ್ಲೀಸ್, ನಾನು ಇಂಟ್ರೊಡಕ್ಷನ್ ಭಾಳ ಇಂಪಾರ್ಟೆಂಟ್. ಓಕೆ, 75 to 85ನಲ್ಲಿ ಬ್ರದರ್ 35 ಮಾರ್ಕ್ಸ್ ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಎನ್ವಿರಾನ್ಮೆಂಟ್. ಅಂದರೆ ಕಟ್ ಆಫ್ಗೆ 50% 45%. ಅರ್ಥ ಆಗ್ತಿದೆಯಾ? ಅಂದರೆ ಈಗ 75 80 ಕಟ್ ಆಫ್ ಬರುತ್ತೆ. 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೆಯೋದ್ರಿ ನೀವು? 200 ಮಾರ್ಕ್ಸ್ ಎಕ್ಸಾಮ್ ಬರುತ್ತೆ. ನನಗೆ UPSC ಎಕ್ಸಾಮ್ ಬಗ್ಗೆ ಮಾತಾಡ್ತಿದೆ. ಓಕೆ, ಅದರಲ್ಲಿ 75 to 85 ಕಟ್ ಆಫ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 35 ಮಾರ್ಕ್ಸ್ ಎನ್ವಿರಾನ್ಮೆಂಟಿಂದನೇ ಬರುತ್ತೆ. ಅಂದರೆ 45% ಆಫ್ ದ ಕಟ್ ಆಫ್ ಅಂತ ನಾನು ಹೇಳ್ತಾ ಇರೋದು. ಓಕೆ, ಈಗ ನೀವು KPSC ಬಂದರೆ KS ಎಕ್ಸಾಮ್ಸಲ್ಲಿ ನೋಡಿ, GS ಪೇಪರ್ 1 GS ಪೇಪರ್ 2 ಅಂತಿದೆ, ಆಯಿತಾ? ಸಬ್ಜೆಕ್ಟ್ ಬರೋದು ಇಲ್ಲಿ ಎನ್ವಿರಾನ್ಮೆಂಟ್ ಇಕಾಲಜಿ GS 2ನಲ್ಲಿ ಕೇಳ್ತಾನೆ. ಈ ಸತಿ ಮೊನ್ನೆ ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ. ಓಕೆ, ಹೌ ಮೆನಿ ಕ್ವಶನ್ಸ್ ಫ್ರಮ್ ಎನ್ವಿರಾನ್ಮೆಂಟ್? 10 ಕ್ವಶನ್ಸ್. ಹಂಗಂತೇಳಿ ನೋಡಿ, ಎನ್ವಿರಾನ್ಮೆಂಟ್ ಇಕಾಲಜಿ KS ಅಲ್ಲಿ GS 2 ಪೇಪರ್ಲೇ ಕೇಳಬೇಕು ಅಂತೇನಿಲ್ಲ. ಯಾಕೆಂದರೆ GS ಪೇಪರ್ 1ನಲ್ಲಿ ಒಂದು ಸೆಗ್ಮೆಂಟ್ ಇದೆ,
ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ ಇದೆಯೇ ಇಲ್ಲ. ಎನ್ವಿರಾನ್ಮೆಂಟಲ್ ಕರೆಂಟ್ ಅಫೇರ್ಸು GS ಪೇಪರ್ 1 ಕೇಳಬಹುದು. 4 ಕ್ವಶನ್ ಕೇಳಿದಾನೆ ಈ ಸತಿ. ಅಲ್ಲಿಗೆ 10 ಕ್ವಶನ್ಸು ಪ್ಲಸ್ 4 ಕ್ವಶನ್ಸು 14 ಕ್ವಶನ್ಸು ಅಂದರೆ 28 ಮಾರ್ಕ್ಸ್ ಫ್ರಮ್ ಎನ್ವಿರಾನ್ಮೆಂಟ್. 28. ಸೊ UPSC ಪರೀಕ್ಷೆಗಳಲ್ಲಿ 35 ಮಾರ್ಕ್ಸು, KPSC ಪರೀಕ್ಷೆಯಲ್ಲಿ 28 ಮಾರ್ಕ್ಸ್. ದಿಸ್ ದ ವೈಟೇಜ್ ಆಫ್ ದ ಸಬ್ಜೆಕ್ಟ್. ಅಂಡ್ ನಾನು ಎನ್ವಿರಾನ್ಮೆಂಟ್ನ ಕಡ್ಡಾಯವಾಗಿ ಓದಬೇಕು ಅಂತ ಹೇಳ್ತೀನಿ. ಕಾರಣ ಇಷ್ಟೇ. ಅದರ ನೋಡಿ, ಇವಾಗ ನಿಮಗೆ ಓಕೆ ಕೋರ್ ಸಬ್ಜೆಕ್ಟ್ಸನ್ನು ನೀವೇನು ಮಾಡ್ತೀರಾ, ಓಕೆ ನೋಡಿ ಇಲ್ಲಿ ಕೋರ್ ಸಬ್ಜೆಕ್ಟ್ಸ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿ. ಎಸ್ ಆರ್ ನೋ? ಸೊ ಇಟ್ ಇಸ್ ಪಿಲ್ಲರ್ಸ್ ಆಫ್ ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ. ಓಕೆ, ಪಿಲ್ಲರ್ಸ್ ಆಫ್ ಹ್ಯುಮ್ಯಾನಿಟೀಸ್ ಅಂತಂದ್ರೆ ಮಾನವಿಕ ವಿಷಯಗಳು ಅಂತ. ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿ. ಇಲ್ಲಿ ನೋಡಿ ಸಬ್ಜೆಕ್ಟ್, ಈಗ ಹಿಸ್ಟ್ರಿ ತಗೊಳ್ಳಿ, ಈ 4 ಕೂಡ ವ್ಯಾಸ್ಟ್ ಸಬ್ಜೆಕ್ಟ್ಸ್ ಇವು. ಹಿಸ್ಟ್ರಿ ತಗೊಂಡ್ರೆ 5 ಥರ ಹಿಸ್ಟ್ರಿ ಓದ್ತೀರಾ. ಏನ್ಷಂಟು, ಮಿಡೈವಲ್ಲು, ಮಾಡರ್ನ್ನು, ಕರ್ನಾಟಕ, ಆರ್ಟ್ ಆ್ಯಂಡ್ ಕಲ್ಚರ್. KS ಬರೀತಾರೆ, ಕರ್ನಾಟಕ ಹಿಸ್ಟ್ರಿ ಓದ್ತೀರಾ ಸಪ್ರೇಟಾಗಿ. ಸೂರ್ಯನಾಥ್ ಕಾಮತ್ ಬುಕ್ ಓದ್ತೀರಾ. ಸೊ 5 ಥರ ಹಿಸ್ಟ್ರಿ: ಏನ್ಷಂಟು, ಮಿಡೈವಲ್ಲು, ಮಾಡರ್ನು, ಆರ್ಟ್ ಆ್ಯಂಡ್ ಕಲ್ಚರು, ಕರ್ನಾಟಕ ಹಿಸ್ಟ್ರಿ. ಓಕೆ, ಇಲ್ಲಿ 5 ಥರ. ಓಕೆ, ಜಾಗ್ರಫಿ ತಗೊಳ್ಳಿ. ಜಾಗ್ರಫಿ ಮತ್ತೆ 5 ಥರ: ವರ್ಲ್ಡ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ, ಎಕನಾಮಿಕ್ ಜಾಗ್ರಫಿ, ಹ್ಯೂಮನ್ ಜಾಗ್ರಫಿ. 5 ಥರ. ಓಕೆ, ಸೊ ಪಾಲಿಟಿ ಲಕ್ಷ್ಮೀಕಾಂತ್ ನೋಡಿದಿರಲ್ಲ, ಅದು ಬುಕ್ಕಲ್ಲ, ತಲ್ದಿಂಬದು. ಓಕೆ, ಲಕ್ಷ್ಮೀಕಾಂತ್ ಬಲ್ಕಿ ಬುಕ್ಕು. ಎಕಾನಮಿ ಇಟ್ಸ್ ಅಗೇನ್ ಬಲ್ಕಿ ಬುಕ್. ಓಕೆ, ಮತ್ತೆ ನೋಡಿ ವ್ಯಾಸ್ಟ್ ಇದೆ ಸಿಲೆಬಸ್. ನೀವು ಎನ್ವಿರಾನ್ಮೆಂಟ್ ನಾನು ಹೇಳಿದೆ, ಸರ್ ನೋಡಪ್ಪ 38 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೆ ನಾನು. 36. ಓಕೆ, 36 ಮಾರ್ಕ್ಸ್ ಬರುತ್ತೆ. ಇದೇ 36 ನೋಡಿ, ಅಂದರೆ ಎನ್ವಿರಾನ್ಮೆಂಟ್ಸ್ ಪ್ಲೀಸ್ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಪ್ರೋಚ್ ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಎನ್ವಿರಾನ್ಮೆಂಟಿನ 36 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೆ. ಇದೇ 36 ಮಾರ್ಕ್ಸ್ನ ಈ ಸಬ್ಜೆಕ್ಟಲ್ಲಿ ತೆಗಿಬೇಕು ಅಂತಾರೆ. ಈ ಸಬ್ಜೆಕ್ಟ್ಸಲ್ಲಿ ತೆಗಿಬೇಕು ಅಂದರೆ ಮಿನಿಮಮ್ 1,500-2,000 ಪೇಜ್ ಓದಬೇಕು ಒಂದೊಂದು ಸಬ್ಜೆಕ್ಟಿಗೆ. 36 ಮಾರ್ಕ್ಸ್ನ ನೀವು ಹಿಸ್ಟ್ರಿಲಿ ತೆಗಿಬೇಕು ಅಂದರೆ 2,000 ಪೇಜ್ ಓದಬೇಕು. 36 ಮಾರ್ಕ್ಸ್ ಜಾಗ್ರಫಿಲಿ ತೆಗಿಬೇಕು, 2,000 ಪೇಜ್ ಓದಬೇಕು. ಪಾಲಿಟಿ 700-800 ಪೇಜಿನ ಬುಕ್ ಅದು. ಎಕನಾಮಿ ಅಗೇನ್ 700-800 ಪೇಜಿನ ಬುಕ್ ಅದು. ಅಂದರೆ ಇಲ್ಲಿ ಓದಬೇಕು, ಇಲ್ಲಿ ಮಾರ್ಕ್ಸ್ ತೆಗಿಬೇಕು ಅಂದರೆ ಸಿಕ್ಕಾಪಟ್ಟೆ ಓದಬೇಕು. ಬಟ್ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ಹಂಗಲ್ಲ. ಇಡೀ ಸಬ್ಜೆಕ್ಟ್ ಸೇರಿಸಿದ್ರು 300 ಪೇಜ್ ಆಗಲ್ಲ. ಇಡೀ ಸಬ್ಜೆಕ್ಟ್ ಸೇರಿಸಿದ್ರು 300 ಪೇಜ್ ಆಗಲ್ಲ. ಮ್ಯಾಕ್ಸಿಮಮ್ 400 ಪೇಜ್ ಆಗುತ್ತೆ ಅಷ್ಟೆ. ಬರೀ 400 ಪೇಜ್ ಓದ್ಕೊಂಡು ಯು ಕ್ಯಾನ್ ಸ್ಕೋರ್ ಔಟ್ 36 ಮಾರ್ಕ್ಸ್. ಅದಕ್ಕೆ ನಾನು ಏನು ಹೇಳ್ತೀನಿ, ಇಟ್ಸ್ ಎ ಸ್ಕೋರಿಂಗ್ ಪೇಪರ್. ಬೇರೆ ಸಬ್ಜೆಕ್ಟಲ್ಲಿ ಹೆಂಗಿರುತ್ತೆ ಅಂದರೆ, ಸಿಲೆಬಸ್ ಜಾಸ್ತಿ, ಮಾರ್ಕ್ಸ್ ಕಮ್ಮಿ. ಇಲ್ಲಿ ಸಿಲೆಬಸ್ ಕಮ್ಮಿ, ಮಾರ್ಕ್ಸ್ ಜಾಸ್ತಿ. ಸೊ ಇಫ್ ಯು ಲೈಕ್ ನೆಗ್ಲೆಕ್ಟ್ ಎನ್ವಿರಾನ್ಮೆಂಟ್ ಇಕಾಲಜಿ, ಗಾನ್. ಸಣ್ಣ ಸಬ್ಜೆಕ್ಟು ಬಿಡಬೇಡಿ. ಆ ಸಣ್ಣ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಮಾಡಿಸೋ ಜವಾಬ್ದಾರಿ ನಾನು. ಆಯಿತಾ? ಸೊ ದಿಸ್ ದ ವೈಟೇಜ್ ಆಫ್ ಸಬ್ಜೆಕ್ಟ್. ಓಕೆ, ಡೌಟ್ ಇದೆಯಾ? ಮಾರ್ಕ್ಸ್ ಬಗ್ಗೆ ಡೌಟ್ ಇದೆಯಾ? ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ UPSC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಅಪ್ರಾಕ್ಸಿಮೇಟ್ಲಿ 18 ಕ್ವಶನ್ಸ್ ಫ್ರಮ್ ಎನ್ವಿರಾನ್ಮೆಂಟ್, GS ಪೇಪರ್ 1. ಓಕೆ, ಮೇನ್ಸಿಗೆ ಬರೋಣ ಇವಾಗ. ಮೇನ್ಸಿಗೆ KS ಅಲ್ಲಾಗಲಿ UPSC KPSC ಬೋತ್ ಮೇನ್ಸಲ್ಲಿ GS ಪೇಪರ್ 3 ಸೆಕ್ಷನ್ 3 ಎನ್ವಿರಾನ್ಮೆಂಟ್. ಆಯಿತಾ? ಮಿನಿಮಮ್ 8 to 10 ಕ್ವಶನ್ಸ್ ಇರೋದೇ. 20 ಕ್ವಶನ್ ಇರುತ್ತೆ ಒಂದು ಪೇಪರಲ್ಲಿ. ಓಕೆ, GS ಪೇಪರ್ ತಿಂಗಳು ಒಂದು 20 ಕ್ವಶನ್ಸ್ ಅಂತ ಹಾಕೊಂಡ್ರೆ, 20 ಕ್ವಶನ್ಸ್ ಅಂತ ಹಾಕೊಂಡ್ರೆ ಎನ್ವಿರಾನ್ಮೆಂಟ್ ಇದೆ 8 to 10 ಕ್ವಶನ್. ಒಂದು ಕ್ವಶನ್ ಬಂದು 12.5 ಮಾರ್ಕರ್ ಅಂತ ಹಾಕೊಂಡ್ರು ಕೂಡ 12.5 into 10 ಮಾರ್ಕ್ಗಳು ಎಷ್ಟಾಯಿತು? 125 ಮಾರ್ಕ್ಸ್ ಆಯಿತು. ಆದರೆ ಮೇನ್ಸಲ್ಲಿ 100 125 ಮಾರ್ಕ್ಸು ಫ್ರಮ್ ಎನ್ವಿರಾನ್ಮೆಂಟ್. ಇನ್ನೊಂದು ಹೇಳ್ತೀನಿ, ಎನ್ವಿರಾನ್ಮೆಂಟು ಪ್ರಿಲಿಮ್ಸ್ ಕ್ವಶನ್ಸ್ಗಿಂತ ಮೇನ್ಸ್ ಕ್ವಶನ್ನೇ ಜಾಸ್ತಿ ಬರುತ್ತೆ. GS ಪೇಪರ್ 3 ಸೆಕ್ಷನ್ 3ನಲ್ಲಿ 8 to 10 ಕ್ವಶನ್ಸ್ ಫ್ರಮ್ ಎನ್ವಿರಾನ್ಮೆಂಟ್. 8 ಅಂತೂ ಗ್ಯಾರಂಟಿ ಬರುತ್ತೆ. 8 ಅಂತೂ ಗ್ಯಾರಂಟಿ. 12 8 ಎಷ್ಟು? 72. ಹೆಚ್ಚು ಕಮ್ಮಿ 72. ಒಂದು 12.5 ಮಾರ್ಕ್ಸ್ ಅಂತ ಹಾಕೊಂಡ್ರು 80 100 ಮಾರ್ಕ್ಸ್ ಗ್ಯಾರಂಟಿ. ನಿಮ್ಮ ಲಕ್ ಚೆನ್ನಾಗಿದ್ರೆ 125 ಹೋಗ್ಬಿಡುತ್ತೆ. ಮೇನ್ಸಲ್ಲಿ 80 to 100 ಮಾರ್ಕ್ಸ್ ಫ್ರಮ್ ಎನ್ವಿರಾನ್ಮೆಂಟ್. ಇದು ಒಂದು. ಎಸ್ಸೆ ಪೇಪರ್ ತಗೊಳ್ಳಿ. ಓಕೆ, ಎಸ್ಸೆನಲ್ಲಿ
ಸಿ ಯು ಪಿ ಎಸ್ ಸಿ ಎಸ್ ಎಸ್ ಅನ್ನಿ ಯು ಕ್ಯಾನ್ ಪಿಕ್ ಔಟ್ ಆಪ್ಷನ್ಸ್ ಕೊಟ್ಟಿರ್ತಾನೆ, ಯಾವ ಬೇಕಾದ್ರೆ ಪಿಕ್ ಮಾಡ್ಕೋಬೋದು. 8 ಎಸ್ಸೆ ಇರ್ತವೆ, 8 ಎಸ್ಸೆ ಇರ್ತವೆ. ಅದ್ರಲ್ಲಿ ಒಂದು ಕ್ವಶನ್ ಆನ್ ಎನ್ವಿರಾನ್ಮೆಂಟ್, ಒಂದು ಕ್ವಶನ್ ಅಂತಂದರೆ 125 ಮಾರ್ಕ್ಸು, ಅಂದರೆ 1250 ಪದಗಳಲ್ಲಿ ಬರೀಬೇಕು. ಎಸ್ಸೆ ಪೇಪರಲ್ಲಿ 2 ಎಸ್ಸೆ ಪಿಕ್ ಮಾಡ್ಕೊಂಡು ಬರೀಬೇಕು. 250 ಮಾರ್ಕ್ಸ್ ಒಂದು ಪೇಪರ್, ಒಂದು ಎಸ್ಸೆ 125 ಮಾರ್ಕ್. ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದು ಎಸ್ಸೆ ಇದ್ದೇ ಇರುತ್ತೆ. ಇಫ್ ಯು ಸಮ್ ಅಪ್ 36 ಮಾರ್ಕ್ಸ್ ಪ್ರಿಲಿಮ್ಸು, 100 ಮಾರ್ಕ್ಸ್ ಮೇನ್ಸು, 125 ಮಾರ್ಕ್ಸ್ ಎಷ್ಟಾಯ್ತಲ್ಲ, 200 ಅಪ್ರಾಕ್ಸಿಮೇಟ್ ಹೇಳ್ರಿ, 260 ಅಂತ ಇಟ್ಕೊಳ್ಳೋಣ. ಅದರ ಎನ್ವಿರಾನ್ಮೆಂಟ್ ಮೇಲೆ 260 ಮಾರ್ಕ್ ಡಿಪೆಂಡ್ ಆಗುತ್ತೆ. ಅದು ವೇಟೇಜ್ ಆಫ್ ದ ಸಬ್ಜೆಕ್ಟ್. ಈ ಸಬ್ಜೆಕ್ಟು ಹಣೆ ಬರೆಯುತ್ತೆ. This subject decides the destiny of yours. ಹಾಗಾಗಿ ರೆಸ್ಪೆಕ್ಟ್ ದ ಸಬ್ಜೆಕ್ಟ್. ಅಲ್ಲಿ ಹೊರಗಡೆ ಕಾಣೋ ಎನ್ವಿರಾನ್ಮೆಂಟ್ ಅಂತ ರೆಸ್ಪೆಕ್ಟ್ ಮಾಡಲಿಲ್ಲ, ಸಬ್ಜೆಕ್ಟ್ ಥರ ಮಾಡೋಣ ಅಂತ. ಓಕೆ, ಸೊ 260 ಮಾರ್ಕ್ಸ್. ಓಕೆ ಸರಿ, ಈಗ ಓಕೆ ವೇಟೇಜ್ ಕ್ಲಿಯರಾ? ಎಸ್ ಆರ್ ನೋ? ಯಾಕೆ ಓದಬೇಕು ಅಂತ ಗೊತ್ತಾಗಿಲ್ಲ. ಪ್ರಿಲಿಮ್ಸಲ್ಲಿ 36 ಮಾರ್ಕ್ಸು, ಮೈನ್ಸಲ್ಲಿ 100 ಮಾರ್ಕ್ಸು, 125 ಮಾರ್ಕ್ಸ್ ಎಸ್ಸೆ. So it will decide the destiny of few people. I am sure about that. ಆಯ್ತಾ? ಒಂದು. ಎರಡನೇದು, ಬುಕ್ ಯಾವುದು ಓದಬೇಕು ಸರ್? ಇದು ಭಾಳ ಕನ್ಫ್ಯೂಷನ್ ಪಾಯಿಂಟ್. 100 ಜನ 100 ಬುಕ್ ಹೇಳ್ತಾರೆ, ಯಾರು ಫಾಲೋ ಮಾಡ್ಬೋದು? ಲೈಬ್ರರಿಗೆ ಹೋದರೆ ಒಂದು ಹೇಳ್ತಾರೆ, ಪಿ ಜಿಗೆ ಹೋದ್ರೆ ಒಂದು ಹೇಳ್ತಾರೆ, ಕ್ಲಾಸಿಗೆ ಬಂದು ಒಂದು ಹೇಳ್ತಾರೆ, ಟೀಚರ್ ಹತ್ರಕ್ಕೆ ಅವ್ರು ಇನ್ನೊಂದು ಹೇಳ್ತಾರೆ, ಟಾಪರ್ ಹತ್ರಕ್ಕೆ ಅವ್ರು ಇನ್ನೊಂದು ಹೇಳ್ತಾರೆ. ಸೊ ವಿಚ್ ಟು ಫಾಲೋ? ಓಕೆ, ಎಸ್, ಟ್ರಸ್ಟ್ ಮೀ, ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ, ದೇ ಆರ್ ನಾಟ್ ಎಕ್ಸ್ಪರ್ಟ್ಸ್. ನಾವು ಹೇಳ್ತಾ ಇದ್ದೀವಿ, ಬ್ಲೈಂಡಾಗಿ ಬಿಲೀವ್ ಮಾಡ್ಕೊಂಡು ಈ ಬುಕ್ ಫಾಲೋ ಮಾಡಿ. ಓಕೆ, ಸೋರ್ಸಸ್ಸಲ್ಲಿ ಕನ್ಫ್ಯೂಷನ್ ತೊಗೋಬೇಡಿ. ಓಕೆ, ರೈಟ್ ಡೌನ್. ಬುಕ್ ಒಂದೇ ಬುಕ್ಕು. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಬೇರೆ ಬುಕ್ ಇದೆ, ಕನ್ನಡ ಮೀಡಿಯಮ್ ಅವ್ರಿಗೆ ಬೇರೆ ಬುಕ್ ಇದೆ. ಬಟ್ ಕನ್ನಡ ಮೀಡಿಯಮ್ ಅವ್ರು ಎರಡೂ ಬರ್ಕೊಂಡಿರಿ. ಎಸ್ ಆರ್ ನೋ? ಓಕೆ, ಯಾಕೆಂದರೆ ನನಗೊಂದು ಗ್ಯಾರಂಟಿ ಇದೆ, ಕನ್ನಡ ಮೀಡಿಯಮ್ ಅವ್ರಿಗೂ ಕೂಡ ಕನ್ನಡ ಬುಕ್ ಪೂರ್ತಿ ಅರ್ಥ ಆಗಲ್ಲ. ಎಸ್ ಆರ್ ನೋ? ಇಂಗ್ಲೀಷ್ ಓದಿ ಅರ್ಥ ಮಾಡ್ಕೊಳ್ಳೋದು, ಟ್ರೂ ಆರ್ ಫಾಲ್ಸಾ? ಓಕೆ, ಇಂಗ್ಲೀಷ್ ಬುಕ್ ಬರೀರಿ. PMF IAS 3rd edition. Don't take any book, you take only this book. PMF IAS 3rd edition. ಆಯಿತಾ? 3rd edition. ಓಕೆ, ಕನ್ನಡ ಮಾಧ್ಯಮದವರು ಕನ್ನಡದಲ್ಲಿ 2 ಬುಕ್ ಇದಾವೆ. ನೀವು ಯಾವ ಬುಕ್ಕಾರು ತಗೊಳ್ಳಿ, ಬೋತ್ ಆರ್ ಗುಡ್. ಬಟ್ ಪ್ರಿಫರೇಬಲಿ ಅದು 2 ನೀವು ಎಷ್ಟೋ ಒಂದು ತಗೊಳ್ಳಿ, ಬಟ್ 2 ಬುಕ್ ಇದಾವೆ. ಓಕೆ, ಒಂದು ಪರಿಸರ ವಿಜ್ಞಾನ ಬೈ PV ಭೈರಪ್ಪ. ಲೇಟೆಸ್ಟ್ ಎಡಿಷನ್ ತಗೊಳ್ಳಿ. ಎರಡನೇದು ವಿನೋದ್ ಕುಮಾರ್ ಚೌಹಾಣ್. 2 ಬುಕ್ ತಗೊಂಬಿಡಿ. ಆಮೇಲೆ 2ರಲ್ಲಿ 1 ತಗೋಬೇಕು. ಅಲ್ಲಿ ಹೋಗಿ 2 ಬುಕ್ ತಗೊಳ್ಳಿ. ಒಂದು ಪೇಜ್ 2 ಪೇಜ್ ಓದ್ರಿ. ಎಲ್ಲ ಇಂಡೆಕ್ಸ್ ನೋಡಿ, ಚಾಪ್ಟರ್ಸ್ ನೋಡಿ. ಓಕೆ, 1 ಪೇಜ್ 2 ಪೇಜ್ ನೋಡಿ. ಸೊ ನಿಮಗೆ ಯಾವ್ದು ಸೆಟ್ ಆಗುತ್ತೆ ಆ ಬುಕ್ ತೊಗೊಳ್ಳಿ. 2 ಬುಕ್ ತೊಗೊಬೇಡಿ. ಒಂದೇ ಬುಕ್ನ 10 ಸತಿ ಓದಿ. ಇನ್ಸ್ಟೆಡ್ ಆಫ್ ರೀಡಿಂಗ್ 2 books, read 1 book 10 times. ಕ್ಲಿಯರಾ? ಎಸ್ ಆರ್ ನೋ? ಮಾತಾಡ್ರು. ಓಕೆ, ಬುಕ್ ಲಿಸ್ಟ್ ಇಸ್ ಕ್ಲಿಯರ್. ಓಕೆ, ಮತ್ತೇನು ಕನ್ಫ್ಯೂಷನ್ ಬೇಡ. ಓಕೆ, 3ನೇ ಪಾಯಿಂಟ್ ಏನು ಅಂತಂದರೆ ಇದೇ ಬರಿಬೇಡಿ. ಓಕೆ, ಸೊ 3ನೇ ಪಾಯಿಂಟ್ ಏನು ಅಂತಂದರೆ ಐ ವಿಲ್ ಪ್ರೊವೈಡ್ ಮೈ ನೋಟ್ಸ್. ನನ್ನ ನೋಟ್ಸ್ ನಾನು ಕೊಡ್ತೀನಿ. ಆಯಿತಾ? ಸರಿ, ಕೆಲವ್ರದ್ದೊಂದು ಪ್ರಶ್ನೆ ಸರ್, ನಿಮ್ಮ ನೋಟ್ಸ್ ಓದ್ಕೊಂಡ್ರೆ ಸಾಕ? ಬದರ್ ಎಲ್ಲಾದರೂ ಬರೀ ನೋಟ್ಸ್ ಓದ್ಕೊಂಡು ಟಾಪರ್ ಆಗಿರೋದು ಕೇಳಿದ್ದೀರಾ? ಬುಕ್ ಓದಲೇಬೇಕು. ಮತ್ತು ಬುಕ್ಕಿಗೂ ನಿಮ್ಮ ನೋಟ್ಸ್ಗೂ ಡಿಫ್ರೆನ್ಸ್ ಇದೆ. ಬದರ್ ಬುಕ್ನ ನೋಟ್ಸ್ ಮಾಡ್ಕೊಂಡ್ರೆ, ಬುಕ್ನ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಂಡ್ರೆ ಅದು ನನ್ನ ನೋಟ್ಸ್. ನನಗೆ ಗೊತ್ತು ನೀವು ನೋಟ್ಸ್ ಮಾಡಲ್ಲ ಅಂತ, ಸೊ ನಾನೇ ಮಾಡಿಕೊಡ್ತೀನಿ ಅಷ್ಟು. ಸೊ ಮೈ ನೋಟ್ಸ್ ಇಸ್ ದ ಜಿಸ್ಟ್ ಆಫ್ ಬುಕ್. ಇಟ್ಸ್ ಎ ಜಿಸ್ಟ್ ಆಫ್ ಬುಕ್ ಅಷ್ಟೆ. ಆಯಿತಾ? ಬಟ್ ಬುಕ್ ಓದಲೇಬೇಕು. ಎಸ್ ಆರ್ ನೋ? ಅರೇ ಬಾಯ್. ಓಕೆ, ಸೊ ಏನು ಅಂತಂದರೆ ಸಿಂಪಲ್ಲು. ಆಯಿತಾ? ನಾನು ಅವತ್ತೇನು ಪಾಠ ಮಾಡ್ತೀನಿ, ಚಾಪ್ಟರ್ ವೈಸ್ ನೋಟ್ಸ್ ಕೊಟ್ಟಿರ್ತೀನಿ. ಯು ಫಿನಿಶ್ ಇಟ್ ಆಫ್. ಸೊ ನನ್ನ ಕ್ಲಾಸ್ ಸ್ಟಾರ್ಟ್ ಆಗಿ ಮುಗಿಯೋದ್ರೊಳಗಡೆ ನನ್ನ ನೋಟ್ಸ್ ಓದಿ ಮುಗಿಸಿದ್ರೆ ಬುಕ್ಕಲ್ಲಿ 80% ಮುಗಿಸ್ದಂಗೆ.
ಬುಕ್ಕಲ್ಲಿ 80% ಮುಗಿಸ್ತಾರೆ. ನನ್ನ ನೋಟ್ಸ್ ಏನು ಕಮ್ಮಿ ಇಲ್ಲ, 300 ಪೇಜ್ ಇದಾವೆ. ಆಯಿತಾ, ಕಾಂಪಿಟೇಷನ್ ಮೇಲೆ ನೋಟ್ಸ್ ಕೊಡ್ಬೇಕಿರೋದು. ಓಕೆ, 300 ಪೇಜ್ ಇದ್ದಾವೆ. ಸೊ ಒಂದು ಅರೌಂಡ್ ಒಂದು ಸೆಷನ್ 3 hours ಅಂದರೆ ಐ ಮೇ ಟೇಕ್ ಅರೌಂಡ್ 40-45 hours. 40-45 hours ತೊಗೋಬೋದು ನಾನು. 45 hours ಬೇಕು. ಓಕೆ, ಸೊ 45 hours ನಾನು ಮುಗಿಯೋದ್ರೊಳಗಡೆ ಎನ್ವಿರಾನ್ಮೆಂಟ್ನ ಓದಿ ಮುಗಿಸ್ಬಿಡಿ. ಎಸ್ ಆರ್ ನೋ? ಆಮೇಲೆ ನೀವು ಕೋಚಿಂಗ್ ಎಲ್ಲ ಮುಗಿದ್ಮೇಲೆ ತುಂಬ ಫ್ರೀ ಆಗ್ತಿರಲ್ಲ, ಅವಾಗ ಬೇಕಾದ್ರೆ ಕೂತ್ಕೊಂಡು PMFIS ಮುಗಿಸ್ಕೋಬೋದು. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಓಕೆ, ಸೊ ದಿಸ್ ಇಸ್ ನೋಟ್ಸು. ಅದೇ ಕನ್ನಡ ಮೀಡಿಯಮ್ಗೆ ಕನ್ನಡ ನೋಟ್ಸ್ ಕೊಡ್ತೀನಿ, ಇಂಗ್ಲೀಷ್ ಮೀಡಿಯಮ್ಗೆ ಇಂಗ್ಲೀಷ್ ನೋಟ್ಸ್ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ನೋಟ್ಸ್, ಆಯಿತಾ? ಸರಿ. ಬಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಕೇಳಿಸ್ಕೊಳ್ಳಿ, ಐ ಆಮ್ ಮೋರ್ ಕನ್ಸೆಂಟ್ ಅಬೌಟ್ ಯು ಪೀಪಲ್. ಯಾಕೆ ಅಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಒಂದಲ್ಲ 10 ಸೋರ್ಸ್ ಇದ್ದಾವೆ, ಬಟ್ ಕನ್ನಡ ಮೀಡಿಯಮ್ಗೆ ಸೋರ್ಸಸ್ಸು ಕಮ್ಮಿ. ನೆಕ್ಸ್ಟ್ ಟೈಮ್ ಕ್ಲಾಸಿಗೆ ಬರಬೇಕಾದ್ರೆ ನನ್ನ ಕನ್ನಡದು ಹ್ಯಾಂಡ್ ರಿಟನ್ ನೋಟ್ಸ್ದು ಪ್ರಿಂಟ್ಔಟ್ ತರಲೇಬೇಕು, ಆಯಿತಾ? 2 ಥರ ನೋಟ್ಸ್ ಕೊಡ್ತೀನಿ, ಒಂದು ಪ್ರಿಂಟೆಡ್, ಇನ್ನೊಂದು ಹ್ಯಾಂಡ್ ರಿಟನ್ ನೋಟ್ಸು. ಪ್ರಿಂಟೆಡ್ ನೋಟ್ಸ್ ನೀವು ಯಾವ ಬೇಕಾದ್ರೆ ಓದ್ಕೊಳ್ಳಿ ಫ್ರೀ ಆದಾಗ, ಬಟ್ ಹ್ಯಾಂಡ್ ರಿಟನ್ ನೋಟ್ಸು ಕ್ಲಾಸಿಗೆ ತರಲೇಬೇಕು. ತರ್ತೀರಾ? ನಿಮ್ಮ ಅನುಕೂಲ ಕೇಳ್ತಾ ಇದ್ದೀನಿ. ಎಸ್ ಆರ್ ನೋ? ಓಕೆ, ಫೈನ್. ಇಂಗ್ಲೀಷ್ ಮೀಡಿಯಮ್ ಅವ್ರ ನೋಟ್ಸು ತಗೊಂಬನ್ನಿ. ಓಕೆ, ನೀವು ತಗೊಂಬನ್ನಿ. ಓಕೆ, ನೋಟ್ಸ್ ವಿಚಾರ ಕ್ಲಿಯರ್ ಆಯಿತು. ಇನ್ನೇನೋ ಡೌಟ್ ಇದೆಯಾ? ಓಕೆ, ಎಲ್ಲ ಡೌಟ್ಸ್ ಕ್ಲಿಯರ್ ಆಯಿತಾ? ಓಕೆ, ಈಗ ನಾನೊಂದು ಲೆಕ್ಚರ್ ಪ್ಲ್ಯಾನ್ ಕೊಡ್ತೀನಿ, ಒಂದು ಲೆಸನ್ ಪ್ಲ್ಯಾನ್ ಕೊಡ್ತೀನಿ. ಅದರ ಪ್ರಕಾರ ನಾನು ಕ್ಲಾಸಸ್ ಮಾಡ್ಕೊಂಡು ಹೋಗೋದು. ಆಗ್ಬೋದಾ? ಎಸ್, ಪ್ಲೀಸ್ ರೈಟ್ ಡೌನ್. ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಇದೆ ಹೇಳಿ? ಯಾರ ಮೇಲೆ ಕೆಮಿಸ್ಟ್ರಿ ಅಂತ ಬರ್ಕೊಂಡಿದ್ದ, ಎನ್ವಿರಾನ್ಮೆಂಟ್ ಇಕಾಲಜಿ. ಪ್ಲೀಸ್ ರೈಟ್ ಡೌನ್ ದ ಲೆಸನ್ ಪ್ಲಾನ್. ಲೆಸನ್ ಪ್ಲಾನ್ ಬರೀರಿ. ಇಂಗ್ಲೀಷ್ ಮೀಡಿಯಮ್ನವ್ರು ಇಂಗ್ಲೀಷಲ್ಲೇ ಬರೀರಿ, ಕನ್ನಡ ಮೀಡಿಯಮ್ನವ್ರು ಕನ್ನಡದಲ್ಲೇ ಬರೀರಿ. ಬೇಸಿಕ್ಸ್ ಆಫ್ ಇಕಾಲಜಿ, ಪರಿಸರ ಅಧ್ಯಯನದ ಮೂಲ ವಿಷಯಗಳು. ಬೇಸಿಕ್ಸ್ ಆಫ್ ಇಕಾಲಜಿ, ಪರಿಸರ ಅಧ್ಯಯನದ ಮೂಲ ವಿಷಯಗಳು. ಎರಡನೇದು ಈಕೋಸಿಸ್ಟಮ್, ಪರಿಸರ ವ್ಯವಸ್ಥೆ. ಓಕೆ, ಈಕೋಸಿಸ್ಟಮ್, ಪರಿಸರ ವ್ಯವಸ್ಥೆ. ಮೂರನೇದು ಜಿಯೋಕೆಮಿಕಲ್ ಸೈಕಲ್ಸ್, ಭೂರಾಸಾಯನಿಕ ಚಕ್ರಗಳು. ಜಿಯೋಕೆಮಿಕಲ್ ಸೈಕಲ್ಸ್, ಭೂರಾಸಾಯನಿಕ ಚಕ್ರಗಳು. ನೆಕ್ಸ್ಟ್ ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್, ಭೂ ಪರಿಸರ ವ್ಯವಸ್ಥೆ. ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್, ಭೂ ಪರಿಸರ ವ್ಯವಸ್ಥೆ. ಅಕ್ವಾಟಿಕ್ ಈಕೋಸಿಸ್ಟಮ್, ಜಲ ಪರಿಸರ ವ್ಯವಸ್ಥೆ. ಅಕ್ವಾಟಿಕ್ ಈಕೋಸಿಸ್ಟಮ್, ಜಲ ಪರಿಸರ ವ್ಯವಸ್ಥೆ. ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಜೀವ ವೈವಿಧ್ಯತೆಯ ಸಂರಕ್ಷಣೆ. ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಜೀವ ವೈವಿಧ್ಯತೆಯ ಸಂರಕ್ಷಣೆ. ಫಾರೆಸ್ಟ್ ಕನ್ಸರ್ವೇಷನ್, ಅರಣ್ಯಗಳ ಸಂರಕ್ಷಣೆ. ಫಾರೆಸ್ಟ್ ಕನ್ಸರ್ವೇಷನ್, ಅರಣ್ಯಗಳ ಸಂರಕ್ಷಣೆ. ಡೆಸರ್ಟಿಫಿಕೇಶನ್, ಮರುಭೂಮೀಕರಣ. ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ. ಪೊಲ್ಯೂಷನ್, ಮಾಲಿನ್ಯ. ರಿನ್ಯೂವಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳು. ಎಷ್ಟಾಯ್ತು? ಲಾಸ್ಟ್ 12. ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರಾಭಿವೃದ್ಧಿ. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರಾಭಿವೃದ್ಧಿ.
ಎದ್ರಾಗಿದೆ? ಓಕೆ, ಯಾಕೆ ಬ್ಲರ್ ಬರ್ತಿದೆ? ಹಾಂ, ಬಂದ. ಓಕೆ, ಓಕೆ, ಸರಿ, ಆಯಿತು. ಓಕೆನಾ? ಸೊ ಇದು ಲೆಸನ್ ಪ್ಲಾನು. ಕ್ಯಾನ್ ಯು ಸ್ಟಾರ್ಟ್ ದ ಕ್ಲಾಸ್? ಎಸ್ ಆರ್ ನೋ? ಓಕೆ, ಈಗ ನೋಡಿ, ನನ್ನ ಕ್ಲಾಸಲ್ಲಿ ಒಂದು ರೂಲು, ಇಂಟ್ರ್ಯಾಕ್ಟ್ ಮಾಡಲೇಬೇಕು. ಓಕೆ, ನಿಮ್ಮ ಪಾಡಿ ನೀವು ಕುತ್ಕೊಳ್ಳಂಗಿಲ್ಲ. ಆಮೇಲೆ ಇಂಟ್ರ್ಯಾಕ್ಟ್ ಮಾಡ್ಬೇಕು, ನನ್ನ ಜೊತೆ ಮಾತ್ರ ಇಂಟ್ರ್ಯಾಕ್ಟ್ ಮಾಡಬೇಕು, ಮಕ್ಕಳ ಜೊತೆ. ಓಕೆ ಸರ್, ಹೇಳಿ ಸರ್. ವಿಲ್ ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್, ಆಯಿತಾ? ಎಸ್ ಬ್ರದರ್. ವಾಟ್ ಈಸ್ ಎನ್ವಿರಾನ್ಮೆಂಟ್? ಪರಿಸರ ಎಂದರೇನು? ವಾಟ್ ಈಸ್ ಎನ್ವಿರಾನ್ಮೆಂಟ್? ವಾಟ್ ಈಸ್ ಎನ್ವಿರಾನ್ಮೆಂಟ್? ಏನಾರು ಹೇಳ್ಬೇಕಲ್ಲ, ಹೇಳಿ. ಸೂಪರ್ ಗುರು, ಬೆಸ್ಟ್ ಡೆಫಿನೇಷನ್. ಓಕೆ, ಎಸ್. ಇಲ್ಲ, ನಮ್ಗೆ ಏನು ಗೊತ್ತಿರ್ತದೆ ಹೇಳೋದು. ಓಕೆ, ಎಲ್ಲ ಗೊತ್ತಿರೋ ಕೋಚಿಂಗಿಗೆ ಬರ್ಬೇಕಾಯ್ತು. ಸೊ ಎಸ್, ಅದು ಚೆನ್ನಾಗಿದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಅಂತ ಕರೆದು, ಇಂಗ್ಲೀಷಲ್ಲಿ ದ ಸರೌಂಡಿಂಗ್ ಅಸ್ ಇಸ್ ಕಾಲ್ಡ್ ಅಸ್ ಎನ್ವಿರಾನ್ಮೆಂಟ್. ದ ಸರೌಂಡಿಂಗ್ ಅಸ್ ಇಸ್ ಕಾಲ್ಡ್ ಅಸ್ ಎನ್ವಿರಾನ್ಮೆಂಟ್. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತಂದ್ರೆ. ಓಕೆ, ಈಗ ಸುತ್ತಮುತ್ತ ಏನೇನು ಕಾಣುತ್ತೆ ಎಲ್ಲ ಪರಿಸರನೇ. ಓಕೆ, ಈಗ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎರಡೇ ವಸ್ತುಗಳಿರೋದು. ಓಕೆ, ಜೀವಂತ ವಸ್ತುಗಳು, ನಿರ್ಜೀವಂತ ವಸ್ತುಗಳು. ಜೀವಂತ ವಸ್ತುಗಳನ್ನು ಬಯೋಟಿಕ್ ಕಾಂಪೊನೆಂಟ್ ಅಂತ ಕರೆದು, ಜೈವಿಕ ಘಟಕ. ನಿರ್ಜೀವಂತ ವಸ್ತುಗಳನ್ನು ಎಬಯೋಟಿಕ್ ಕಾಂಪೊನೆಂಟ್ ಅಂತ ಕರೆದು, ಅಜೈವಿಕ ಘಟಕ. ಕರೆಕ್ಟಾ? ಓಕೆ, ಸೊ ಗಿವ್ ಮಿ ಸಮ್ ಎಕ್ಸಾಂಪಲ್ಸ್ ಫಾರ್ ಬಯೋಟಿಕ್ ಕಾಂಪೊನೆಂಟ್. ನಾನು, ನನ್ನ ಫ್ರೆಂಡು, ಅವ್ರ ಫ್ರೆಂಡು. ಪ್ಲಾಂಟ್ಸ್, ಆನಿಮಲ್ಸ್, ಬರ್ಡ್ಸ್. ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಸೋ ಆನಿಮಲ್ಸ್ ಇಟ್ ಸೆಲ್ಫ್. ಓಕೆ, ಪ್ಲಾಂಟ್ಸ್, ಅನಿಮಲ್ಸ್, ಬರ್ಡ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಕ್ಸೆಟ್ರಾ. ಹೇಳ್ಬೋದಾ? ಓಕೆ, ಗಿವ್ ಮಿ ಎಕ್ಸಾಂಪಲ್ಸ್ ಫಾರ್ ಎಬಯೋಟಿಕ್ ಕಾಂಪೊನೆಂಟ್. ಇಂಟ್ರ್ಯಾಕ್ಟ್ ಮಾಡ್ಬೇಕ್ರಿ. ಹಾಂ, ಇದು ಎಲ್ಲ ಬ್ಯಾಚ್ಟು ಇದೇ ಪ್ರಾಬ್ಲಮ್. ಇವು ಕಾಮನ್ ಎಕ್ಸಾಂಪಲ್: ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಪರ್ವತ. ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಪರ್ವತ. ಕಲ್ಲು, ಮಣ್ಣು ಅಬಿಟ್ಟು ಹೊರಗೆ ಬರೋದೇ ಇಲ್ಲ. ಟೆಕ್ನಿಕಲ್ ಎಕ್ಸಾಂಪಲ್ಸ್ ಕೊಡಿ. ಟೆಂಪರೇಚರ್, ಹ್ಯೂಮಿಡಿಟಿ, ಸನ್ಲೈಟ್, ಅಟ್ಮಾಸ್ಫಿಯರಿಕ್ ಪ್ರೆಷರ್, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್. ಟೆಕ್ನಿಕಲ್ ಎಕ್ಸಾಂಪಲ್ಸ್ ಕೊಡೋದು. ಓಕೆ, ಸೊ ಹಾಗೆ ಎಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಅವರು ಲೇಮನ್ ಡೆಫಿನೇಷನ್ ಹೇಳಿದ್ರು. ಬ್ರದರ್, ಬರೆಯೋ ಅವಶ್ಯಕತೆ ಇಲ್ಲ. ಡೋಂಟ್ ರೈಟ್. ವೈ? ಐ ಗಿವ್ ನೋಟ್ಸ್ನ. ಐ ಗಿವ್ ನೋಟ್ಸ್. ನಿಮ್ಮ ಎರಡೂ ಮಾಧ್ಯಮದವ್ರಿಗೆ ಹ್ಯಾಂಡ್ ರಿಟನ್ ನೋಟ್ಸು ಕೊಡ್ತೀನಿ. ನಾನು ಬರ್ಸಿರೋ ನೋಟ್ಸು ಕೊಡ್ತೀನಿ. ಓಕೆ, ಮತ್ತು ಪ್ರಿಂಟ್ಔಟು ಕೊಡ್ತೀನಿ. ಆಯಿತಾ? ಆರಾಮಾಗಿ ಕೇಳಿಸ್ಕೊಳ್ಳಿ. ಜಸ್ಟ್ ಚಿಲ್ ಆ್ಯಂಡ್ ಎಂಜಾಯ್. ಲಿಸನ್ ಟು ದ ಕ್ಲಾಸ್. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕಡೆ ಗಮನ ಕೊಡಿ. ಇನ್ನು LKG ಮಕ್ಕಳ ಹತ್ರ. ಹೇಳಿ ಸರ್. ಓಕೆ, ಈಗ ವಾಟ್ ಈಸ್ ಎನ್ವಿರಾನ್ಮೆಂಟ್ ನೋಡಿ. ದ ಸರೌಂಡಿಂಗ್ ಅಸ್ ವಿಚ್ ಕನ್ಸಿಸ್ಟ್ ಆಫ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಇಸ್ ಕಾಲ್ಡ್ ಅಸ್ ಎನ್ವಿರಾನ್ಮೆಂಟ್. ಹೌದಾ? ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಂಡುಬರುವ ಜೈವಿಕ ಮತ್ತು ಅಜೈವಿಕ ಘಟಕವನ್ನ ಪರಿಸರ ಅಂತ ಕರೀತೀವಿ. The surrounding us which consist of biotic and abiotic components is called as environment. Okay, fine. ಈಗ ನನ್ನ ಪ್ರಶ್ನೆ, ಈ ಬಯೋಟಿಕ್ಕು ಮತ್ತು ಎಬಯೋಟಿಕ್ಕು ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ? ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ? ಓಕೆ, ಹೌ ಮೆನಿ ಟೈಪ್ಸ್ ಆಫ್ ಇಂಟರಾಕ್ಷನ್ಸ್ ಆರ್ ದೇರ್ ಇನ್ ಎನ್ವಿರಾನ್ಮೆಂಟ್? ಆಯ್ತು, ಇಂಟರಾಕ್ಟ್ ಮಾಡ್ತವೆ ಅಂತ ಹೇಳ್ತಿದ್ರೆ ಎಷ್ಟು ರೀತಿ ಇಂಟರಾಕ್ಟ್ ಮಾಡ್ತವೆ? ತಪ್ಪಾದ್ರೂ ಪರವಾಗಿಲ್ಲ ಬಂದ್ರೆ ಹೇಳಿ.
ಡೋಂಟ್ ವರಿ. ಅದೇ ತಪ್ಪೋ ಸರಿನೋ ಪ್ರಶ್ನೆ ಬೇರೆ, ಎಲ್ಲರ ಮುಂದೆ ಹೇಳಕ್ಕೆ ಒಂದು ಗಡಿಸ್ಬೇಕು, ಅದು ಖುಷಿ ಪಡ್ಬೇಕು. ಹೇಳಿ ಸರ್. ಹೌ ಮೆನಿ ಟೈಪ್ಸ್ ಆಫ್ ಇಂಟರಾಕ್ಷನ್ಸ್ ಆರ್ ಪ್ರೆಸೆಂಟ್ ಇನ್ ಎನ್ವಿರಾನ್ಮೆಂಟ್? 4. ಫ್ರಂಟ್, ಬ್ಯಾಕ್, ರೈಟ್, ಲೆಫ್ಟ್. ದೆನ್ ಹೇಳಿ. 4 ಅಂದವರು. ಬಯೋಟಿಕ್, ಎಬಯೋಟಿಕ್. ಇದು ಯಾಕೆ ವಾಯ್ಸ್ ಹಳೆ ಬ್ಯಾಚರ್ ಥರ ಇದೆಯಲ್ಲ? ಹಳೆ ಬ್ಯಾಚರ್ ದೇರ್ ಲೈಕ್ ಬ್ಯಾಂಡ್ ಫ್ರಮ್ ಇಂಟ್ರಾಕ್ಷನ್. ಆಲ್ರೆಡಿ ಪಾಠ ಮಾಡಿರ್ತೀನಿ. ಬೇರೆ ಹೇಳ್ಬೇಕು. ನೋಡ್ರಿ ನೋಡಿ, there are 2 types of interactions present in the environment. One is biotic and biotic, one is biotic and abiotic. ಕನ್ನಡ ಮಾಧ್ಯಮದವರು. ಜೀವಿಗಳ ನಡುವೆ ಕಂಡು ಬರುವಂತ ಪರಸ್ಪರ ಸಂವಹನ, ಜೀವಿ ಮತ್ತು ಭೌತಿಕ ಪರಿಸರದ ನಡುವೆ ಕಂಡು ಬರುವಂತ ಪರಸ್ಪರ ಸಂವಹನ. ಅಂದ್ರೆ ಅರ್ಥ ಆಗಲಿಲ್ಲ ಸರ್. ನೋಡಿ, ಈಗ ನಾನೊಂದು ಆರ್ಗ್ಯಾನಿಸಮ್, ಆಯ್ತಾ? ನಾನು ಬದುಕಬೇಕು ಅಂದ್ರೆ ನಾನು 2 ಥರ ಇಂಟ್ರಾಕ್ಷನ್ ಮಾಡಲೇಬೇಕು. ಒಂದು, ಇನ್ನೊಂದು ಆರ್ಗ್ಯಾನಿಸಮ್ ಜೊತೆ ಇಂಟ್ರಾಕ್ಟ್ ಮಾಡಲೇಬೇಕು. ಯಾಕೆ? ಫುಡ್. ಬಯೋಟಿಕ್ ಅಂದ್ರೆ 2 ಜೀವಿಗಳು ಅಂತ. ಓಕೆ, ನಾನೊಂದು ಆರ್ಗ್ಯಾನಿಸಮು, ನಾನು ಬದುಕಬೇಕು ಅಂದರೆ ಇನ್ನೊಂದು ಆರ್ಗ್ಯಾನಿಸಮ್ ಜೊತೆಗೆ ಇಂಟ್ರಾಕ್ಟ್ ಮಾಡಲೇಬೇಕು. ವೈ? ಬಿಕಾಸ್ ಫಾರ್ ಫುಡ್. ಎವ್ರಿ ಆರ್ಗ್ಯಾನಿಸಮ್ ಇನ್ ದ ವರ್ಲ್ಡ್ ಇಸ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಫುಡ್. ಪ್ರತಿಯೊಂದು ಜೀವಿಯು ಕೂಡ ಮತ್ತೊಂದು ಜೀವಿ ಮೇಲೆ ಅವಲಂಬಿತವಾಗಿರುತ್ತೆ. ಯಾಕೆ? ಆಹಾರಕ್ಕಾಗಿ. ಓಕೆ, ಸೊ ಬಯೋಟಿಕ್ ಇಂಟ್ರಾಕ್ಷನ್ಸ್ ಹ್ಯಾಪನ್ಸ್ ಫಾರ್ ಫುಡ್. ಆಯಿತು. ನಾನೀಗ ಬದುಕಬೇಕು ಅಂದರೆ ನನಗೆ ಇನ್ನೊಂದು ಆರ್ಗ್ಯಾನಿಸಮ್ ಹೆಂಗೆ ಇಂಪಾರ್ಟೆಂಟು, ಅದೇ ರೀತಿ ಹ್ಯಾಬಿಟ್ಯಾಟು ಇಂಪಾರ್ಟೆಂಟ್, ಟೆಂಪ್ರೇಚರು ಇಂಪಾರ್ಟೆಂಟು, ಆಕ್ಸಿಜನ್ನು ಇಂಪಾರ್ಟೆಂಟ್, ನೀರು ಇಂಪಾರ್ಟೆಂಟು. ಎಸ್ ಆರ್ ನೋ? ದಟ್ ಈಸ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಇಂಟ್ರಾಕ್ಷನ್. ಎಸ್ ಆರ್ ನೋ? ಈಗ ಹೇಳಿ ಸರ್. ಬಯೋಟಿಕ್ ಇಂಟ್ರಾಕ್ಷನ್ಸ್ ಹ್ಯಾಪನ್ಸ್ ಫಾರ್ ಜೀವಿಗಳ ನಡುವೆ ಪರಸ್ಪರ ಸಂವಹನ ಯಾಕೆ ನಡೆಯುತ್ತೆ? ಆಹಾರಕ್ಕಾಗಿ ನಡೆಯುತ್ತೆ. ಇನ್ನೊಂದು, ಜೀವಿ ಮತ್ತು ಭೌತಿಕ ಪರಿಸರದ ನಡುವೆ ಸಂವಹನ ಯಾಕೆ ನಡೆಯುತ್ತೆ? ಆವಾಸ ಸ್ಥಾನ, ನೀರು, ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್ ಎಕ್ಸೆಟ್ರಾ. ಆಯ್ತಾ? ಅರ್ಥ ಆಗ್ತಿದೆಯಾ ಇಲ್ಲ? ಓಕೆ ಸರಿ. 2 ಇಂಟ್ರಾಕ್ಷನ್ಸ್ ಇದಾವೆ. ದ ಸ್ಟಡಿ ಆಫ್ ಇಂಟರಾಕ್ಷನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಆಸ್ ಇಕಾಲಜಿ. ನಾವು ಇಕಾಲಜಿ ಅಂದ್ರೆ ಏನು ಅಂತ ಕೇಳಿದಾಗ ಸ್ಟಡಿ ಆಫ್ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಆಸ್ ಇಕಾಲಜಿ ಅಂತೀವಿ. ತಪ್ಪು ಆಕ್ಚುಲಿ, ಅದು ಲೇಮನ್ ಡೆಫಿನೇಷನ್. ಅದು ಟೆಕ್ನಿಕಲ್ ಡೆಫಿನೇಷನ್ ಏನು ಅಂತಂದ್ರೆ, ದ ಸ್ಟಡಿ ಆಫ್ ಇಂಟರಾಕ್ಷನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಆಸ್ ಎಕಾಲಜಿ. ದ ಟರ್ಮ್ ಎಕಾಲಜಿ ಇಸ್ ಕಾಯ್ನ್ಡ್ ಬೈ ಅರ್ನೆಸ್ಟ್ ಹೇಕಲ್. ಓಕೆ, ಪರಿಸರದಲ್ಲಿ ಕಂಡು ಬರುವ ಸಂವಹನಗಳ ಅಧ್ಯಯನವನ್ನ ಪರಿಸರ ವಿಜ್ಞಾನ ಅಂತ ಕರಿತೀವಿ. ಓಕೆ, ಪರಿಸರ ವಿಜ್ಞಾನ ಅಥವಾ ಇಕಾಲಜಿ ಎಂಬ ಪದವನ್ನು ಕೊಟ್ಟಂತ ವಿಜ್ಞಾನಿಯರು ಅರ್ನೆಸ್ಟ್ ಹ್ಯಾಕಲ್. ಓಕೆ, ಓಕೆ. ಸೊ ಇವಾಗ ನಾವು ಸಾಕಷ್ಟು ಟರ್ಮ್ಸ್ ಓದ್ಕೊಂಡಿದ್ದೀವಿ. ಸೇ ಎನ್ವಿರಾನ್ಮೆಂಟ್ ಅಂದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಡೋಂಟ್ ವರಿ, ವಿಲ್ ಗೋ ವೆರಿ ಸ್ಲೋ. ಫಸ್ಟ್ ಕ್ಲಾಸ್ ವಿಲ್ ಗೋ ವೆರಿ ಸ್ಲೋ. ಆಯ್ತಾ? ಎಸ್ ಆರ್ ನೋ? ಒಂದ್ಸತಿ ಕನ್ನಡದಲ್ಲಿ ಹೇಳ್ತೀನಿ, ಒಂದ್ಸತಿ ಇಂಗ್ಲೀಷಲ್ಲಿ ಹೇಳ್ತೀನಿ. ಓಕೆ, ಫಸ್ಟ್ ಐ ಸ್ಟಾರ್ಟ್ ವಿತ್ ಇಂಗ್ಲಿಷ್ ಮೀಡಿಯಮ್. ಓಕೆ, what is environment? The surrounding us, which consists of biotic and abiotic components, is called as environment. Examples for biotic component: plants, animals, birds, microorganisms. Examples for abiotic components: temperature, humidity, atmospheric pressure, sunlight, carbon dioxide, water, etc. ಓಕೆ, ಈಗ ಬಯೋಟಿಕ್ ಮತ್ತು ಎಬಯೋಟಿಕ್ ಕಾಂಪೊನೆಂಟ್ಸ್ ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ? How many types of interaction? 2 types. First one is the biotic interaction that happens for food. Next one is the abiotic interaction that happens for habitat, temperature, sunlight, etc. The study of interactions present in the environment is called as ecology. The term ecology is coined by Ernest Haeckel. You're Ernest Haeckel. ಆಮೇಲೆ ಯಶಲ್ಲ. ಹೆಸರು ಕನ್ನಡ ಮೀಡಿಯಂ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಂಡುಬರುವ ಜೈವಿಕ ಮತ್ತು ಅಜೈವಿಕ ಘಟಕವನ್ನ ಪರಿಸರ ಅಂತ ಕರಿತೀವಿ. ಜೈವಿಕ ಘಟಕ ಎಕ್ಸಾಂಪಲ್
ಸಸ್ಯ, ಪ್ರಾಣಿ, ಪಕ್ಷಿ, ಸೂಕ್ಷ್ಮಜೀವಿ ಎಕ್ಸೆಟ್ರಾ. ಅಜೈವಿಕ ತಾಪಮಾನ, ಆರ್ದ್ರತೆ, ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್ ಎಕ್ಸೆಟ್ರಾ. ಪರಿಸರೀಯ ಸಂವಹನಗಳಲ್ಲಿ ಎರಡು ಇದೆ. ಜೀವಿಗಳ ನಡುವೆ ಕಂಡು ಬರುವಂಥ ಪರಸ್ಪರ ಸಂವಹನ, ಜೀವಿ ಮತ್ತು ಭೌತಿಕ ಪರಿಸರ ನಡುವೆ ಕಂಡು ಬರುವಂಥ ಪರಸ್ಪರ ಸಂವಹನ. ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಅಧ್ಯಯನವನ್ನ ಪರಿಸರ ವಿಜ್ಞಾನ ಅಥವಾ ಎಕಾಲಜಿ ಅಂತ ಕರೆದರು. ಎಕಾಲಜಿ ಎಂಬ ಪದವನ್ನು ಕೊಟ್ಟಂತ ವಿಜ್ಞಾನಿ ಅರ್ನೆಸ್ಟ್ ಹೆಕ್. ಯಾರಿಗೆ ಅರ್ಥ ಆಗಿಲ್ಲ ಬಸ್? ಕ್ಲಿಯರ್? ಎಸ್ ಆರ್ ನೋ? ಅಂಡರ್ಸ್ಟ್ಯಾಂಡಿಂಗ್? ಅದರ ಎನ್ವಿರಾನ್ಮೆಂಟ್ ಇಕಾಲಜಿ ಎಷ್ಟು ಸಿಂಪಲ್ ಆಗಿ ಓದಬಹುದು ಅಂತಂದ್ರೆ, ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಮ ಫಿಂಗರ್ ಟಿಪ್ಸಿಗೆ ತರ್ತೀನಿ. ಆಯ್ತಾ? ಸರಿ, ನೆಕ್ಸ್ಟ್ ಟಾಪಿಕ್ ಬರೋಣ. ಓಕೆ, ಎಕಲಾಜಿಕಲ್ ಆರ್ಗನೈಸೇಷನ್, ಪರಿಸರ ಸಂರಚನೆ. ಎಕಲಾಜಿಕಲ್ ಆರ್ಗನೈಸೇಷನ್ ಚೆನ್ನಾಗಿದೆ ಸಬ್ಜೆಕ್ಟು, ಫೋಕಸ್ ಮಾಡಬೇಕು. ಮಾಡ್ತೀರಾ? ಓಕೆ, ಸರಿ. ಪರಿಸರ ಸಂರಚನೆ. ಈಗ ನಾವು ಲಿಸನ್, ನನ್ನ ಪ್ರಶ್ನೆ, ಪರಿಸರ ಒಂದೇ ಬಾರಿ ರಚನೆ ಆಯ್ತಾ ಅಥವಾ ವಿಕಸನಗೊಳ್ತಾ? ಎನ್ವಿರಾನ್ಮೆಂಟ್ ಇಸ್ ಅ ಪ್ರಾಡಕ್ಟ್ ಆಫ್ ಎವಲ್ಯೂಷನ್, ಕರೆಕ್ಟಾ? ಓಕೆ, ಈಗ ನಾನೊಂದು ಪ್ರೈಮರಿ ಸ್ಕೂಲ್ ಪ್ರಶ್ನೆ ಕೇಳ್ತೀನಿ. ವಿಚ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್? ಕರೆಕ್ಟಾ ಗುರು? ವಿಚ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್? ಸೆಲ್. ಸೆಲ್ಲಿಂದ ಏನು ಬಂತು? ಟಿಶ್ಯೂ ಬಂತು. ಟಿಶ್ಯೂ ಇಂದ ಏನು ಬಂತು? ಆರ್ಗನ್ ಬಂತು. ಆರ್ಗನ್ ಇಂದ ಏನು ಬಂತು? ಆರ್ಗನ್ ಸಿಸ್ಟಮ್ ಬಂತು. ಕರೆಕ್ಟಾ? ಆರ್ಗನ್ ಸಿಸ್ಟಮ್ ಇಂದ ಆರ್ಗ್ಯಾನಿಸಮ್ ಬಂತು. ದಿಸ್ ಇಸ್ ಯುವರ್ ಬಯೋಲಾಜಿಕಲ್ ಆರ್ಗನೈಸೇಷನ್. ಇದನ್ನ ಬಯೋಲಾಜಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಜೀವಿ ರಚನೆ ಆಗಬೇಕಾದ್ರೆ ಏಕಾಏಕಿ ರಚನೆ ಆಗಲ್ಲ, ಹಲವಾರು ಹಂತಗಳ ರಚನೆ ಆಗುತ್ತೆ. ಎಸ್ ಆರ್ ನೋ? ಒಂದು ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗ್ಬೇಕಂದ್ರೆ ಏಕಾಏಕಿ ಫಾರ್ಮೇಷನ್ ಆಗಲ್ಲ, ಹಲವಾರು ಸ್ಟೇಜಸ್ ಅಲ್ಲಿ ಫಾರ್ಮೇಷನ್ ಆಗಿರುತ್ತೆ. ದಿಸ್ ಇಸ್ ಯುವರ್ ಬಯೋಲಾಜಿಕಲ್ ಆರ್ಗನೈಸೇಷನ್. ಅದರ ಒಂದು ಪ್ಲೀಸ್ ಕೇಳಿಸ್ಕೊಳ್ಳಿ, ಒಂದು ಜೀವಿ ರಚನೆ ಆಗ್ಬೇಕಾದ್ರೆ ಇಷ್ಟೆಲ್ಲ ಹಂತಗಳು ಇರಬೇಕಾದ್ರೆ ಪರಿಸರ ರಚನೆ ಆಗ್ಬೇಕಾದ್ರೆ ಎಷ್ಟು ಹಂತಗಳಿರ್ಬೇಕು? ಪರಿಸರ ರಚನೆ ಆಗ್ಬೇಕಾದ್ರೆ ಎಷ್ಟು ಹಂತಗಳಿರ್ಬೇಕು? ಅದನ್ನು ಓದ್ತೀವಿ. ಓಕೆ, ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೆಲ್ ಇತ್ತು, ಟಿಶ್ಯೂ ಬಂತು, ಟಿಶ್ಯೂ ಇಂದ ಸೆಲ್ಲಿಂದ ಟಿಶ್ಯೂ ಬಂತು, ಟಿಶ್ಯೂ ಇಂದ ಆರ್ಗನ್ ಬಂತು, ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಬಂತು, ಆರ್ಗನ್ ಸಿಸ್ಟಮ್ ಇಂದ ಆರ್ಗನಿಸಮ್ ಬಂತು, ಆರ್ಗನಿಸಮ್ ಇಂದ ಮುಂದಕ್ಕೆ ಏನು ಬಂತು? ಕರೆಕ್ಟ್ ಯೋಚನೆ ಮಾಡ್ಬೇಕಲ್ಲ. ಸೆಲ್ಲಿಂದ ಟಿಶ್ಯೂ ಬಂತು, ಟಿಶ್ಯೂ ಇಂದ ಆರ್ಗನ್ ಬಂತು, ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಬಂತು, ಆರ್ಗನ್ ಸಿಸ್ಟಮ್ ಇಂದ ಆರ್ಗ್ಯಾನಿಸಮ್ ಬಂತು, ಆರ್ಗ್ಯಾನಿಸಮ್ ಇಂದ ಏನು ಬಂತು? ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಏನು ಬರುತ್ತಲ್ಲ ಅದು ಎನ್ವಿರಾನ್ಮೆಂಟ್. ಆರ್ಗ್ಯಾನಿಸಮ್ ಹಿಂದಕ್ಕೆ ಏನು ಬರುತ್ತಲ್ಲ ಅದು ಬಯಾಲಜಿ. ಅರ್ಥ ಆಗ್ತಿದ್ದಿಲ್ಲ ಬಾಯ್ಸ್? ಎಸ್ ಆರ್ ನೋ? ಬಾಯ್ಸ್ ಯಾಕೆ ಹಿಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ? ಯಾವಾಗಲೂ ಸರ್ ನಿಮಗೆ ಬಾಲ್ಕನಿ ಸೀಟೇ ಬೇಕು. ಓಕೆ, ಎಸ್ ಕೇಳಿಸ್ಕೊಳ್ಳಿ. ಆರ್ಗ್ಯಾನಿಸಮ್ ಇಂದ ಹಿಂದಕ್ಕೆ ಏನು ಬಂತು? ದಟ್ ಈಸ್ ಬಯಾಲಜಿ. ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಏನು ಬಂತು? ಎನ್ವಿರಾನ್ಮೆಂಟ್. ಅಲ್ಲಿಗೆ ಐ ಕನ್ಕ್ಲೂಡ್ ದಟ್ continuation of biology is environment. Continuation of biology is environment. ಅರ್ಥ ಆಗ್ತಿದ್ಯಾ? ಸರಿ, ಈಗ ಆರ್ಗ್ಯಾನಿಸಮ್ ಬೆಂಚ್ ಮಾರ್ಕ್. ಆರ್ಗ್ಯಾನಿಸಮ್ ಹಿಂದಕ್ಕೆ ಏನು ಬಂತು? ಬಯಾಲಜಿ. ಮುಂದಕ್ಕೆ ಏನು ಬಂತು? ಅದು ಎನ್ವಿರಾನ್ಮೆಂಟ್. ಹಾಗಾದ್ರೆ ಮೈ ಕ್ವಶನ್ ಇಸ್, ನೀವು ಆಗ್ಲೇ ಏನು ಹೇಳಿದ್ರಿ? ಫಂಡಮೆಂಟಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್ ಯಾವುದು ಅಂದಾಗ ಸೆಲ್ ಅಂತ ಹೇಳಿದ್ರಿ. ಈಗ ಉಲ್ಟಾ ಕ್ವಶನ್ ಕೇಳ್ತೀನಿ, ಫಂಡಮೆಂಟಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್ ಯಾವುದು? ಆರ್ಗ್ಯಾನಿಸಮ್. ಫಂಡಮೆಂಟಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್ ಯಾವುದು? ಪರಿಸರದ ಮೂಲ ಘಟಕವನ್ನ ಜೀವಿ ಅಂತ ಕರಿತೀವಿ. ಆಯ್ತಾ? ಸರಿ, ಈಗ ನೋಡಿ ಬಹಳ ಚೆನ್ನಾಗಿದೆ. ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಗೊತ್ತಾ? ಇವಾಗ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಒಂದು ಚಿಕ್ಕ ಆರ್ಗ್ಯಾನಿಸಮ್ ಇಂದ ಇಡೀ ಭೂಮಿ ಹೆಂಗ್ ಬಂತು ಅಂತ ಹೇಳ್ಕೊಡ್ತೀನಿ. ಏನ್ ಗೊತ್ತಾ, ನಮ್ಗೆ ಯಾಕೆ ಓದೋದು ಇಷ್ಟ ಆಗಲಿಲ್ಲ ಅಂತಂದ್ರೆ, ಓದಿದ್ದು ಲೈಫ್ ಕೆಲ ಉಪಯೋಗ ಆಗುತ್ತೆ ಅಂತ ಯಾರು ಹೇಳ್ಕೊಡ್ಲಿಲ್ಲ, ಅದಕ್ಕೆ ಓದೋದು ಇಷ್ಟ ಆಗಲಿಲ್ಲ. ಎಸ್ ಆರ್ ನೋ? ನಾನು ಹೇಳ್ಕೊಡ್ತೀನಿ. ಒಂದು ಆರ್ಗ್ಯಾನಿಸಮ್ ಇಂದ ಇಡೀ ಭೂಮಿ ಹೆಂಗ್ ಬಂತು ಅಂತ ಹೇಳ್ಕೊಡ್ತೀನಿ. ರೆಡಿ ಇದ್ದೀರಾ? ವಿತಿನ್ 5 minutes. ಓಕೆ, ನಾವು ಬದರ್ ಫಂಡಮೆಂಟಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಜೀವಿ ಅಂತ ಕರಿತೀವಿ. ಆಯ್ತಾ? ಆರ್ಗ್ಯಾನಿಸಮ್ ಅಂತಂದ್ರೆ ಒನ್ ಇಂಡಿವಿಜುವಲ್. ಆರ್ಗ್ಯಾನಿಸಮ್ ಅಂದ್ರೆ ಒನ್ ಇಂಡಿವಿಜುವಲ್.
ಆರ್ಗ್ಯಾನಿಸಮ್ ಇಂದ ಏನು ಬಂತು? ಸ್ಪೀಶೀಸ್ ಬಂತು. ಏನು ಬಂತು? ಸ್ಪೀಶೀಸ್ ಬಂತು. ಸ್ಪೀಶೀಸ್ ಅಂದ್ರೆ ಕನ್ನಡದಲ್ಲಿ ಪ್ರಭೇದಗಳು. ಏನು ಕರಿತೀವಿ? ಓಕೆ, ನೋಡಿ ಎಕ್ಸಾಂಪಲ್ ಕೊಡೋಣ. ಇಲ್ಲಿ ಒಂದೇ ಒಂದು ಎಲಿಫೆಂಟ್ ಇತ್ತು, ಎಲಿಫೆಂಟ್ ಇಂದ ಎಲಿಫೆಂಟ್ ಸ್ಪೀಶೀಸ್ ಬಂತು. ಯೋಚನೆ ಮಾಡಿ, ಎಲಿಫೆಂಟ್ಗೂ ಎಲಿಫೆಂಟ್ ಸ್ಪೀಶೀಸ್ಗೂ ಡಿಫ್ರೆನ್ಸ್ ಏನು? ಇಲ್ಲಿ ಒಂದಿರ್ತವೆ, ಸುಮಾರು ಇರ್ತವೆ, ಕರೆಕ್ಟಾ? ಅಲ್ಲಿಗೆ ಸ್ಪೀಶೀಸ್ ಡೆಫಿನೇಷನ್, ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಆಸ್ ಒನ್ ಸ್ಪೀಶೀಸ್. ನಾವೆಲ್ಲ ಒಂದೇ ಸ್ಪೀಶೀಸ್ ತಾನೆ? ನಾವೆಲ್ಲ ಒಂದೇ ಸ್ಪೀಶೀಸ್ ತಾನೆ? ಯಾರಿಗಾರ ಡೌಟ್ ಇದೆಯಾ? ಯಾರು ಒನ್ ಸ್ಪೀಶೀಸ್. ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಆಸ್ ಸ್ಪೀಶೀಸ್. ಆಯ್ತಾ? ಒಂದೇ ರೀತಿ ಇರುವ ಜೀವಿಗಳ ಗುಂಪನ್ನ ಪ್ರಭೇದಗಳು ಅಂತ ಕರಿತೀವಿ. ಆಯ್ತಾ? ಸರಿ, ಈಗ ಆರ್ಗ್ಯಾನಿಸಮ್ ಇಂದ ಸ್ಪೀಶೀಸ್ ಬಂತು. ಹೆಂಗ್ ಬಂತು? ಆರ್ಗ್ಯಾನಿಸಮ್ ಇಂದ ಸ್ಪೀಶೀಸ್ ಬಂತು, ಹೆಂಗ್ ಬಂತು? ಹೇಳಿ, ಜೋರಾಗಿ ಹೇಳಿ. ಏನು ಜೋರಾಗಿ ಹೇಳಿ, ನಾಚ್ಕೋಬೇಡಿ. ಓಕೆ, ಒಂದು ಆರ್ಗ್ಯಾನಿಸಮ್ಮು ರೀಪ್ರೊಡಕ್ಷನ್ನ ಮೂಲಕ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅನ್ನು ಸೃಷ್ಟಿ ಮಾಡಿದಾಗ ಸ್ಪೀಶೀಸ್ ಬರುತ್ತೆ. ಒಂದು ಜೀವಿ ಸಂತಾನೋತ್ಪತ್ತಿಯ ಮೂಲಕ ಫಲವತ್ತಾದ ಸಂತತಿಯನ್ನು ಸೃಷ್ಟಿ ಮಾಡಿದಾಗ ಪ್ರಭೇದಗಳು ಬರುತ್ತೆ. ಆದರೆ ನೋಡಿ, ಡೋಂಟ್ ಕನ್ಫ್ಯೂಸ್ ಸ್ಪೀಶೀಸ್ ವಿತ್ ಬ್ರೀಡ್ಸ್. ಸ್ಪೀಶೀಸೇ ಬೇರೆ, ಬ್ರೀಡ್ಸೇ ಬೇರೆ. ಬ್ರೀಡ್ಸ್ ಅಂದ್ರೇನು? ಒಂದು ಪ್ರಾಣಿದೊಂದು ಜೀನ್ಸ್ ತಗೊಳ್ಳೋದು, ಇನ್ನೊಂದು ಪ್ರಾಣಿದೊಂದು ಜೀನ್ಸ್ ತಗೊಳ್ಳೋದು, ಕ್ಲೋನ್ ಮಾಡೋದು, ಹೊಸ ಪ್ರಾಣಿ ಕ್ರಿಯೇಟರ್, ಅದು ಬ್ರೀಡ್ಸ್. ಈಗ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ನಾವು ಚಿಕ್ಕ ಹುಡುಗರಿದ್ದಾಗ ಬರೀ ಒಂದೇ ಥರ ನಾಯಿ ಇತ್ತು. ಈಗ ಸುಮ್ಮನೆ ಚಂದ್ರಲೋಟಲ್ಲಿ ವಾಕಿಂಗ್ ಹೋದ್ರೆ ಒಬ್ಬೊಬ್ರು ಮನೆ ಒಂದೊಂದು ಥರ ನಾಯಿ ಇದ್ದಾರೆ. ಅವು ಸ್ಪೀಶೀಸಾ ಬ್ರೀಡ್ಸಾ? Species are selected by nature while breeds are selected by man. Okay, and environment is study of nature, so we don't speak about breeds. ಆಯ್ತಾ? ಸರಿ, ಈಗ ನೋಡಿ, ಒಂದು ಆರ್ಗ್ಯಾನಿಸಮ್ ರೀಪ್ರೊಡಕ್ಷನ್ ಮೂಲಕ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅನ್ನು ಸೃಷ್ಟಿ ಮಾಡಿದಾಗ ಏನು ಬರುತ್ತೆ? ಸ್ಪೀಶೀಸ್. ಆಯ್ತು, ಈಗ ಸ್ಪೀಶೀಸ್ ಇಂದ ಏನು ಬಂತು? ಪಾಪ್ಯುಲೇಷನ್ ಬಂತು, ಜನಸಂಖ್ಯೆ. ಪಾಪ್ಯುಲೇಷನ್, ಜನಸಂಖ್ಯೆ ಬಂತು. ಆಯ್ತು, ಈಗ ಥಿಂಕ್ ಮಾಡಬೇಕು. ಬ್ರದರ್ ಪ್ಲೀಸ್ ಲಿಸನ್ ಹಿಯರ್. ಎಲಿಫೆಂಟ್ ಇತ್ತಾ? ಎಲಿಫೆಂಟ್ ಸ್ಪೀಶೀಸ್ ಬಂತು. ಎಲಿಫೆಂಟ್ ಸ್ಪೀಶೀಸ್ ಇಂದ ಎಲಿಫೆಂಟ್ ಪಾಪ್ಯುಲೇಷನ್ ಬಂತು. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಲಿಫೆಂಟ್ ಸ್ಪೀಶೀಸ್ ಅಂಡ್ ಎಲಿಫೆಂಟ್ ಪಾಪ್ಯುಲೇಷನ್? ಹೇಳಿ ಸರ್. ಇಲ್ಲ ಮೇಡಮ್, ಎಲಿಫೆಂಟ್ ಪಾಪ್ಯುಲೇಷನ್ ಎಲಿಫೆಂಟ್ಸ್ ಮಾತ್ರ ಇರುತ್ತೆ, ಬೇರೆ ಯಾವುದು ಇರಲ್ಲ. ಎನಿವೇ ದಟ್ ಈಸ್ ರಾಂಗ್ ಆನ್ಸರ್, ಬಟ್ ಐ ಅಪ್ರಿಷಿಯೇಟ್ ಯು. ಓಕೆ, ವೆರಿ ಗುಡ್. ನೋಡಿ, ತಪ್ಪು ಹೇಳ್ತೀವೋ ಸರಿ ಮಾಡ್ತೀವಿ, ನಮ್ಮಲ್ಲಿ ಅಭಿಪ್ರಾಯಗಳನ್ನ ಹೊರಹಾಕ್ಬೇಕು. ಅಲ್ಲಿ ಈ 10th ಓದ್ಬೇಕಾರೆ, SSLC ಓದ್ಬೇಕಾರೆ ಟೀಚರ್ ಕ್ವಶನ್ ಕೇಳೋದು, ಆನ್ಸರ್ ಮಾಡಬೇಕು ಅಂತ ಅನಿಸಿತ್ತು, ಬಟ್ ಯಾರು ಮಾಡಲಿಲ್ಲ. ಒಂಥರ ಮುಜುಗರ, ಎಜಿಟೇಷನ್. PUCಲೂ ಟೀಚರ್ ಪ್ರಶ್ನೆ ಕೇಳೋದು, ಅವಾಗಲೂ ಉತ್ತರ ಕೊಡಬೇಕು ಅಂತ ಅನಿಸಿತ್ತು, ಅವಾಗಲೂ ಮುಜುಗರ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸು. ಎಲ್ಲಿ ತಪ್ಪಾಗ್ಬಿಟ್ರೆ, ಎಲ್ಲರೂ ನಗಾಡ್ಬಿಟ್ರೆ. ಈ ಡಿಗ್ರಿನಲ್ಲಿ ಪ್ರಶ್ನೆಗೆ ಉತ್ತರ ಕೊಡೋ ಕ್ಲಾಸ್ಗೆ ಹೋಗ್ಲಿಲ್ಲ. ಇದು ಲಾಸ್ಟ್ ಚಾನ್ಸ್. ಇನ್ ಲೈಫಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಆಗಲ್ಲ ನೀವು. ಇನ್ ಲೈಫಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಆಗಲ್ಲ, ಏನಾದರೂ ಪೇರೆಂಟ್ಸ್ ಆಗೋದು. ಲಾಸ್ಟ್ ಸ್ಟೇಜ್ ಆಫ್ ಸ್ಟೂಡೆಂಟ್ ಫೇಸ್ ಇದು. ಏನೇನು ಬರುತ್ತೆ ಎಲ್ಲ ಹೇಳ್ರಿ, ತಪ್ಪಾರು ಪರವಾಗಿಲ್ಲ. ಹಾಂ, ಸ್ಪೀಶೀಸ್ಗೂ ಪಾಪ್ಯುಲೇಷನ್ಗೂ ಡಿಫ್ರೆನ್ಸ್ ಏನು? ಓಕೆ, ಅಂದ್ರೆ ನಿಯರೆಸ್ಟ್ ಆನ್ಸರು, ಬಟ್ ತಪ್ಪಿದೆ. ವಾಟ್ ಇಸ್ ನೇಮ್ ಬ್ರದರ್? ಅಭಿಷೇಕ್. ನಿಮ್ಮ ಹೆಸರು? ಅಶ್ವಿನಿ. ಪ್ಲೀಸ್ ಬಿಗ್ ಹ್ಯಾಂಡ್ ಆಫ್ ಅಪ್ಲಾಸ್ ಫಾರ್ ಅಭಿಷೇಕ್ ಅಂಡ್ ಅಶ್ವಿನಿ. ತಪ್ಪುತ್ತರ ಕೊಟ್ಟಿದ್ದಕ್ಕೆ. ಓಕೆ ಬ್ರದರ್, ನೋಡಿ, ಯಾವಾಗ ಸ್ಪೀಶೀಸು, ನೋಡಿ ಪ್ಲೀಸ್ ಕೇಳಿಸ್ಕೊಳ್ಳಿ, ಯಾವಾಗ ಸ್ಪೀಶೀಸು ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಅನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅವಾಗ ಅದು ಪಾಪ್ಯುಲೇಷನ್ ಅಂತ ಕರೆಸ್ಕೊಳ್ಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗತ್ತರ ಹೇಳ್ತೀನಿ. ಇಂಡಿಯನ್ ಪಾಪ್ಯುಲೇಷನ್, ಅಮೆರಿಕನ್ ಪಾಪ್ಯುಲೇಷನ್, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ.
ಇಂಡಿಯನ್ ಪಾಪ್ಯುಲೇಷನ್, ಅಮೆರಿಕನ್ ಪಾಪ್ಯುಲೇಷನ್, ಚೈನೀಸ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಎಲ್ಲ ಕಡೆ ಇರೋದು ಹ್ಯೂಮನ್ ಸ್ಪೀಶೀಸ್ ತಾನೆ. ಆದರೆ ಹ್ಯೂಮನ್ ಸ್ಪೀಶೀಸು ಇಂಡಿಯಾ ಎನ್ನುವಂಥ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಅದು ಇಂಡಿಯನ್ ಪಾಪ್ಯುಲೇಷನ್ ಆಯಿತು. ಹ್ಯೂಮನ್ ಸ್ಪೀಶೀಸು ಅಮೆರಿಕ ಎನ್ನುವಂಥ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಅದು ಅಮೆರಿಕನ್ ಪಾಪ್ಯುಲೇಷನ್ ಆಯಿತು. ಹ್ಯೂಮನ್ ಸ್ಪೀಶೀಸು ಚೈನಾ ಎನ್ನುವಂಥ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಚೈನೀಸ್ ಪಾಪ್ಯುಲೇಷನ್ ಆಯಿತು. ಅಲ್ಲಿಗೆ ಬದರ್ ನಾನು ಫಾರ್ಮುಲಾ ಕೊಡ್ತಾ ಇದ್ದೀನಿ ನೋಡಿ. ಓಕೆ, ಯಾವಾಗ ಸ್ಪೀಶೀಸು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸ್ಕೊಳ್ಳುತ್ತೆ ಅದು ಪಾಪ್ಯುಲೇಷನ್ ಅಂತ ಕರೆಸ್ಕೊಳ್ಳುತ್ತೆ. ಆಯ್ತಾ? ಸೊ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಸ್ಪೀಶೀಸ್ ಪ್ಲಸ್ ಜಿಯೋಗ್ರಫಿಕಲ್ ಕಾಂಪೊನೆಂಟ್. ಸ್ಪೀಶೀಸ್ಗೂ ಪಾಪ್ಯುಲೇಷನ್ ಡಿಫ್ರೆನ್ಸ್ ಏನು ಅಂದ್ರೆ, ಇಲ್ಲೂ ಸ್ಪೀಶೀಸ್ ಇರುತ್ತೆ, ಇಲ್ಲೂ ಸ್ಪೀಶೀಸ್ ಇರುತ್ತೆ, ಬಟ್ ಇಲ್ಲಿ ಏನಿರಲ್ಲ, ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಇರಲ್ಲ. ಓಕೆ, ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ. ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಪ್ಲೇಸ್, ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಎಲಿಫೆಂಟ್ ಸ್ಪೀಶೀಸ್ ಇನ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಬರಿಬೋದಾ? ಬರಿಬೋದಾ? ಇಲ್ಲ, ಜಿಯೋಗ್ರಫಿಕಲ್ ಕಾಂಪೊನೆಂಟ್ ಆಡ್ ಆಯ್ತು. ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಎಲಿಫೆಂಟ್ ಸ್ಪೀಶೀಸ್ ಇನ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಯ್ತು. ಹಂಗಂತೇಳಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಲಿಫೆಂಟ್ ಪಾಪ್ಯುಲೇಷನ್ ಮಾತ್ರ ಇರುತ್ತಾ? ಲಯನ್ ಪಾಪ್ಯುಲೇಷನ್ ಇರುತ್ತೆ, ಟೈಗರ್ ಪಾಪ್ಯುಲೇಷನ್ ಇರುತ್ತೆ, ರೈನೋ ಪಾಪ್ಯುಲೇಷನ್ ಇರುತ್ತೆ. ಎಸ್ ಆರ್ ನೋ? ಹಲವಾರು ಪಾಪ್ಯುಲೇಷನ್ಸ್ ಗಳನ್ನ ಒಳಗೊಂಡಿರುವಂತ ಭೂಪ್ರದೇಶವನ್ನ ನಾವು ಬಯೋಲಾಜಿಕಲ್ ಕಮ್ಯುನಿಟಿ ಅಂತ ಕರಿತೀವಿ. ಏನ್ ಕರಿತೀವಿ? ಬಯೋಲಾಜಿಕಲ್ ಕಮ್ಯುನಿಟಿ. ಓಕೆ, ಕನ್ನಡದಲ್ಲಿ ಜೈವಿಕ ಸಮುದಾಯ ಅಂತ. ಕನ್ನಡದಲ್ಲಿ ಜೈವಿಕ ಸಮುದಾಯ. ಓಕೆ, ಸೊ ವಾಟ್ ಈಸ್ ಬಯೋಲಾಜಿಕಲ್ ಕಮ್ಯುನಿಟಿ? It is geographical region which comprises several populations. ಆಯ್ತು, ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಸಾಕಷ್ಟು ಪಾಪ್ಯುಲೇಷನ್ಸ್ ಇದಾವೆ. ಈ ಪಾಪ್ಯುಲೇಷನ್ಸ್ ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ? ಇಂಟರಾಕ್ಟ್ ಮಾಡ್ತವ. ಎಷ್ಟು ರೀತಿ ಇಂಟ್ರಾಕ್ಷನ್ ವಿಚಾರದೆ? ಬಯೋಟಿಕ್ ಬಯೋಟಿಕ್. ಎಸ್ ಆರ್ ನೋ? ಇನ್ನೊಂದ್ಸತಿ ಕೇಳ್ತೀನಿ. ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಪಾಪ್ಯುಲೇಷನ್ಸ್ ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ? ಇಂಟರಾಕ್ಟ್ ಮಾಡ್ತವ. ಎಷ್ಟು ರೀತಿ ಇಂಟ್ರಾಕ್ಷನ್? ಟು ಟೈಪ್. ವಿಚಾರದೆ? ಬಯೋಟಿಕ್ ಆಯ್ತು. ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಪ್ಲೀಸ್ ಕೇಳಿಸ್ಕೊಳ್ಳಿ, ಇಂಟರಾಕ್ಷನ್ಸ್ ನಡೆದಾಗ, ಪ್ಲೀಸ್ ಕೇಳಿಸ್ಕೋಬೇಕಿಲ್ಲಿ, ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಇಂಟರಾಕ್ಷನ್ಸ್ ನಡೆದಾಗ ಆ ಇಂಟರಾಕ್ಷನ್ಸ್ ಗಳ ಪರಿಣಾಮವಾಗಿ ಒಂದು ಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಈಕೋಸಿಸ್ಟಮ್. ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಜೈವಿಕ ಸಮುದಾಯದ ಒಳಗಡೆ ಪರಿಸರೀಯ ಸಂವಹನಗಳು ನಡೆದಾಗ ಆ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವಂತ ವ್ಯವಸ್ಥೆಯನ್ನ ಪರಿಸರ ವ್ಯವಸ್ಥೆ. UPSC ಒಂದು ಕ್ವಶನ್ ಆಗಿತ್ತು. ವಿಚ್ ಆರ್ ದ 2 ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಶನ್ ಆಫ್ ಇಕೋಸಿಸ್ಟಮ್ ಅಂತ ಒಂದು ಪ್ರಶ್ನೆ. ಪರಿಸರ ವ್ಯವಸ್ಥೆಯ ರಚನೆಯನ್ನು ನಿರ್ಧರಿಸುವ 2 ಅಂಶಗಳು ಯಾವ್ಯಾವು ಅಂತ. ಒನ್ ಇಸ್ ಬಯೋಲಾಜಿಕಲ್ ಕಮ್ಯುನಿಟಿ, ಅದರ್ ಒನ್ ಇಸ್. ಅರ್ಥ ಆಗ್ತಿದೇನ್ರಿ? ನೋಡ್ರಿ, ಇಲ್ಲಿ ಈಕೋಸಿಸ್ಟಮ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅಲ್ಲಿ ಏನ್ ಇರ್ಲೇಬೇಕು? ಬಯೋಲಾಜಿಕಲ್ ಕಮ್ಯುನಿಟಿ ಇರ್ಲೇಬೇಕು, ಇಂಟ್ರಾಕ್ಷನ್ಸ್ ನಡಿಲೇಬೇಕು. ಪ್ಲೀಸ್ ಮಾತಾಡ್ಬೇಕು. ಓಕೆ, ನೋಡ್ರಿ, ಒಂದ್ ಹೇಳ್ತೀನಿ, ಇಂಟ್ರಾಕ್ಷನ್ಸ್ ನಡಿಲೇಬೇಕು, ಅವಾಗಲೇ ಎನ್ವಿರಾನ್ಮೆಂಟ್ ಫಾರ್ಮೇಶನ್ ಆಗೋದು. ಇಲ್ಲೂ ಅಷ್ಟೇ. ಆಯ್ತಾ? ಒಂದು ಉತ್ತಮ ವಾತಾವರಣ ಫಾರ್ಮೇಶನ್ ಆಗಬೇಕಂದ್ರೆ ನೀವು ಇಂಟ್ರಾಕ್ಟ್ ಮಾಡಲೇಬೇಕು. ಆಯ್ತಾ? ಸರಿ, ಈಗ ಹೇಳಿ ಸರ್, ವಿಚ್ ಆರ್ ದ 2 ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಶನ್ ಆಫ್ ಇಕೋಸಿಸ್ಟಮ್? ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತೆ ಇಂಟರಾಕ್ಷನ್ಸ್. ಕರೆಕ್ಟಾ? ಈಗ ನೋಡೋಣ ಎಷ್ಟು ಜನ ಇದ್ದಾರೆ ಬುದ್ಧಿವಂತರು ಗೊತ್ತಾಗ್ತೀಗ. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಇದ್ರೆ ಯಾವ ಇಕೋಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ? ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಇದ್ರೆ ಯಾವ ಇಕೋಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ? ಅಕ್ವಾಟಿಕ್ ಇಕೋಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ. ಇಟ್ಸ್ 2 ಟೈಪ್ಸ್ ಆಫ್ ಇಕೋಸಿಸ್ಟಮ್: ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಅಕ್ವಾಟಿಕ್ ಇಕೋಸಿಸ್ಟಮ್. ಸರಿನಾ? ಈಗ ಹಲವಾರು ಇಕೋಸಿಸ್ಟಮ್ಗಳನ್ನು ಕೂಡಿಸಿದಾಗ ಲಿಸನ್ ಹಿಯರ್, ಹಲವಾರು ಇಕೋಸಿಸ್ಟಮ್ಗಳನ್ನು ಕೂಡಿಸಿದಾಗ ಏನ್ ಬರುತ್ತೆ ಸರ್? ಲ್ಯಾಂಡ್ಸ್ಕೇಪ್ ಬರುತ್ತೆ. ಏನ್ ಬರುತ್ತೆ? ಲ್ಯಾಂಡ್ಸ್ಕೇಪ್. ಲ್ಯಾಂಡ್ಸ್ಕೇಪ್ ಅಂದ್ರೆ ಕನ್ನಡದಲ್ಲಿ ಭೂದೃಶ್ಯ ಅಂತ ಕರಿತೀವಿ. ಲ್ಯಾಂಡ್ಸ್ಕೇಪ್ ಬರುತ್ತೆ. ಎಕ್ಸಾಂಪಲ್ ಕೊಡಿ ಸರ್. ವೆಸ್ಟರ್ನ್ ಘಾಟ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಈಗ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫಾರೆಸ್ಟ್ ಇಕೋಸಿಸ್ಟಮ್ ಇದೆಯಾ? ಮಾತಾಡ್ರಿ. ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಇದೆಯಾ? ರಿವರ್ ಇಕೋಸಿಸ್ಟಮ್ ಇದೆಯಾ? ಮೌಂಟೇನ್ ಇಕೋಸಿಸ್ಟಮ್ ಇದೆಯಾ? ಹಲವಾರು ಇಕೋಸಿಸ್ಟಮ್ಗಳನ್ನು ಕ್ಲಬ್ ಮಾಡಿದಾಗ ಲ್ಯಾಂಡ್ಸ್ಕೇಪ್.
ಇಟ್ಸ್ ಎ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಂಪ್ರೈಸಸ್ ಸೆವರಲ್ ಈಕೋಸ್. ಈಗ ಹಲವಾರು ಲ್ಯಾಂಡ್ಸ್ಕೇಪ್ಗಳನ್ನು ಕ್ಲಬ್ ಮಾಡಿದಾಗ ಬಯೋಮ್ ಬರುತ್ತೆ. ಕನ್ನಡದಲ್ಲೂ ಬಯೋಮ್. ಸರ್, ಲ್ಯಾಂಡ್ಸ್ಕೇಪ್ಗೂ ಬಯೋಮ್ಗೂ ಡಿಫ್ರೆನ್ಸ್. ಒಂದು ದೇಶದಲ್ಲಿ ಹಲವಾರು ಲ್ಯಾಂಡ್ಸ್ಕೇಪ್ ಇರುತ್ತೆ, ಒಂದು ಬಯೋಮಲ್ಲಿ ಹಲವಾರು ದೇಶಗಳಿರುತ್ತೆ. ಒಂದು ಲ್ಯಾಂಡ್ಸ್ಕೇಪಲ್ಲಿ ಒಂದು ದೇಶದಲ್ಲಿ ಹಲವಾರು ಲ್ಯಾಂಡ್ಸ್ಕೇಪ್ಸ್ ಇರ್ತವೆ, ಒಂದು ಬಯೋಮಲ್ಲಿ ಹಲವಾರು ದೇಶಗಳಿರ್ತವೆ. ಫಾರ್ ಎಕ್ಸಾಂಪಲ್ ಹಿಮಾಲಯನ್ ಬಯೋಮ್. ಹಿಮಾಲಯನ್ ಬಯೋಮಲ್ಲಿ ಪಾಕಿಸ್ತಾನ ಬರುತ್ತಾ? ಎಸ್ ಆರ್ ನೋ? ಪಾಕಿಸ್ತಾನ ಬರುತ್ತಾ? ಭಾರತ ಬರುತ್ತೆ, ಚೈನಾ ಬರುತ್ತೆ, ನೇಪಾಳ ಬರುತ್ತೆ, ಭೂತಾನ್ ಬರುತ್ತೆ. ಇಟ್ಸ್ ಎ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಂಪ್ರೈಸಸ್ ಸೆವರಲ್ ಲ್ಯಾಂಡ್ಸ್ಕೇಪ್ಸ್. ಬಟ್ ಬಯೋಮ್ಗೆ ಒಂದು ನಿರ್ದಿಷ್ಟವಾದಂಥ ಕ್ಲೈಮ್ಯಾಟಿಕ್ ಕಂಡೀಷನ್ ಇರುತ್ತೆ. ಬಯೋಮ್ ಈಸ್ ಕ್ಯಾರೆಕ್ಟರೈಸ್ಡ್ ವಿತ್ ಒನ್ ಸ್ಪೆಸಿಫಿಕ್ ಕ್ಲೈಮೇಟ್ ಕಂಡೀಷನ್. ನೀವು ಪಾಕಿಸ್ತಾನದಿಂದ ಹಿಡಿದು ನಿಮ್ಗೆ ಅಲ್ಲಿ ಚೈನಾ, ಪಾಕಿಸ್ತಾನ, ಭಾರತ, ಚೈನಾ, ನೇಪಾಳ, ಭೂತಾನ್ ಒಂದೇ ಕ್ಲೈಮ್ಯಾಟಿಕ್ ಕಂಡೀಷನ್ ಹಿಮಾಲಯಾಸ್ ಅಲ್ಲಿ. ಓಕೆ, so biome is a larger geographical area which comprises several landscape as well as it is representing one climatic condition. ಆಯ್ತಾ? ಈಗ ಜಗತ್ತಿನ ಎಲ್ಲ ಬಯೋಮ್ಗಳನ್ನು ಕೂಡಿಸಿದಾಗ ಇಡೀ ಭೂಮಿ ಬಂತು. ಓಕೆ, ಈ ಭೂಮಿಯನ್ನು ನಾವೇನು ಕರಿತೀವಿ? ಬಯೋಸ್ಪಿಯರ್ ಅಂತ ಕರಿತೀವಿ. ಜಗತ್ತಿನ ಎಲ್ಲ ಬಯೋಮ್ಗಳನ್ನು ಕೂಡಿಸಿದಾಗ ಬಯೋಸ್ಪಿಯರ್ ಬಂತು. ಅದರ ಮಜಾ ನೋಡಿ. ಬಯೋ ಮೀನ್ಸ್ ಲೈಫ್, ಸ್ಪಿಯರ್ ಮೀನ್ಸ್ ಪ್ಲಾನೆಟ್. ದ ಪ್ಲಾನೆಟ್ ವಿಚ್ ಕ್ಯಾನ್ ಸಸ್ಟೈನ್ ಲೈಫ್ ಇಸ್ ಕಾಲ್ಡ್ ಬಯೋಸ್ಪಿಯರ್. ನೋಡಿ, ಬಯೋ ಅಂದ್ರೆ ಜೀವ ಅಂತ, ಸ್ಪಿಯರ್ ಅಂದ್ರೆ ಗ್ರಹ ಅಂತ. ಯಾವ ಗ್ರಹ ಜೀವಿಗಳನ್ನು ಸುಸ್ಥಿರವಾಗಿ ಸಾಕುವಂತ ಸಾಮರ್ಥ್ಯ ಇರುತ್ತೋ ಆ ಗ್ರಹವನ್ನು ಜೀವಗೋಳ ಅಂತ ಕರಿತೀವಿ. ಯಾರೋ ಕೇಳಿದ್ರು, ಸರ್ ಏನ್ ಸರ್ ಇದು ಭೂಮಿ ಮೇಲೆ ನೋಡಿ ಅರ್ತ್ ಇಸ್ ಕಾಲ್ಡ್ as biosphere because bios means life, sphere means planet. The planet which can sustain life is called as biosphere. ಒಳ್ಳೆ ಪ್ರಶ್ನೆ ಕೇಳಿದ್ರು. ಸರ್, ಅರ್ತ್ ಅಲ್ಲಿ 1.5 ಮಿಲಿಯನ್ ಸ್ಪೀಶೀಸ್ ಇದೆ, 15 ಲಕ್ಷ ಪ್ರಭೇದಗಳಿದಾವೆ. ಅಂದ್ರೆ ಲಯನ್ ಸ್ಪೀಶೀಸ್, ಟೈಗರ್ ಸ್ಪೀಶೀಸ್, ಚೀತಾ ಸ್ಪೀಶೀಸ್, ಹ್ಯೂಮನ್ ಬೀಯಿಂಗ್ ಸ್ಪೀಶೀಸ್, ಪ್ಲಾಂಟ್ ಸ್ಪೀಶೀಸ್, ಈ ತರ 15 ಲಕ್ಷ ಸ್ಪೀಶೀಸ್ ಇದೆ. ಎಷ್ಟೋ? ಓಕೆ ಸರ್, ಸೋಲಾರ್ ಸಿಸ್ಟಮ್ ಅಲ್ಲಿ 8 ಗ್ರಹಗಳಿದಾವೆ, ಭೂಮಿ ಮೇಲೆ 15 ಲಕ್ಷ ಪ್ರಭೇದಗಳಿದೆ. ಬಟ್ ಬೇರೆ ಪ್ಲಾನೆಟ್ ಅಲ್ಲಿ ಒಂದು ಸೊಳ್ಳೆನೂ ಇಲ್ಲ ಸರ್, ಒಂದು ನೊಣನೂ ಇಲ್ಲ ಸರ್, ಯಾಕೆ ಅಂತ. ದಿಸ್ ವಾಸ್ ಅ ಕ್ವಶನ್. ಅರ್ತ್ ಈಸ್ ಗಿಫ್ಟೆಡ್ ವಿತ್ 1.5 ಮಿಲಿಯನ್ ಸ್ಪೀಶೀಸ್, ಆದರೆ ಬೇರೆ ಪ್ಲಾನೆಟ್ ಅಲ್ಲಿ ಒಂದು ಸಣ್ಣ ಬ್ಯಾಕ್ಟೀರಿಯಾನೂ ಇಲ್ಲ. ವೈ ಇಸ್ ಇಟ್ ಸೊ? ಯಾಕೆ ಅಂತಂದ್ರೆ ನೋಡಿ, ಬಯೋಸ್ಪಿಯರ್ ಇಸ್ ಈಕ್ವಲ್ ಟು ಲಿಥೋಸ್ಪಿಯರ್ ಪ್ಲಸ್ ಹೈಡ್ರೋಸ್ಪಿಯರ್ ಪ್ಲಸ್ ಅಟ್ಮಾಸ್ಪಿಯರ್. ಲಿಥೋಸ್ಪಿಯರ್ ಪ್ಲಸ್ ಹೈಡ್ರೋಸ್ಪಿಯರ್ ಅಟ್ಮಾಸ್ಪಿಯರ್. ಸರಿ, ಲಿಥೋಸ್ಪಿಯರ್ ನಾನು ಅರ್ತ್ ಕ್ರಸ್ಟ್ ಅಂತ ಕರಿಬಹುದಾ? ಜೀವಗೋಳ ಇಸ್ ಈಕ್ವಲ್ ಟು ಶಿಲಾಗೋಳ ಪ್ಲಸ್ ಜಲಗೋಳ ಪ್ಲಸ್ ವಾಯುಗೋಳ. ಓಕೆ, ಲಿಥೋಸ್ಪಿಯರ್ ಅರ್ತ್ ಕ್ರಸ್ಟ್ ಅಂತ ಕರಿಬಹುದಾ? ಅರ್ತ್ ಕ್ರಸ್ಟ್ ಅಲ್ಲಿ ಸಾಯಿಲ್ ಇದೆಯಾ? ಮಾತಾಡ್ರಿ. ಸಾಯಿಲ್ ಅಲ್ಲಿ ಸೆಡಿಮೆಂಟ್ಸ್ ಇದೆಯಾ? ಸೆಡಿಮೆಂಟ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ? ಸೊ ಲಿಥೋಸ್ಪಿಯರ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಓಕೆ, ನಾನು ಹೈಡ್ರೋಸ್ಪಿಯರ್ ನ ವಾಟರ್ ಅಂತ ಕರಿಬಹುದಾ? ಅಟ್ಮಾಸ್ಫಿಯರ್ ಅಲ್ಲಿ ಸನ್ಲೈಟ್ ಸಿಗುತ್ತಾ? ಎಸ್ ಆರ್ ನೋ? ಅದರ್ ಪ್ಲೀಸ್ ಮಾರ್ಕ್ ಮೈ ವರ್ಡ್ಸ್. ಪ್ರಪಂಚದ ಯಾವ ಭಾಗದಲ್ಲಿ ಪೌಷ್ಟಿಕಾಂಶಗಳು, ನೀರು ಮತ್ತು ಸೂರ್ಯನ ಬೆಳಕಿನ ಸಮ್ಮಿಲನ ಆಗುತ್ತೋ ಅಲ್ಲಿ ಮೊಟ್ಟ ಮೊದಲ ಜೀವಿ ಸೃಷ್ಟಿ ಆಗುತ್ತೆ. ಈ ಒಂದು ಬೀಜ ತಗೊಳ್ತೀವಿ, ಸೀಡ್, ಬೀಜವನ್ನು ಬಿತ್ತುತ್ತೀವಿ, ಅದು ಸಸ್ಯ ಆಗ್ಬೇಕು ಅಂದ್ರೆ ಏನ್ ಬೇಕು? ನ್ಯೂಟ್ರಿಯೆಂಟ್ಸ್, ವಾಟರ್, ಸನ್ಲೈಟ್. ಪ್ರಪಂಚದ ಯಾವುದೇ ಭಾಗದಲ್ಲಿ ಪೌಷ್ಟಿಕಾಂಶಗಳು, ನೀರು ಮತ್ತು ಸೂರ್ಯನ ಬೆಳಕಿನ ಸಮ್ಮಿಲನ ಆಗುತ್ತೋ ಜಗತ್ತಿನ ಮೊಟ್ಟ ಮೊದಲ ಜೀವಿ ಸೃಷ್ಟಿಯಾಗುತ್ತೆ. ಬಟ್ ಬೇರೆ ಪ್ಲಾನೆಟ್ ಅಲ್ಲಿ ಏನಿದೆ? ಲಿಥೋಸ್ಪಿಯರ್ ಇದೆ, ಅಟ್ಮಾಸ್ಫಿಯರ್ ಇದೆ, ಏನಿಲ್ಲ? ಹೈಡ್ರೋಸ್ಪಿಯರ್ ಇದೆ. ಅದಕ್ಕೆ ಯಾವುದೇ ಪ್ಲಾನೆಟ್ ಹೋದ ತಕ್ಷಣ ಫಸ್ಟ್ ಏನು ಹುಡುಕ್ತೀವಿ ನಾವು? ನೀರಿದೆಯಾ ಅಂತ ಹುಡುಕ್ತೀವಿ. ಎಸ್ ಆರ್ ನೋ? ಬೇರೆ ಯಾವುದೇ ಪ್ಲಾನೆಟ್ ಹೋದಾಗ ಫಸ್ಟ್ ಏನು ಹುಡುಕ್ತೀವಿ? ನೀರಿದೆಯಾ ಅಂತ ಹುಡುಕ್ತೀವಿ. ಬಿಕಾಸ್ ವಾಟರ್ ಈಸ್ ಕಾಲ್ಡ್ ಅಸ್ ಇಂಡಿಕೇಶನ್ ಆಫ್ ಲೈಫ್. ನಾ ಏನು ಹೇಳಿದ್ನ ನಾನು ಪ್ರೂವ್ ಮಾಡಿದ್ದೀನಿ. ಒಂದು ಚಿಕ್ಕ ಜೀವಿಯಿಂದ ಇಡೀ ಭೂಮಿ ಹಿಂಗೆ ಬಂತು ಅಂತ ಪ್ರೂವ್ ಮಾಡಿದ್ದೀನಿ. ಎಸ್ ಆರ್ ನೋ? ಆಯ್ತು ಗುರು, ಈಗ ಪ್ಲೀಸ್ ಕೇಳಿಸ್ಕೊಳ್ಳಿ. ಒಂದು ಚಿಕ್ಕ ಜೀವಿಯಿಂದ, ಒಂದು ಸಿಂಗಲ್ ಆರ್ಗ್ಯಾನಿಸಮ್ ಇಂದ ಇಡೀ ಭೂಮಿ ಹೆಂಗ್ ಬಂತು ಅಂತ ನಾವು ಮಾತಾಡಿದ್ವಿ. ಓಕೆ,
ಅಂದರೆ ಒಂದು ಸಣ್ಣ ಆರ್ಗ್ಯಾನಿಸಮ್ ಇಂದ ಇಡೀ ಎನ್ವಿರಾನ್ಮೆಂಟ್ ಹೆಂಗ್ ಫಾರ್ಮೇಷನ್ ಆಯಿತು ಅಂತ ನಾವು ಮಾತಾಡಿದ್ವಿ. ಓಕೆ, ಒಂದು ಸಣ್ಣ ಆರ್ಗ್ಯಾನಿಸಮ್ ಇಂದ ಎನ್ವಿರಾನ್ಮೆಂಟು ಏಕಾಏಕಿ ಬಂತ ಅಥವಾ ಹಲವಾರು ಹಂತಗಳಲ್ಲಿ ಬಂತ? ಸ್ಟೆಪ್ ಬೈ ಸ್ಟೆಪ್ ಅಂತ. ಎಸ್ ಆರ್ ನೋ? ಮಾತಾಡ್ರಿ. ಸ್ಟೆಪ್ ಬೈ ಸ್ಟೆಪ್ ಅಂತ. ಓಕೆ, ನಾವು ದ ಸ್ಟಡಿ ಆಫ್, ಪ್ಲೀಸ್ ಲುಕ್ ಎಟ್ ಹಿಯರ್, the study of stages found in the formation of environment is called as ecological organization. The study of stages found in the formation of environment is called as ecological organization. ಪರಿಸರ ರಚನೆಯಾಗುವ ವೇಳೆ ಕಂಡುಬರುವ ಹಂತಗಳ ಅಧ್ಯಯನವನ್ನ ಪರಿಸರ ಸಂರಚನೆ ಅಂತ ಕರೀತಾರೆ. ಪರಿಸರ ರಚನೆಯಾಗುವ ವೇಳೆ ಕಂಡುಬರುವ ಹಂತಗಳ ಅಧ್ಯಯನವನ್ನು ಪರಿಸರ ಸಂರಚನೆ ಅಂತ ಕರೀತಾರೆ. The study of stages found in the formation of environment is called as ecological organization. Okay. ಈಗ ನೋಡೋಣ ಎಷ್ಟು ಜನ ಮಾತಾಡ್ತೀರ. ಫಂಡಮೆಂಟಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಆರ್ಗ್ಯಾನಿಸಮ್ ಇಂದ ಏನು ಬಂತು? ಸ್ಪೀಶೀಸ್ ಇಂದ, ಪಾಪ್ಯುಲೇಷನ್ ಇಂದ, ಬಯೋಲಾಜಿಕಲ್ ಕಮ್ಯುನಿಟಿ ಇಂದ, ಇಕೋಸಿಸ್ಟಮ್ ಇಂದ, ಲ್ಯಾಂಡ್ಸ್ಕೇಪ್ ಇಂದ, ಬಯೋಮ್ ಇಂದ. ಓಕೆ, ಈ ಕನ್ನಡ ಮೀಡಿಯಂ ಅವರು ಫಸ್ಟ್ ಪರಿಸರದ ಮೂಲ ಘಟಕ ಜೀವಿಯಿಂದ, ಪ್ರಭೇದಗಳಿಂದ, ಜನಸಂಖ್ಯೆಯಿಂದ, ಜೈವಿಕ ಸಮುದಾಯದಿಂದ, ಪರಿಸರ ವ್ಯವಸ್ಥೆಯಿಂದ, ಭೂದೃಶ್ಯದಿಂದ, ಬಯೋಮಿಂದ, ಜೀವಗೋಳು. ನಾನು 45 ಅವರು ಪಾಠ ಮಾಡ್ತೀನಿ, ಬರ್ಸಲ್ಲ. ಅದಕ್ಕೆ ಸರ್ ಬರ್ಸ್ಬೇಕಲ್ಲ ಸರ್, ನನಗೆ ಗೊತ್ತು. ಅಲ್ಟಿಮೇಟ್ಲಿ ಒಬ್ಬ ಟೀಚರ್ ಎಷ್ಟೇ ಚೆನ್ನಾಗಿ ಪಾಠ ಮಾಡಲಿ, ಹುಡುಗರು ಲಾಸ್ಟ್ ಕೊಡ್ತಾರೆ, ಸರ್ ನೋಟ್ಸ್ ಹಾಕಿ ಕೊಡಲಿಲ್ಲ. ಸರ್ ಏನಕ್ಕೆ ಪಾಠ ಮಾಡ್ತೀನಿ ಅಂದರೆ, ಐ ಆಮ್ ನಾಟ್ ಎ ಟೀಚರ್ ಹೂ ಕ್ಯಾನ್ ಟೀಚ್ ಫಾರ್ 2 hours ಆ್ಯಂಡ್ ಡಿಕ್ಟೇಟ್ ಫಾರ್ 2 hours. ನೀವು 2 hour ಪಾಠ ಮಾಡಿ 2 hour ಡಿಕ್ಟೇಟ್ ಮಾಡಿದ್ರೆ ಟೋಟಲ್ ಎಷ್ಟು ಅವರ್ ಕ್ಲಾಸ್ ಆಯ್ತದು? 2 hour ಕ್ಲಾಸ್ ಆಗಿದ್ದು. ಎಸ್ ಆರ್ ನೋ? 2 hour ಕ್ಲಾಸ್ ಆಗಿತ್ತು. ಅದಕ್ಕೆ ನಾನು ಏನು ಮಾಡ್ತೀನಿ, ಗಿವ್ ಡಾಕ್ಯುಮೆಂಟೆಡ್ ನೋಟ್ಸ್ ಕೊಟ್ಬಿಡ್ತೀನಿ, ಪ್ರಿಂಟ್ಔಟ್ ತಗೊಂಡು ಬನ್ನಿ, ನಾನು ಹೇಳ್ತಾ ಹೋಗ್ತಿರ್ತೀನಿ, ಮಾರ್ಕ್ ಮಾಡ್ತಾ ಹೋಗ್ತಾರೆ. ಎಸ್ ಆರ್ ನೋ? ಅರ್ಥ ಆಗ್ತಿದೆಯಾ? ಸೊ ಅವಾಗ ಏನಾಗುತ್ತೆ, 45 ಅವರು ಪಾಠ ಮಾಡ್ತೀವಿ, ಇನ್ನು 25 hour ಪಾಠ ಮಾಡಿ 25 hour ಡಿಕ್ಟೇಷನ್ ಕೊಡ್ಬೇಕಾಗುತ್ತೆ. ಇಟ್ ಇಸ್ ಆಫ್ ನೋ ಯೂಸ್. ಯು ಪ್ಲೀಸ್ ಕಮ್ ವಿತ್ ಪ್ರಿಂಟ್ಔಟ್ ಟುಮಾರೋ. ನಾಳೆ ಬರಬೇಕಾದ್ರೆ ಪ್ರಿಂಟ್ಔಟ್ ಇರಬೇಕಲ್ಲಿ. ಎಸ್ ಆರ್ ನೋ? ಆಯಿತಾ? ಓಕೆ, ನೀವೊಂದು ಕೆಲಸ ಮಾಡಿ, ಒಂದು ಮೆಥಡ್ ಫಾಲೋ ಮಾಡಿ. ನಂದು 2 ಥರ ನೋಟ್ಸ್ ಇದ್ದಾವೆ, 2 ಮಾಧ್ಯಮದವ್ರಿಗೆ 2 ಥರ ನೋಟ್ಸ್ ಇದ್ದಾವೆ. ಓಕೆ, ಏನು ನೋಟ್ಸು? ಒಂದು ಹ್ಯಾಂಡ್ ರಿಟನ್ ನೋಟ್ಸು, ಒಂದು ಪ್ರಿಂಟೆಡ್ ನೋಟ್ಸು. ಸೊ ಹ್ಯಾಂಡ್ ರಿಟನ್ ನೋಟ್ಸ್ ಇಸ್ ಕಂಪಲ್ಸರಿ, ಕ್ಲಾಸಿಗೆ ತರಬೇಕಾದ್ರೆ. ಓಕೆ, ಕನ್ನಡ ಮೀಡಿಯಂ ಅವರಂತೂ ಹ್ಯಾಂಡ್ ರಿಟನ್ ನೋಟ್ಸ್ ಕಂಪಲ್ಸರಿ. ಇಂಗ್ಲೀಷ್ ಮೀಡಿಯಂ ಅವರು ನೀವು ಹ್ಯಾಂಡ್ ರಿಟನ್ ನೋಟ್ಸು ತರಬೇಕು, ಪ್ರಿಂಟೆಡು ತರಬೇಕು. ಮಾಡ್ತೀರಾ? ಎಸ್ ಆರ್ ನೋ? ಓಕೆ, ನೌ ವಿಲ್ ಕಮ್ ಟು ದ ನೆಕ್ಸ್ಟ್ ಟಾಪಿಕ್ ಸರ್. ಓಕೆ ನೋಡಿ, ಹ್ಯಾಬಿಟ್ಯಾಟ್ ಅಂತ ಒಂದು ಪದ ಇದೆ, ಕೇಳಿಸ್ಕೋಬೇಕು. ಹ್ಯಾಬಿಟ್ಯಾಟ್. ಇನ್ನೊಂದು ಎಕಲಾಜಿಕಲ್ ನಿಶ್. ಓಕೆ, ಕೆಲವರು ಅದನ್ನು ಎಕಲಾಜಿಕಲ್ ನೀಚೆ ಅಂತ ಕರೀತಾರೆ. ಆ ನೀಚೆ ಗೀಚೆ ಎಲ್ಲ ಇಲ್ಲ, ಅದು ನಿಶ್ ಅಂತ ಕರಿಬೇಕದು. ಓಕೆ ಸರಿ. ಕನ್ನಡದಲ್ಲಿ ಆವಾಸ ಸ್ಥಾನ ಮತ್ತು ಜೀವಿ ಪರಿಸರ ಸ್ಥಾನ. ಬ್ರದರ್, ನಾನು ಫಸ್ಟ್ ಕ್ಲಾಸ್ ಸ್ವಲ್ಪ ಸ್ಲೋ ಹೋಗ್ತೀನಿ, ಯಾಕೆ ನಿಮಗೆ ನಾನು ಸೆಟ್ ಆಗಬೇಕು, ನನಗೆ ನೀವು ಸೆಟ್ ಆಗಬೇಕು. ಆಲ್ರೆಡಿ ಅದನ್ನು ನೋಡಿದ್ದೀರಾ, ಬಟ್ ಎನ್ವಿರಾನ್ಮೆಂಟ್ ಸಬ್ಜೆಕ್ಟಲ್ಲಿ ಇಟ್ಸ್ ಅ ಫಸ್ಟ್ ಕ್ಲಾಸ್, ರೈಟ್? ಓಕೆ, one is habitat, one is ecological niche. What is habitat? Habitat is a physical space where the organisms lives in. ಒಂದು ಜೀವಿ ವಾಸ ಮಾಡುವಂಥ ಭೌತಿಕ ಪರಿಸರವನ್ನು ಆವಾಸ ಸ್ಥಾನ ಅಂತ ಕರಿತೀವಿ. ಈ ಪ್ರಶ್ನೆ ಕೇಳಿದ್ರೆ, ಸೊ ವಿಚ್ ಇಸ್ ದ ಹ್ಯಾಬಿಟೇಟ್ ಆಫ್ ಟೈಗರ್? ಟೈಗರ್ ಅರೆ, ವಿಚ್ ಇಸ್ ದ ಹ್ಯಾಬಿಟೇಟ್ ಆಫ್ ಟೈಗರ್? ಕೇವ್ಸಾ? ಫಾರೆಸ್ಟ್ ಕಂಡ್ರಿ, ಫಾರೆಸ್ಟ್. ಎಸ್ ಆರ್ ನೋ? ಅವ್ನು ಯಾರೋ ಒಬ್ಬ ಝೂ ಅಂತೆ. ವಿಚ್ ಇಸ್ ದ ಹ್ಯಾಬಿಟೇಟ್ ಆಫ್ ಫಿಶ್? ಯಾವುದು?
ಅಕ್ವೇರಿಯಂ, ವಾಟರ್, ಹ್ಯಾಬಿಟೇಟ್ ಆಫ್ ಬರ್ಡ್ಸ್, ಟ್ರೀಸ್. ಆಯ್ತಾ? ಹ್ಯಾಬಿಟೇಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಚಂದ್ರ ಲೇಔಟ್ ಅಲ್ಲ, ಮನೆ, ಓಮ್. ಕ್ಲಾಸ್ ಮುಗಿಸ್ಕೊ ಮನೆಗೆ ಹೋಗ್ಬೇಕು, ಇಲ್ಲೇ ಇರುತ್ತೆ. ಹ್ಯಾಬಿಟೇಟ್ ಆಫ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್, ಅಕ್ಕ ಸೆಕೆಂಡ್. ಆಯ್ತು, ಅರ್ಥ ಆಯ್ತು ಈಗ ಹ್ಯಾಬಿಟೇಟ್ ಅಂದರೆ ಇಟ್ಸ್ ಎ ಫಿಸಿಕಲ್ ಸ್ಪೇಸ್ ವೇರ್ ದ ಆರ್ಗ್ಯಾನಿಸಮ್ ಲಿವ್ಸ್ ಇನ್. ಒಂದು ಜೀವಿ ವಾಸ ಮಾಡುವಂಥ ಭೌತಿಕ ಪರಿಸರವನ್ನು ಆವಾಸ ಸ್ಥಾನ ಅಂತ ಕರಿತೀವಿ. ಆಯ್ತಾ? ಈಗ ನೋಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಹ್ಯಾಬಿಟೇಟಲ್ಲಿ ಎರಡು ಸ್ಪೀಶೀಸ್, ಒಂದು ಹ್ಯಾಬಿಟೇಟನ್ನು ಎರಡು ಸ್ಪೀಶೀಸ್ ಶೇರ್ ಮಾಡಿದ್ರೆ, ಒಂದು ಹ್ಯಾಬಿಟೇಟನ್ನು ಎರಡು ಸ್ಪೀಶೀಸ್ ಶೇರ್ ಮಾಡಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಒಂದೇ ಸ್ಪೀಶೀಸ್, ಒಂದೇ ಹ್ಯಾಬಿಟೇಟಲ್ಲಿ ಎರಡು ಸ್ಪೀಶೀಸ್ ಇದ್ರೆ ಕಾಂಪಿಟೇಷನ್, ರಿಸೋರ್ಸ್ ಸ್ಕೇರ್ಸಿಟಿ ಜಾಸ್ತಿ ಆಗುತ್ತೆ. ಸಂಪನ್ಮೂಲಗಳ ಅಭಾವ ಜಾಸ್ತಿ ಆಗುತ್ತೆ, ಸ್ಪರ್ಧೆ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಆಯಿತು, ಈಗ ಕೇಳಿಸ್ಕೊಳ್ಳಿ. ಒಂದು ಸ್ಪೀಶೀಸು ಹ್ಯಾಬಿಟ್ಯಾಟ್ ಒಳಗಡೆ ಕಾಂಪಿಟೇಷನ್ ಮತ್ತು ರಿಸೋರ್ಸ್ ಸ್ಕೇರ್ಸಿಟಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಹ್ಯಾಬಿಟ್ಯಾಟಲ್ಲಿ ಒಂದು ಸಣ್ಣ ಯೂನಿಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಎಕಲಾಜಿಕಲ್ ನಿಶ್. ಅರ್ಥ ಆಗಲಿಲ್ಲ ಗ್ರೋ? ನೋಡಿ, ಇದು ಫಾರೆಸ್ಟ್ ಅಂತ ಇಟ್ಕೊಳ್ಳೋಣ. ಫಾರೆಸ್ಟ್ ಕಾಣಿಸ್ತಿದ್ಯಾ ಇಲ್ಲ? ಏನು ಡೌ ಮಾಡ್ತೀರಿ? ಸರ್ಕಲ್ ತಾನೇ ಕಾಣಿಸ್ತೀರ. ಆಯ್ತು, ಫಾರೆಸ್ಟ್ ಕಾಣಿಸ್ತಿದ್ಯಾ ಇಲ್ಲ? ಸೀರಿಯಸ್ ಆಸ್ಪಿರೆಂಟ್ಸಿಗೆ ಮಾತ್ರ ಕಾಣಿಸುತ್ತೆ. ಈಗ ಕಾಣಿಸ್ತಿದ್ಯಾ? ಸರಿ, ಈಗ ಫಾರೆಸ್ಟ್ ಒಳಗಡೆ ಟೈಗರು ವಾಸ ಮಾಡ್ತಾ ಇದೆ, ಚೀತನೂ ವಾಸ ಮಾಡ್ತಾ ಇದೆ. ಟೈಗರ್ ವಾಸ ಮಾಡ್ತಿದ್ದು, ಚೀತನೂ ವಾಸ. ಟೈಗರು, ಚೀತ ಎರಡು ವಾಸ ಮಾಡ್ತಿದ್ದೆ. ಎರಡು ಫಾರೆಸ್ಟಲ್ಲೇ ವಾಸ ಮಾಡಿದ್ರೆ ಕಾಂಪಿಟೇಷನ್, ರಿಸೋರ್ಸ್ ಸ್ಕೇರ್ಸಿಟಿ ಜಾಸ್ತಿ. ಕರೆಕ್ಟಾ? ಸೊ ನೋಡಿ, ಕಾಂಪಿಟೇಷನ್ ಮತ್ತು ರಿಸೋರ್ಸ್ ಸ್ಕೇರ್ಸಿಟಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಟೈಗರು ಡೆನ್ಸ್ ಫಾರೆಸ್ಟ್ ಅನ್ನು ಸೆಲೆಕ್ಟ್ ಮಾಡುತ್ತೆ, ಚೀತಾ ಗ್ರಾಸ್ ಲ್ಯಾಂಡ್ ಅನ್ನು ಸೆಲೆಕ್ಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ, ಬೇಕಾದ್ರೆ ಫಾರೆಸ್ಟ್ ಒಳಗಡೆ ಟೈಗರ್ ಇದ್ ಕಡೆ ಚೀತಾ ಇರೋಲ್ಲ, ಚೀತಾ ಇದ್ ಕಡೆ ಟೈಗರ್ ಇರೋಲ್ಲ. ಟೈಗರ್ ಡೆನ್ಸ್ ಫಾರೆಸ್ಟ್ ಇರುತ್ತೆ, ಚೀತಾ ಗ್ರಾಸ್ ಲ್ಯಾಂಡ್. ಅದು ಎಕಲಾಜಿಕಲ್ ನಿಶ್. ಫಾರೆಸ್ಟ್ ಅನ್ನೋದು ಹ್ಯಾಬಿಟ್ಯಾಟ್, ಡೆನ್ಸ್ ಫಾರೆಸ್ಟ್ ಅನ್ನೋದು ಎಕಲಾಜಿಕಲ್ ನಿಶ್. ಫಾರೆಸ್ಟ್ ಅನ್ನೋದು ಹ್ಯಾಬಿಟ್ಯಾಟ್, ಗ್ರಾಸ್ ಲ್ಯಾಂಡ್ಸ್ ಅನ್ನೋದು ಎಕಲಾಜಿಕಲ್ ನಿಶ್. ಅರ್ಥ ಆಗ್ತಿದೆಯಾ? ಓಕೆ, ಲೆಟ್ ಮಿ ಡಿಫೈನ್ ಇಟ್. ಓಕೆ, AC, what? The remote. ಇದು ಪೌಡ್ರ್ ಹಾಕಂತಾರ. ಡೋಂಟ್ ಡೂ ಜೋಕ್ಸ್, ಯೂಟ್ಯೂಬಲ್ಲಿ ಲೈವ್ ಆಗ್ತಿರುತ್ತೆ. ಓಕೆ ಗುರು, ಕನ್ನಡ ಮೀಡಿಯಂ ಅವರು, ಒಂದು ಆವಾಸ ಸ್ಥಾನದ ಒಳಗೆ ಸ್ಪರ್ಧೆ ಮತ್ತು ಸಂಪನ್ಮೂಲಗಳ ಅಭಾವವನ್ನು ಎದುರಿಸಲು ಒಂದು ಪ್ರಭೇದವು ಆಯ್ಕೆ ಮಾಡುವ ಚಿಕ್ಕ ಘಟಕವನ್ನು ಜೀವಿ ಪರಿಸರ ಸ್ಥಾನ ಅಂತ ಕರಿತೀವಿ. ಒಂದು ಆವಾಸ ಸ್ಥಾನದ ಒಳಗೆ
ಸ್ಪರ್ಧೆ ಮತ್ತು ಸಂಪನ್ಮೂಲಗಳ ಅಭಾವವನ್ನು ಎದುರಿಸಲು ಒಂದು ಪ್ರಭೇದವು ಆಯ್ಕೆ ಮಾಡುವ ಚಿಕ್ಕ ಘಟಕವನ್ನು ಜೀವಿ ಪರಿಸರ ಸ್ಥಾನ ಅಂತ ಕರಿತೀವಿ. ಇಂಗ್ಲಿಷ್ ಮೀಡಿಯಂ ಅವರು to avoid competition and scarcity, to avoid competition and resource scarcity, a species selects a small unit within the ecosystem, within the habitat, and this unit is called as ecological niche. ಅರ್ಥ ಆಯ್ತಾ ಇಲ್ಲ? ಎಸ್ ಆರ್ ನೋ? ಓಕೆ, ಅರ್ಥ ಆಗಿದ್ರೆ ಲೆಟ್ us draw differences between habitat and ecological niche. ಎಕಲಾಜಿಕಲ್ ನಿಶ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದ್ರಿ, ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ವಿಚ್ ಇಸ್ ದ ಹ್ಯಾಬಿಟೇಟ್ ಆಫ್ ಬರ್ಡ್ಸ್? ಟ್ರೀಸ್. ಕರೆಕ್ಟಾ? ಎಸ್ ಆರ್ ನೋ? ಓಕೆ, ಟ್ರೀಸ್. ಸರ್ ಮತ್ತೆ ಟ್ರೀ ತರ ಇಲ್ಲ ಸರ್, ಕಡ್ಡಿದ್ದಲ್ಲಿ ಎಕ್ಸಾಂಪಲ್, ಆಯ್ತಾ? ಕೇಳಿಸ್ಕೊಳ್ಳಿ. ಎಲ್ಲಾ ಬರ್ಡ್ಸ್ ಬಾಯ್ಸ್, ಎಲ್ಲಾ ಬರ್ಡ್ಸು ಟ್ರೀಸ್ ಮೇಲೆ ವಾಸ ಮಾಡಿದ್ರೆ ಕಾಂಪಿಟೇಷನ್, ರಿಸೋರ್ಸ್ ಸ್ಕೇರ್ಸಿಟಿ. ಅದಕ್ಕೆ ಕೆಲವು ಪಕ್ಷಿಗಳು ಕೆಳಭಾಗದಲ್ಲಿ ಗೂಡು ಕಟ್ತವೆ, ಕೆಲವು ಪಕ್ಷಿಗಳು ಮಧ್ಯಭಾಗದಲ್ಲಿ ಗೂಡು ಕಟ್ತವೆ, ಕೆಲವು ಪಕ್ಷಿಗಳು ಮೇಲ್ಭಾಗದಲ್ಲಿ ಗೂಡು ಕಟ್ತವೆ. Actually, tree is a habitat. Lower part of the tree, middle part of the tree, and upper part of the tree is ecological niche. Getting my point? Yes or no? Okay. Now listen here. Let us draw a difference between habitat and ecological niche. Habitat provides only physical space, but ecological niche provides physical space plus chemical space plus biological space. Dense forest ಟೈಗರ್ಗೆ ಬರೀ ಫಿಸಿಕಲ್ ಸ್ಪೇಸ್ ಮಾತ್ರ ಕೊಡುತ್ತೆ. ಆದರೆ ಡೆನ್ಸ್ ಫಾರೆಸ್ಟು ಫಿಸಿಕಲ್ ಸ್ಪೇಸ್, ಕೆಮಿಕಲ್ ಸ್ಪೇಸ್. ಕೆಮಿಕಲ್ ಸ್ಪೇಸ್ ಅಂದರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಮತ್ತು ಹುಲಿ ಮರಿ ಹಾಕ್ಬೇಕು ಅಂದರೆ ಡೆನ್ಸ್ ಫಾರೆಸ್ಟಲ್ಲೇ ಇರಬೇಕು. ಬಯೋಲಾಜಿಕಲ್ ಸ್ಪೇಸ್ ಅನ್ನು ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹ್ಯಾಬಿಟ್ಯಾಟ್ ಆ್ಯಂಡ್ ಎಕಲಾಜಿಕಲ್ ನಿಶ್? ಸೊ ಹ್ಯಾಬಿಟ್ಯಾಟ್ ಪ್ರೊವೈಡ್ಸ್ ಓನ್ಲಿ ಫಿಸಿಕಲ್ ಸ್ಪೇಸ್, ಬಟ್ ಎಕಲಾಜಿಕಲ್ ನಿಶ್ ಪ್ರೊವೈಡ್ಸ್ ಫಿಸಿಕಲ್ ಸ್ಪೇಸ್, ಕೆಮಿಕಲ್ ಸ್ಪೇಸ್, ಬಯೋಲಾಜಿಕಲ್ ಸ್ಪೇಸ್. ಒಂದು ಹ್ಯಾಬಿಟ್ಯಾಟ್ ಅಲ್ಲಿ ತುಂಬಾ ಸ್ಪೀಶೀಸ್ ಇರ್ತವೆ, ಕರೆಕ್ಟಾ? ಬಟ್ ಎಕಲಾಜಿಕಲ್ ನಿಶ್ ಇಸ್ ಕನ್ಫೈನ್ಡ್ ಟು ಒನ್ ಸ್ಪೀಶೀಸ್. ಆಯ್ತಾ? ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ನೀವು ಟ್ರೂ ಆರ್ ಫಾಲ್ಸ್ ಹೇಳಬೇಕು. ಆಯ್ತಾ? ಟ್ರೂ ಆರ್ ಫಾಲ್ಸ್ ಹೇಳಬೇಕು. ಆಮೇಲೆ ಟ್ರೂತ್ ಡೇರ್ ಅಲ್ಲ, ಅದು ಬೇರೆ ಹೊಸದಿವ. ಎಕಲಾಜಿಕಲ್ ನಿಶ್ ಇಸ್ ಎ functional unit of ecosystem. True or false? Ecological niche is a functional unit of ecosystem. Yes or no? Yes. True. Why? Illodi. Ecological niches ಜಾಸ್ತಿ ಇದ್ದಷ್ಟು ಸ್ಪೀಶೀಸ್ ಸರ್ವೈವಲ್. ಎಕಲಾಜಿಕಲ್ ನಿಶಸ್ ಜಾಸ್ತಿ ಇದ್ದಷ್ಟು ಸ್ಪೀಶೀಸ್ ಸರ್ವೈವಲ್. ಸ್ಪೀಶೀಸ್ ಸರ್ವೈವಲ್ ಜಾಸ್ತಿ ಆದರೆ ಪಾಪ್ಯುಲೇಷನ್, ಬಯೋಲಾಜಿಕಲ್ ಕಮ್ಯುನಿಟಿ, ಈಕೋಸಿಸ್ಟಮ್ ಚೆನ್ನಾಗಿರ್ಬೇಕಾದ್ರೆ ಯಾರು ಇರಲೇಬೇಕು? ಎಕಲಾಜಿಕಲ್ ನಿಶಸ್ ಇರಲೇಬೇಕು. So ecological niches are considered as functional unit of ecosystems ಅಂತ ಕರೀತಾರೆ. Understanding us? Yes or no? Okay. So ಆವಾಸ ಸ್ಥಾನವೆಂಬುದು ಭೌತಿಕ ಪರಿಸರವನ್ನು ಮಾತ್ರ ಕೊಡುತ್ತೆ. ಜೀವಿ ಪರಿಸರ ಸ್ಥಾನವು ಭೌತಿಕ ಪರಿಸರ, ರಾಸಾಯನಿಕ ಪರಿಸರ, ಜೈವಿಕ ಪರಿಸರವನ್ನು ಕೊಡುತ್ತೆ. ಒಂದು ಆವಾಸ ಸ್ಥಾನವು ಅನೇಕ ಪ್ರಭೇದಗಳನ್ನು ಒಳಗೊಂಡಿರುತ್ತೆ. ಆದರೆ ಜೀವಿ ಪರಿಸರ ಸ್ಥಾನವು ಒಂದು ಪ್ರಭೇದಕ್ಕೆ ಸೀಮಿತ ಆಗಿರುತ್ತೆ. ಅಂಡ್ ಜೀವಿ ಪರಿಸರ ಸ್ಥಾನವನ್ನು ಪರಿಸರ ವ್ಯವಸ್ಥೆಯ ಕ್ರಿಯಾತ್ಮಕ ಘಟಕ ಅಂತ ಕರಿತೀವಿ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಫಂಕ್ಷನಲ್ ಯೂನಿಟ್ ಆಫ್ ಇಕೋಸಿಸ್ಟಮ್. ಅಂಡರ್ಸ್ಟ್ಯಾಂಡಿಂಗ್ ಅವರ್ಸ್? ಎಸ್ ಆರ್ ನೋ? ಓಕೆ. ನೌ ಇನ್ನೊಂದೆರಡು ವರ್ಡ್ ಬರುತ್ತೆ. ಈಕೋ ಟೋನ್ ಅಂತಿದೆ, ಎಡ್ಜ್ ಎಫೆಕ್ಟ್ ಅಂತಿದೆ. Edge effect. At what time we started? 10:45. Around 10:45. Am I right? Okay. At what time you need break? 12:15 or 12:30? 12:15. Yes or no? ಒಣ ಯಾವಾಗಾರು ಕೊಡಿ, ಒಟ್ಟ ಕೊಡಿ.
ಎಷ್ಟೋ ಜನ ನಾನು ನೋಡ್ತೀನಿ ಹುಡುಗರು ಇದು ಕೋಚಿಂಗ್ ಯಾಕೆ ತಗೊಳ್ತಾರೆ ಬ್ರೇಕ್ ತಗೊಳಕ್ಕೆ. ಆ ಕ್ಲಾಸ್ ಕೇಳ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬ್ರೇಕ್ ಬೇಕು ನಾನು ದುಡ್ಡು ಕೊಟ್ಟು ಬ್ರೇಕ್ ತಗೊಳ್ಳೋದು. ಎಸಾರ್ನು ಒಂದು ಕಾಲು ಗಂಟೆ ಆದ್ರೆ ನೋಡ್ತಾ ಇರ್ತಾರೆ ಗಡಿಯಾರನ್ನು, ಯಾಕೆ ಇನ್ನೂ ಬ್ರೇಕ್ ಕೊಟ್ಟಿಲ್ಲ, ಬ್ರೇಕ್ ಕೊಟ್ಟಿಲ್ಲ ಬೈಕಂತ ಇರ್ತಾರೆ. ಓಕೆ ಎಸಾರ್ನು ನೋಡಿ, ನಿಜ ಅಂತ ಯಾರು ಆರ ನೋಡಿ. ಬದರ್ ವಾಟ್ ಈಸ್ ಈಕೋಟೋನ್ ಕನ್ನಡದಲ್ಲಿ ನೋಡ್ರಿ, ಕೇಳಿಸ್ಕೊಳ್ರಿ. ಸ್ಥಿತ್ಯಂತರ ವಲಯ, ಸಂಯೋಜಿತ ಪರಿಸರ ವ್ಯವಸ್ಥೆ, ಮಧ್ಯಂತರ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಓಕೆ ಅಂಡ್ ನೋಡಿ, ಸ್ವಲ್ಪ ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇನ್ನೊಂದು ಸತಿ ಕೈ ಎತ್ತಿ ಸರ್. ಕನ್ನಡ ಮೀಡಿಯಂ, ಓಕೆ ಎಸ್, ಯು ಶುಡ್ ಬಿ ಫೆಮಿಲಿಯರ್ ವಿತ್ ಇಂಗ್ಲೀಷ್ ವರ್ಡ್ಸ್ ಆಸ್ ವೆಲ್. ಆಯಿತಾ? ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂದರೆ ನಿಮಗೆ ಇಂಗ್ಲೀಷ್ ಬರಲ್ಲ ಅಂತಲ್ಲ, ನಿಮ್ಮ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಅಷ್ಟೇ. ಎಸ್ ಆರ್ ನೋ? ಮೊನ್ನೆ ನೋಡಿ, ಇಂಗ್ಲೀಷ್ ಫೆಮಿಲಿಯರ್ ಇಲ್ಲ ಅಂದರೆ ಮೊನ್ನೆ ಏನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಾಗಿದೆ ನಿಮಗೆ. ಎಸ್ ಆರ್ ನೋ? KS ಎಕ್ಸಾಮ್ದು ಹೌದಾ ಇಲ್ಲ? ಸಿ, ನೀವು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ನೋಡಿ, ಎಸ್ಪೆಷಲಿ ಎನ್ವಿರಾನ್ಮೆಂಟ್ ಇಕಾಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್, ಓಕೆ, ಮತ್ತು ಜಿಯೋಗ್ರಫಿನಲ್ಲಿ ಫಿಸಿಕಲ್ ಜಿಯೋಗ್ರಫಿ, ಕ್ಲೈಮೆಟಾಲಜಿ, ಈ ಸಬ್ಜೆಕ್ಟ್ಸಲ್ಲಿ ಶುಡ್ ಬಿ ಫೆಮಿಲಿಯರ್ ವಿತ್ ಇಂಗ್ಲೀಷ್ ವರ್ಡ್ಸ್ ಆಸ್ ವೆಲ್. ನೀವು ಅಚ್ಚ ಕನ್ನಡದ ಪದಗಳನ್ನು ಹುಡುಕೋಕ್ಕಾಗಲ್ಲ ಕೆಲವೊಂದು. ಆ್ಯಂಡ್ ಐ ಆಮ್ ವೆರಿ ಶೂರ್ ದಟ್ ಕನ್ನಡ ಮೀಡಿಯಂವರೆಗೂ ಪೂರ್ತಿ ಕನ್ನಡ ಬರಲ್ಲ. ಆ್ಯಂಡ್ ಅಲ್ಲ, ಇಂಗ್ಲೀಷ್ ಮೀಡಿಯಂ ಅವ್ರು ಏನು ಖುಷಿ ಪಡಬೇಡಿ, ನಿಮಗೂ ಪೂರ್ತಿ ಇಂಗ್ಲೀಷ್ ಬರಲ್ಲ, ಆಯಿತಾ? ಬಟ್ ಅಫ್ಕೋರ್ಸ್ ಎಸ್ ಆರ್ ನೋ? ಓಕೆ, ಬಟ್ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ನ ಫೆಮಿಲಿಯರ್ ಮಾಡಿಕೊಡಿ. ಓಕೆ, ಸೊ ಇಟ್ ವಿಲ್ ಹೆಲ್ಪ್ ಯು. ಆಮೇಲೆ ನನಗೆ ಮೋರ್ ಕನ್ಸರ್ನ್ ಅಬೌಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಯಾಕೆಂದರೆ ಕನ್ನಡ ಮೀಡಿಯಂ ಅವ್ರಿಗೆ ಮೆಟೀರಿಯಲ್ಸ್ ಕಡಿಮೆ, ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಮೆಟೀರಿಯಲ್ಸ್ ಜಾಸ್ತಿ ಇದೆ. ಒಂದೆಲ್ಲ ಹತ್ತು ಸಿಗ್ತವೆ, ಬಟ್ ಕನ್ನಡ ಮೀಡಿಯಂ ಅವ್ರಿಗೆ ಹಂಗಿಲ್ಲ. ಸೊ ಹಾಗಾಗಿ ಬೆಸ್ಟ್ ಇಂಗ್ಲೀಷ್ ಮೆಟೀರಿಯಲ್ಸ್ನ ಓದಿ ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಬರಬೇಕು. ಓದಿ ಅರ್ಥ ಮಾಡ್ಕೊಂಡು ಕನ್ನಡದಲ್ಲಿ ಬರೆಯಕ್ಕೆ ಬರಬೇಕು. ಎಸ್ ಆರ್ ನೋ? ಅರೇ ಬಾಯ್, ಓಕೆ ಸರ್, ಇದು ಮೋಸ ಅಲ್ವಾ ಸರ್? ಆರ್ಟಿಕಲ್ 14 ವೈಲೇಟ್ ಆಗ್ತಾ ಇದೆ. ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಮೆಟೀರಿಯಲ್ಸ್ ಜಾಸ್ತಿ, ನಮಗೆ ಕಮ್ಮಿ. ಅದಕ್ಕೆ ನಿಮಗೆ ರಿಸರ್ವೇಷನ್ ಕೊಟ್ಟಿದ್ದೀವಿ, ಕನ್ನಡ ಮಾಧ್ಯಮ ರಿಸರ್ವೇಷನ್ ಕೊಟ್ಟಿದ್ದೀವ ಇಲ್ಲ? ಎಸ್ ಆರ್ ನೋ? ಅರೇ ಬಾಯ್, ಕನ್ನಡ ಮೀಡಿಯಂ ಕೋಟ ಇದೆ, ಗೊತ್ತಿಲ್ಲ? ಗ್ರಾಮೀಣ ಕೋಟ ಇದೆ, ಗೊತ್ತು? ಎಸ್ ಆರ್ ನೋ? ಸಾರಿ, ಐ ಮೀನ್ ಸೆಡ್ ಅಬೌಟ್ KS. ಓಕೆ, UPSC ಅಲ್ರಿ, ಮೊನ್ನೆ ಶಾಂತಪ್ಪ ಸರ್ ಬರ್ದಿಲ್ವೇನ್ರಿ? ಶಾಂತಪ್ಪ ಸರ್ ಕನ್ನಡ ಮೀಡಿಯಮಲ್ಲಿ ಬರ್ದು ಪಾಸ್ ಮಾಡಿಲ್ಲ UPSCನ. ಮತ್ತೆ ನೀವು ಬರಿಬೋದು. ಹಾಂ, ಓದಬೇಕಷ್ಟೇ, ಬ್ರೇಕ್ ತಗೊಳ್ಳೋದು ಬಿಟ್ಟು ಓದಬೇಕು. ಈಗ ನಾನು ವಾಟ್ ಈಸ್ ಈಕೋಟೋನ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಕೇಳಿಸ್ಕೊಳ್ರಿ ಪ್ಲೀಸ್. ಅದೇ, ಈಗ ನಾನು ನಿಂತಿರೋದು ಫಾರೆಸ್ಟ್. ಇಮ್ಯಾಜಿನ್, ನಾನು ನಿಂತಿರೋದು ಫಾರೆಸ್ಟ್ ಅಂತ ಇಟ್ಕೊಳ್ಳೋಣ. ಗ್ರಾಸ್ ಎಲ್ಲ ಗ್ರಾಸ್. ಓಕೆ ಸರ್, ಇದು ಗ್ರಾಸು ಸುಡುತ್ತಲ್ವ ಅಂತ ಟ್ರೈ ಮಾಡ್ಬಿಟ್ಟಿರೋ ಮೇಲೆ. ಓಕೆ, ಫಾರೆಸ್ಟ್ ಸರ್, ಒಂದು ಹೆಜ್ಜೆ ಮುಂದಿಟ್ಟೆ ಸರ್, ಡೆಸರ್ಟ್ ಸಿಕ್ಬಿಡ್ತು, ಹಂಗಿರುತ್ತಾ? ಇರುತ್ತೇನ್ರಿ? ಕರೆಕ್ಟಾಗಿ ಕೇಳಿಸ್ಕೊಟ್ರಿ. ಇಲ್ಲಿ ಫಾರೆಸ್ಟ್ ಇದೆ ಸರ್, ಒಂದು ಹೆಜ್ಜೆ ನಾನು ಕಾಲಿಟ್ಟೆ ಮುಂದಕ್ಕೆ, ಡೆಸರ್ಟ್ ಸಿಕ್ಬಿಡ್ತು, ಹಂಗಿರುತ್ತಾ? ಮತ್ತೆ ಹೆಂಗಿರುತ್ತೆ? ಫಾರೆಸ್ಟ್ ಡೆಸರ್ಟ್ ನಡುವೆ ಟ್ರಾನ್ಸಿಷನ್ ಇರುತ್ತೋ ಇಲ್ವೋ? ಎಸ್ ಆರ್ ನೋ? ಈ ಫಾರ್ ಎಕ್ಸಾಂಪಲ್, ಇದು ನಾನು ನಿಂತಿರೋದು ಓಷನ್ಸ್, ಸಾರಿ ನಾನು ನಿಂತಿರೋದು ಲ್ಯಾಂಡು ಸರ್, ಹಿಂಗೆ ಸ್ವಲ್ಪ ಜಂಪ್ ಮಾಡಿದೆ ಸರ್, ಓಷನ್ಸಿಗೆ ಬಿದ್ದೋಗ್ಬಿಟ್ಟೆ, ಹಿಂಗಿರುತ್ತಾ? ಕೆರೆ ದಡ ಆಡಕ್ಕೆ ಚಂದ, ನೋಡಕ್ಕಲ್ಲ. ಎಸ್ ಆರ್ ನೋ? ಅರೇ ಬಾಯ್, ಮಾತಾಡ್ರಿ ಬದರ್. ಒಂದು ಈಕೋ ಸಿಸ್ಟಮ್ಗೂ ಮತ್ತೊಂದು ಈಕೋ ಸಿಸ್ಟಮ್ಗೂ ಏನಿರುತ್ತೆ? ಟ್ರಾನ್ಸಿಷನ್ ಇರುತ್ತೆ. ಎಸ್ ಆರ್ ನೋ? ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಫಾರೆಸ್ಟ್ ಇದೆ ಅಂದರೆ ಇಲ್ಲಿ ಫಾರೆಸ್ಟ್ ಈಕೋ ಸಿಸ್ಟಮ್ ಇದೆ, ಇಲ್ಲಿ ಡೆಸರ್ಟ್ ಈಕೋ ಸಿಸ್ಟಮ್ ಇದೆ, ಇಲ್ಲೇನಿರುತ್ತೆ? ಗ್ರಾಸ್ ಲ್ಯಾಂಡ್ಸ್ ಇರುತ್ತೆ. ಎಸ್ ಆರ್ ನೋ? ಇಸ್ ಎನ್ ಎಕ್ಸಾಂಪಲ್ ಫಾರ್ ಈಕೋ. ಅರ್ಥ ಆಗ್ತಿದ್ಯಾ? ಸರಿ, ಆಯಿತು. ಇಲ್ಲಿ ಭೂಮಿ ಇದೆ, ಟೆರೆಸ್ಟ್ರಿಯಲ್ ಈಕೋ ಸಿಸ್ಟಮ್ ಇದೆ, ಇಲ್ಲಿ ಓಷನ್ಸ್ ಇದೆ, ಅಕ್ವಾಟಿಕ್ ಇದೆ. ಭೂಮಿ ಮತ್ತು ಓಷನ್ಸ್ ನಡುವೆ ಕರಾವಳಿ ಪ್ರದೇಶಗಳು ಇರ್ತವೋ ಇಲ್ಲ? ಮಾತಾಡ್ರಿ. ಓಕೆ, ಕರಾವಳಿ ಪ್ರದೇಶಗಳನ್ನು ಏನು ಕರಿತೀವಿ? ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ವೆಟ್ಲ್ಯಾಂಡ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಈಕೋ.
ಸರಿ, ಇಲ್ಲಿ ಮೌಂಟೇನ್ಸ್ ಇರುತ್ತೆ, ಇಲ್ಲಿ ಪ್ಲೇನ್ಸ್ ಇರುತ್ತೆ. ಮೌಂಟೇನ್ಸ್ ಮತ್ತು ಪ್ಲೇನ್ಸ್ ನಡುವೆ ಏನಿರುತ್ತೆ? ವ್ಯಾಲೀಸ್ ಇರುತ್ತೆ. ವ್ಯಾಲೀಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇಕೋ. ಸೊ ಐ ವಿಲ್ ಡಿಫೈನ್ ಇಕೋಟೋನ್. ಓಕೆ, it's a transition zone between any two ecosystems. It's a transition zone between any two ecosystem is called as ecotone. ಯಾವುದೇ ಎರಡು ಪರಿಸರ ವ್ಯವಸ್ಥೆಗಳ ನಡುವೆ ಕಂಡು ಬರುವ ಸ್ಥಿತ್ಯಂತರ ವಲಯವನ್ನ ಈಕೋಟೋನ್ ಪ್ರದೇಶ ಅಂತ ಕರೀತಾರೆ. ಆಯ್ತಾ? ಇದು ಅರ್ಥ ಆಗಿದ್ರೆ ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಕೇಳ್ತೀನಿ, ಆನ್ಸರ್. All wetlands are ecotones, but all ecotones are not wetlands. True or false? ಇನ್ನೊಂದ್ಸತಿ ಕ್ವಶನ್ ಹೇಳ್ತೀನಿ, ಪ್ಲೀಸ್ ಎದಾಳಿ. ಎದ್ದಿರಲ್ಲ, ಇನ್ನೊಂದ್ಸತಿ ಹೇಳಿ ಸರ್ ಅಂತ. ಓಕೆ, ಕೇಳಿಸ್ಕೊಳ್ತೀವಿ. ವಿವೇಕಾನಂದದ ಒಂದು ಸ್ಟೇಟ್ಮೆಂಟ್ ಇದೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಯಾರೋ ಚೆನ್ನಾಗಿ ಕೇಳಿದ್ರು, ಸರ್ ಅಂದರೆ ಏಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ರೆ ಸಾಕಿತ್ತಿತ್ತು, ಏಳಿ ಆಮೇಲೆ ಎದ್ದೇಳಿ ಅಂತ ಯಾಕೆ ವಿವೇಕಾನಂದ ಗೊತ್ತಿತ್ತು ನಾವು ಒಂದ್ಸತಿ ಹೇಳಿದ್ರೆ ಎದ್ದೇಳಲ್ಲ ಅಂತ. ವಿವೇಕಾನಂದ ಗೊತ್ತಿತ್ತು ಒಂದ್ಸತಿ ಹೇಳಿ ನಾವು ಎದ್ದೇಳಲ್ಲ, ಹಾಗಾಗಿ ಎದ್ದೇಳಿ ಅಂತ ಹೇಳ್ಬೇಕಾದಂಥ ಪರಿಸ್ಥಿತಿ ಬಂತು. ಹಾಗಾಗಿ ಎರಡನೇ ಸತಿ ಹೇಳಿದ್ರು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಆಯ್ತು. ಈಗ ಮೈ ಕ್ವಶನ್ ಇಸ್, all wetlands are ecotones, but all ecotones are not wetlands. True or false? Correct. ಆಯ್ತು. ಸೊ ವಿ ಹ್ಯಾವ್ ಡಿಫೈನ್ ವಾಟ್ ಇಸ್ ಈಕೋಟೋನ್. ಅದ ನೋಡಿ, ಈಗ ಇದು ಈಕೋಟೋನ್ ರೀಜನ್. ಇದು ಈಕೋಟೋನ್. ಇಲ್ಲಿರುವಂತ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ಬೋದಾ? ಅರೇ ಬಾಯ್, ಇಲ್ಲಿರುವಂತ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ಬೋದಾ? ಇಲ್ಲಿರುವಂತ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ಬೋದಾ? ಎರಡೂ ಕಡೆ ಇರುವಂತ ಪ್ರಾಣಿಗಳು ವಾಸ ಮಾಡ್ಬೋದಾ? ಹಂಗಾಗಿ ಇಲ್ಲಿ ಪ್ರಭೇದಗಳ ಶ್ರೀಮಂತಿಕೆ. ದಿಸ್ ಫೆನಾಮಿನಾ ಇಸ್ ಕಾಲ್ಡ್ ಅಸ್ ಎಡ್ಜ್ ಎಫೆಕ್ಟ್. ಈಕೋಟೋನ್ ಪ್ರದೇಶವು ಉಭಯ ಪರಿಸರ ವ್ಯವಸ್ಥೆಗಳಲ್ಲಿ ವಾಸಿಸುವ ಪ್ರಭೇದಗಳಿಗೆ ಅನುಕೂಲಕರ ವಾತಾವರಣವನ್ನು ಕಲ್ಪಿಸುವುದರಿಂದ ಇಲ್ಲಿ ಪ್ರಭೇದಗಳ ಶ್ರೀಮಂತಿಕೆ. ದಿಸ್ ಫೆನಾಮಿನಾ ಇಸ್ ಕಾಲ್ಡ್ ಅಸ್ ಎಡ್ಜ್ ಎಫೆಕ್ಟ್. ಇಂಗ್ಲಿಷ್ ಹೇಳ್ರಿ ಸರ್. ಈಕೋಟೋನ್ ರೀಜನ್ ಪ್ರೊವೈಡ್ಸ್ favorable climatic conditions for the species of both the ecosystem. Hence the species abundance is seen here. This phenomena is called as ಆಯ್ತಾ? ಈಗ wetland is an example for ecotone. True or false? ಮಾತಾಡ್ರಿ. Wetland is an example for ecotone. True or false? Okay, which is the India's largest wetland? Very good. Sundarbans. ನೋಡಿ ವೆಟ್ಲ್ಯಾಂಡ್ಸ್ ಅಂದ್ರೆ ಇಲ್ಲಿ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಇರಬೇಕು, ಇಲ್ಲಿ ಅಕ್ವಾಟಿಕ್ ಇಕೋಸಿಸ್ಟಮ್ ಇರಬೇಕು. ಅದೇ ಭೂ ಪರಿಸರ ವ್ಯವಸ್ಥೆ, ಜಲ ಪರಿಸರ ವ್ಯವಸ್ಥೆ. ಓಕೆ, ಈ ಟ್ರಾನ್ಸಿಷನ್ ಝೋನ್ ನಾವೇನ್ ಕರೆದ್ವಿ? ವೆಟ್ಲ್ಯಾಂಡ್ ಅಂತ ಕರೆದ್ವಾ? ಅರೆ ಬಾಯ್, ವಿಚ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ವೆಟ್ಲ್ಯಾಂಡ್? ಸುಂದರ್ಬನ್ಸ್, ವೆಸ್ಟ್ ಬೆಂಗಾಲ್. ಅದ ನೀವು ಸುಂದರ್ಬನ್ಸ್ಗೆ ಹೋದ್ರೆ, ಇದು ಸುಂದರ್ಬನ್ಸ್. ಓಕೆ, ಸುಂದರ್ಬನ್ಸ್ಗೆ ಹೋದ್ರೆ ಒಂದೇ ಕಡೆ ರಾಯಲ್ ಬೆಂಗಾಲ್ ಟೈಗರ್ನು ಕಾಣ್ತೀವಿ, ಟೆರೆಸ್ಟ್ರಿಯಲ್ ಎನಿಮಲ್ ಆಗಿರುವಂತ ರಾಯಲ್ ಬೆಂಗಾಲ್ ಟೈಗರ್ನು ಕಾಣ್ತೀವಿ, ಅಕ್ವಾಟಿಕ್ ಎನಿಮಲ್ ಆಗಿರುವಂತ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್ ಅನ್ನು ಕಾಣ್ತೀವಿ, ಎರಡೂ ಕಡೆ ಬದುಕುವಂತ ಎಸ್ಚುರೈನ್ ಕ್ರೊಕೊಡೈಲ್ಸ್ ಅನ್ನು ಕೂಡ ಕಾಣ್ತೀವಿ. ಒಂದೇ ಜಾಗದಲ್ಲಿ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸು, ಅಕ್ವಾಟಿಕ್ ಆರ್ಗ್ಯಾನಿಸಮ್ಸು ಪ್ಲಸ್ ಆಂಫಿಬಿಯನ್ಸ್ ಎಲ್ಲ ಕಾಣ್ತೀವಿ. ವೈ? ಬಿಕಾಸ್ ಆಫ್ ಎಡ್ಜ್ ಎಫೆಕ್ಟ್. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಒಂದು ಸೆಕೆಂಡ್ ಇರಿ. ಐ ವಿಲ್ ಆಲ್ ಆ್ಯಪ್ಸ್ ಗೂಗಲಲ್ಲಿ ನೋಡಿ ಹಿಂಗಿರುತ್ತೆ ಜಾಗ ಅದು. ಓಕೆ, ಅದರ ಇದು ಸುಂದರ್ಬನ್ಸ್. ಆಯ್ತಾ? ಸುಂದರ್ಬನ್ಸ್ ನೋಡಿ, ಅಲ್ಲಿ ಭೂಮಿನೂ ಇದೆಯಾ? ಅರೇ ಬಾಯ್,
ವೆಟ್ಲ್ಯಾಂಡ್ ಅಂದ್ರೆ ನಿಮಗೆ ಗೊತ್ತು, ಇಟ್ಸ್ ಎ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂಡ್ ಅಕ್ವಾಟಿಕ್ ಇಕೋಸಿಸ್ಟಮ್. ಎಸ್ ಆರ್ ನೋ? ಓಕೆ. ಸಿ, ಭೂ ಪರಿಸರ ವ್ಯವಸ್ಥೆ ಮತ್ತು ಜಲ ಪರಿಸರ ವ್ಯವಸ್ಥೆ ನಡುವೆ ಕಂಡು ಬರುವಂತ ಪ್ರದೇಶವನ್ನ ವೆಟ್ಲ್ಯಾಂಡ್. ಓಕೆ, ವೆಟ್ಲ್ಯಾಂಡ್ ಅಲ್ಲಿ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಇದಾವ, ಅಕ್ವಾಟಿಕ್ ಅನಿಮಲ್ಸ್ ಇರ್ತಾವ. ಓಕೆ, ಎರಡೂ ಕಡೆ ಬದುಕುವಂತ ಆಂಫಿಬಿಯನ್ಸ್ ಇರ್ತಾವ. ಹಂಗಾಗಿ ಪ್ರಭೇದಗಳ ಶ್ರೀಮಂತಿಕೆ. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಅಡ್ಜಫೆಕ್ಟ್. ಅರ್ಥ ಆಗ್ತಿದೆಯಾ? ಓಕೆ. ಸೊ ಇಫ್ ಯು ಸಿ ಸೋ ಮೆನಿ ಇಮೇಜಸ್ ನೋಡಿ ಹೆಂಗಿದಾವಲ್ಲಿ, ಟೆರೆಸ್ಟ್ರಿಯಲ್ ಅನಿಮಲ್ಸು ಇದಾವೆ, ಅಕ್ವಾಟಿಕ್ ಅನಿಮಲ್ಸು ಇದಾವೆ. ಓಕೆ, ಉಪ್ಪು ನೀರಿನ ಮೊಸಳೆಗಳನ್ನು ಕೂಡ ಕಾಣ್ತೀವಿ. ಸೊ ನೀರು ಭೂಮಿ ಎರಡೂ ಕಂಡು ಬರುತ್ತೆ. ಓಕೆ ಓಕೆ, ಈಗ ಓಕೆ, ಸೈಡ್ ಇಸ್ ಡನ್. ಈಕೋಟೋನ್ ಆಯಿತು, ಎಡ್ಜ್ ಎಫೆಕ್ಟ್ ಆಯಿತು. ಸೊ ಲಾಸ್ಟ್ ವರ್ಡ್ ಈಕೋಟೋಪ್ ಅಂತ ಕಾಣ್ತೀವಿ. ಈಕೋಟೋಪ್. ಹಲೋ ಹಲೋ, ಹೇಗೂ ಮುಗಿಸ್ಬಿಡ್ತೀನಿ. ಇದು ಮುಗಿಸ್ಬಿಟ್ಟು ಕೊಡ್ತೀನಿ ಬ್ರೇಕ್. ಅಲ್ಲಿ ನೀವು ಚೇಂಜ್ ಮಾಡಿಕೊಡಿ ಸರ್. ಇದು ಮುಗಿದ್ರೆ, ಈ ಟಾಪಿಕ್ ಮುಗಿದ್ರೆ ಬೇಸಿಕ್ಸ್ ಆಫ್ ಇಕಾಲಜಿ ಮುಗಿದೋಯ್ತು. ಓಕೆ, ಎಕ್ಸಾಕ್ಟ್ಲಿ ಐ ವಿಲ್ ಗಿವ್ ಬ್ರೇಕ್ ಎಟ್ 2. ಏನೇ ಎಸಿಬಿಡಿ, ಏನಾರು ಇದ್ರೆ ಬಗೆಹರಿಸ್ಕೊಳ್ಳೋಣ. Yes, look at here, sir. Sir, ecotope. Eco means environment. Top means measurement. ಆಯ್ತಾ? ಒಂದು ಪ್ರಶ್ನೆ ಕೇಳ್ತೀನಿ ಈಗ, ಟ್ರೂ ಆರ್ ಫಾಲ್ಸ್ ಹೇಳೋದಕ್ಕೆ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಕಾಣಬೇಕು ಅಂದ್ರೆ ಆ ದೇಶಕ್ಕೆ ಪರಿಸರೀಯ ಸಂಪನ್ಮೂಲಗಳು ಬಹಳ ಅವಶ್ಯಕ. ಟ್ರೂ ಆರ್ ಫಾಲ್ಸ್ ಅಲ್ಲ? ಓಕೆ ನೋಡಿ, ಡೆವಲಪ್ಮೆಂಟ್ ಬೇಕು ಅಂತಂದ್ರೆ ಇನ್ಕಮ್ ಬೇಕು, ಇನ್ಕಮ್ ಬೇಕು ಅಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಪ್ರೊಡಕ್ಷನ್ ಮಾಡಬೇಕು, ಪ್ರೊಡಕ್ಷನ್ಗೆ ರಾ ಮೆಟೀರಿಯಲ್ಸ್ ಬೇಕು, ರಾ ಮೆಟೀರಿಯಲ್ಸ್ಗೆ ನ್ಯಾಚುರಲ್ ರಿಸೋರ್ಸಸ್ ಇರಬೇಕು, ನ್ಯಾಚುರಲ್ ರಿಸೋರ್ಸಸ್ ಇರಬೇಕು ಅಂದ್ರೆ ಪರಿಸರ ಇರಬೇಕು. ಪರಿಸರ ಇದ್ರೇನೆ ಎನ್ವಿರಾನ್ಮೆಂಟ್, ಇದ್ರೇನೆ ನ್ಯಾಚುರಲ್ ರಿಸೋರ್ಸಸ್ ಇದ್ರೇನೆ ರಾ ಮೆಟೀರಿಯಲ್ಸ್ ಇದ್ರೇನೆ ಪ್ರೊಡಕ್ಷನ್, ಎಕ್ಸ್ಪೋರ್ಟ್, ಇನ್ಕಮ್, ಡೆವಲಪ್ಮೆಂಟ್. ಹಾಗಾದ್ರೆ ಒಂದು ದೇಶ ಎಕನಾಮಿಕಲಿ ಡೆವಲಪ್ ಆಗಬೇಕು ಅಂದ್ರೆ, ತನ್ನಲ್ಲಿರುವಂಥ ನ್ಯಾಚುರಲ್ ರಿಸೋರ್ಸಸ್ನ ಮೆಷರ್ ಮಾಡಬೇಕಾ, ಮ್ಯಾಪಿಂಗ್ ಮಾಡಬೇಕಾ, ಅಸೆಸ್ಮೆಂಟ್ ಮಾಡಬೇಕಾ, ಅವ್ಯಾಲ್ಯೂಯೇಟ್ ಮಾಡಬೇಕಾ? ಈ ಮೆಷರಿಂಗ್ ಆ್ಯಂಡ್ ಮ್ಯಾಪಿಂಗ್ ಟೆಕ್ನಿಕ್ಕನ್ನು ಈಕೋಟೋಪ್ ಅಂತ ಕರೀತೀವಿ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಲು ತನ್ನಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಮಾಪನ ಮಾಡುವ ತಂತ್ರಗಾರಿಕೆಯನ್ನು ಈಕೋಟೋಪ್ ಅಂತ ಕರೀತೀವಿ. In order to reap the economical benefits out of an environment, a country maps and measures its own natural resources. This mapping technique is called as, this measuring technique is called as ecotope. ಇದನ್ನು ಪಾಠ ಮಾಡ್ತಿದ್ದೆ ಯಾವುದೋ ಬ್ಯಾಚಲ್ಲಿ. ಅವನು ಬೆದ್ದು ನಿಂತ್ಕೊಂಡ, ಸರ್ ನಾನು ಎಲ್ಲ ಕಡೆ ನೋಡಿದೆ ಸರ್, ಎಲ್ಲೂ ಈಕೋಟೋಪ್ ಕಾಣಿಸ್ತಾ ಇಲ್ಲ ಸರ್, ಎಲ್ಲೂ ಈಕೋಟೋಪ್ ಕಾಣಿಸ್ತಾ ಇಲ್ಲ. ಅದಕ್ಕೆ ವಾಪಸ್ ಉತ್ತರ ಕೊಟ್ಟೆ, ನಾನು ಭೂಮಿ ಪೂರ್ತಿ ನೋಡಿದೆ, ಎಲ್ಲೂ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಕಾಣಿಸ್ತಾ ಇಲ್ಲ, ಲ್ಯಾಟಿಟ್ಯೂಡ್ ತೋರಿಸು, ನಾನು ಈಕೋಟೋಪ್ ತೋರಿಸು. ಅದ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಕಾಣುತ್ತಾ? ದೇ ಆರ್ ಇಮ್ಯಾಜಿನರಿ. ಹಂಗೆ ಇದು ಇಟ್ಸ್ ಎ ಮೆಷರಿಂಗ್ ಟೆಕ್ನಿಕ್. ಈಕೋಟೋಪ್ ತೋರಿಸ್ಬೋದು ಗೂಗಲ್ ಹಾಕಿ, ಈಕೋಟೋಪ್ ಎಲ್ಲಿ ತೋರ್ಸಕ್ಕ? ಎಸ್ ಆರ್ ನೋ? ದಿಸ್ ಫಿನಿಶಸ್ ಯುವರ್ ಬೇಸಿಕ್ಸ್ ಆಫ್ ಎಕಾಲಜಿ. ಅಂದರೆ ಇದೊಂಥರ LKG ಮಕ್ಕಳಿಗೆ ABCD ಇಡ್ತಾರಲ್ಲ, ಆ ಥರ ಇದೊಂದು ಸಣ್ಣ ಚಾಪ್ಟರ್. ಪಿಕ್ಚರ್ ಅವಿ ಬಾಕಿ. ಓಕೆ, ಅಂದರೆ ಟೀಚರ್ ಅಡ್ಜಸ್ಟ್ ಆಗಲಿ, ಸಬ್ಜೆಕ್ಟ್ ಅಡ್ಜಸ್ಟ್ ಆಗಲಿ ಅಂತ ಒಂದು ಚಾಪ್ಟರ್ ಇಟ್ಟಿದ್ದೀವಿ. ಓಕೆ, ಈಗ ಒಂದು ಕೆಲಸ ಮಾಡೋಣ, ಇನ್ನೂ 5 ನಿಮಿಷ ಇದೆ, 12 ಕಾಲಿಗೆ. ಮದರ್, ಎವ್ರಿ ಮಿನಿಟ್ ಇಸ್ ಇಂಪಾರ್ಟೆಂಟ್. ಓಕೆ, ಎವ್ರಿ ಮಿನಿಟ್ ಇಸ್ ಇಂಪಾರ್ಟೆಂಟ್ ಇನ್ ಕ್ಲಾಸ್, ನಾಟ್ ಇನ್ ಬ್ರೇಕ್. ಬ್ರೇಕಲ್ಲಿ ಎವ್ರಿ ಮಿನಿಟ್ ಇಸ್ ಇಂಪಾರ್ಟೆಂಟ್. ಆಯ್ತು, ಈಗ ಬ್ರದರ್ ನಂದು ಒಂದು ಬಿಲೀಫ್ ಏನು ಅಂತಂದರೆ, 1.25 ತಾಸು ಪಾಠ ಮಾಡಿದ್ದೀನಿ. ಆಯಿತಾ? 1.25 ತಾಸಲ್ಲಿ ಪಾಠ ಮಾಡಿದ್ದೀನ ನೀವು 1.25 ನಿಮಿಷದಲ್ಲಿ ನಿಮ್ಮ ಕೈಲಿ ಹೇಳೋಕ್ಕಾಗಲಿಲ್ಲ ಅಂತಂದರೆ ನೀವು ಸರಿ ಕಲ್ತಿಲ್ಲ ಅಂತ ಅರ್ಥ. ದಟ್ ಈಸ್ ವಾಟ್ ಐ ಬಿಲೀವ್ ಪರ್ಸ್ನಲಿ.
ಒಂದೂವರೆ ತಾಸಲ್ಲಿ ಪಾಠ ಮಾಡಿದ್ದನ್ನು 1.5 ನಿಮಿಷದಲ್ಲಿ ನಿಮ್ಮ ಕೈಲಿ ಹೇಳಕ್ಕೆ ಬರ್ತಿಲ್ಲ ಅಂತಂದ್ರೆ ನೀವು ಸರಿ ಕಲ್ತಿಲ್ಲ ಅಂತ, ನಿಮ್ಮ ಗ್ರಾಸ್ಪಿಂಗ್ ಎಬಿಲಿಟಿ ಪೂರ್ ಇದೆ ಅಂತ ಅರ್ಥ. ಪಾಸಿಬಲ್ ಇದೆಯಾ ಸರ್? ಖಂಡಿತ ಪಾಸಿಬಲ್. ಈಗ ನಾನು 1.5 ನಿಮಿಷ ಕನ್ನಡದಲ್ಲಿ ಹೇಳ್ತೀನಿ, 1.5 ನಿಮಿಷ ಇಂಗ್ಲೀಷಲ್ಲಿ ಹೇಳ್ತೀನಿ. ಸೊ ಟೋಟಲ್ 3 ನಿಮಿಷ, ಅದು 12 ಕಾಲ ಆಗುತ್ತೆ. ಬ್ರೇಕ್ ತಗೊಳ್ಳೋದು ಸರಿ ಹೋಗುತ್ತೆ. ಓಕೆ, ಎಸ್, ಫೈನ್, ಐ ಸ್ಟಾರ್ಟ್. ವಾಟ್ ಈಸ್ ಎನ್ವಿರಾನ್ಮೆಂಟ್? ದ ಸರೌಂಡಿಂಗ್ ಗಸ್ ವಿಚ್ ಕನ್ಸಿಸ್ಟ್ ಆಫ್ ಬಯೋಟಿಕ್. ಅಲ್ಲ, ನಾನು ಹೇಳ್ತೀನಿ, ಫಸ್ಟ್ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಹೇಳ್ತೀನಿ ಹೇಳ್ಬೋದು, ನನಗೇನು ತೊಂದರೆ ಇಲ್ಲ. ಓಕೆ ಸರ್, ನಾನು 1.5 ನಿಮಿಷದಲ್ಲಿ ಹೇಳ್ತೀನಿ ಸರ್. ಇಟ್ಸ್ ಅ ಗುಡ್ ಚಾಲೆಂಜ್. ಯಾರು ತಗೊಳ್ತೀರಾ? ಎನಿಬಡಿ? ಓಕೆ, ಫಸ್ಟ್ ನಾನು ಮುಗಿಸ್ಬಿಡ್ತೀನಿ. ಓಕೆ, ದ ಸರೌಂಡಿಂಗ್, ಓಕೆ, ಜಸ್ಟ್ ಟೈಮ್ ಇಟ್ಕೊಂಡ್ಬಿಡು. 12 ಮುಗಿಸಿರ್ತೀನಿ. ಓಕೆ, the surrounding us which consists of biotic and abiotic components is called as environment. Biotic are living organisms. Examples: plants, animals, birds, microorganisms. Abiotic are non-living. Temperature, humidity, sunlight, atmospheric pressure, water, carbon dioxide, etc. There are 2 types of interactions in the environment. One is biotic, and other one is biotic, abiotic. Okay, biotic happens for food. Biotic, abiotic happens for habitat, shelter, water, carbon dioxide, etc. The interactions present in the environment is called as ecology. The study of interactions present in the environment is called as ecology. The term ecology is coined by Ernest Haeckel. Okay, what is ecological organization? The study of stages found in the formation of environment is called as ecological organization. Fundamental unit of environment is organism. Organism to species, species to population, population to biological community, biological community to ecosystem, landscape, biome, biosphere, etc. The study of stages found in the formation of environment is called as ecological organization. So habitat, it's a physical space where the organism lives. Ecological niche, in order to avoid competition and resource scarcity, a species selects a small unit within the habitat which is called as ecological niche. Difference between habitat and ecological niche: habitat provides physical space, ecological niche provides physical, chemical and biological space. Habitat consists of several species, whereas ecological niche is confined to a particular species. Ecological niche is considered as functional unit of ecosystem. The transition zone between any two ecosystems is called as ecotone. Ecotone region provides favorable climatic conditions for the species of both the ecosystem, hence the species abundance is seen here. This phenomenon is called as edge effect. In order to reap the economical benefits out of environment, a country measures and maps its own natural resources. This mapping technique is called as ecotone. ಹೇಳ್ಬೇಕು, ಅವಾಗ ಗೊತ್ತೀನಿ ಕ್ಲಾರಿಟಿ ಬಂತು ಅಂತ. ಸ್ಟಾರ್ಟಿಂಗ್ ಕನ್ನಡ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಂಡುಬರುವ ಜೈವಿಕ ಮತ್ತು ಅಜೈವಿಕ ಘಟಕವನ್ನು ಪರಿಸರ ಅಂತ ಕರಿತೀವಿ. ಜೈವಿಕ ಎಕ್ಸಾಂಪಲ್: ಸಸ್ಯ, ಪ್ರಾಣಿ, ಪಕ್ಷಿ, ಸೂಕ್ಷ್ಮಜೀವಿ. ಅಜೈವಿಕ: ತಾಪಮಾನ, ಆರ್ದ್ರತೆ, ಸೂರ್ಯನ ಬೆಳಕು, ಇಂಗಾಲ ಡೈಆಕ್ಸೈಡ್, ನೀರು, ಎಕ್ಸೆಟ್ರಾ. ಪರಿಸರೀಯ ಸಂವಹನಗಳಲ್ಲಿ 2 ವಿಧ: ಜೀವಿಗಳ ನಡುವೆ ಕಂಡುಬರುವಂಥ ಪರಸ್ಪರ ಸಂವಹನ, ಜೀವಿ ಮತ್ತು ಭೌತಿಕ ಪರಿಸರ ನಡುವೆ ಕಂಡುಬರುವಂಥ ಪರಸ್ಪರ ಸಂವಹನ. ಸೊ ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಅಧ್ಯಯನವನ್ನು ಇಕಾಲಜಿ ಅಂತ ಕರಿತೀವಿ. ಇಕಾಲಜಿ ಪದವನ್ನು ಕೊಟ್ಟಂತ ವಿಜ್ಞಾನಿ ಅರ್ನೆಸ್ಟ್ ಹೇಕಲ್. ಪರಿಸರ ಸಂರಚನೆ: ಪರಿಸರ ರಚನೆಯಾಗುವ ವೇಳೆ ಕಂಡುಬರುವ ಹಂತಗಳ ಅಧ್ಯಯನವನ್ನು ಪರಿಸರ ಸಂರಚನೆ. ಪರಿಸರದ ಮೂಲ ಘಟಕ ಜೀವಿಯಿಂದ ಪ್ರಭೇದದಿಂದ ಜನಸಂಖ್ಯೆ, ಜೈವಿಕ ಸಮುದಾಯ, ಪರಿಸರ ವ್ಯವಸ್ಥೆ, ಭೂದೃಶ್ಯ, ಬಯೋಮ್, ಜೀವಕೋಶ. ಪರಿಸರ ರಚನೆಯಾಗುವ ವೇಳೆ ಕಂಡುಬರುವ ಹಂತಗಳ ಅಧ್ಯಯನವನ್ನು ಪರಿಸರ ಸಂರಚನೆ ಅಂತ ಕರಿತೀವಿ. ಒಂದು ಜೀವಿ ವಾಸ ಮಾಡುವಂಥ ಭೌತಿಕ ಪರಿಸರವನ್ನು ಆವಾಸ ಸ್ಥಾನ ಅಂತ ಕರಿತೀವಿ. ಸ್ಪರ್ಧೆ ಮತ್ತು ಸಂಪನ್ಮೂಲಗಳ ಅಭಾವವನ್ನು ಎದುರಿಸಲು ಒಂದು ಪ್ರಭೇದವು ಆವಾಸ ಸ್ಥಾನದ ಒಳಗೆ ಆಯ್ಕೆ ಮಾಡುವಂಥ ಚಿಕ್ಕ ಘಟಕವನ್ನು ಜೀವಿ ಪರಿಸರ ಸ್ಥಾನ. ವ್ಯತ್ಯಾಸಗಳು: ಆವಾಸ ಸ್ಥಾನ ಎಂಬುದು ಭೌತಿಕ ಪರಿಸರವನ್ನು ಮಾತ್ರ ಕೊಡುತ್ತೆ. ಜೀವಿ ಪರಿಸರ ಸ್ಥಾನ ಭೌತಿಕ ಪರಿಸರ, ರಾಸಾಯನಿಕ ಪರಿಸರ, ಜೈವಿಕ ಪರಿಸರವನ್ನು ಕೊಡುತ್ತೆ. ಆವಾಸ ಸ್ಥಾನ ಎಂಬುದು ಅನೇಕ ಪ್ರಭೇದಗಳನ್ನು ಒಳಗೊಂಡಿರುತ್ತೆ. ಜೀವಿ ಪರಿಸರ ಸ್ಥಾನವು ಒಂದು ಪ್ರಭೇದಕ್ಕೆ ಸೀಮಿತ ಆಗಿರುತ್ತೆ. ಜೀವಿ ಪರಿಸರ ಸ್ಥಾನವು ಪರಿಸರ ವ್ಯವಸ್ಥೆಯ ಕ್ರಿಯಾತ್ಮಕ ಘಟಕವಾಗಿ ಕಾರ್ಯನಿರ್ವಹಿಸುತ್ತೆ. ಯಾವುದೇ 2 ಪರಿಸರ ವ್ಯವಸ್ಥೆಗಳ ನಡುವೆ ಕಂಡುಬರುವ ಸ್ಥಿತ್ಯಂತರ ವಲಯವನ್ನೇ ಈಕೋಟೋನ್ ಪ್ರದೇಶ. ಈಕೋಟೋನ್ ಪ್ರದೇಶವು 2 ಪರಿಸರ ವ್ಯವಸ್ಥೆಗಳಲ್ಲಿ ವಾಸಿಸುವಂತಹ ಪ್ರಭೇದಗಳಿಗೆ ಅನುಕೂಲಕರ ವಾತಾವರಣವನ್ನು ಕಲ್ಪಿಸುವುದರಿಂದ ಅಲ್ಲಿ ಪ್ರಭೇದಗಳ ಶ್ರೀಮಂತಿಕೆ ಹೆಚ್ಚಾಗಿ ಕಂಡುಬರುತ್ತೆ. ವಿದ್ಯಮಾನವನ್ನು ಅಂಚು ಪರಿಣಾಮ: ಒಂದು ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಲು ತನ್ನಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಮೌಲ್ಯಮಾಪನ ಮಾಡುವ ತಂತ್ರಗಾರಿಕೆಯನ್ನು ಈಕೋಟೋಪ್ ಅಂತ ಕರೀತೀವಿ. 12:16 ಒಂದೂವರೆ ನಿಮಿಷ. This completes your basics of ecology. Okay? So,
ಒಂದೇ ಒಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ, ಇದನ್ನು ಬ್ರೇಕಲ್ಲಿ ಡಿಸ್ಕಸ್ ಮಾಡಿ, ಬ್ರೇಕಲ್ಲಿ ಡಿಸ್ಕಸ್ ಮಾಡ್ಕೊಂಡು ಉತ್ತರ ಕೊಡಿ, ನೋಡೋಣ ಯಾರು ಉತ್ತರ ಕೊಡ್ತೀರ. ಓಕೆ, ಎನ್ವಿರಾನ್ಮೆಂಟಿಗೂ ಇದನ್ನು ಮಾತ್ರ ಡಿಸ್ಕಸ್ ಮಾಡಬೇಕು ಬ್ರೇಕಲ್ಲಿ. ಬಿಗ್ ಬಾಸಲ್ಲಿ ಯಾರು ಔಟ್ ಆದರು, ಅದು ಕೇಸ್ ಏನಾಯ್ತಲ್ಲಿ, ಬೇಲ್ ಸಿಗ್ತಾ ಇಲ್ವಾ? ಎನ್ವಿರಾನ್ಮೆಂಟು, ಎಕಾಲಜಿ, ಈಕೋಸಿಸ್ಟಮ್, ಮೂರಕ್ಕೂ ಡಿಫ್ರೆನ್ಸ್ ಹೇಳಬೇಕು. ಒಂದು ನೋಯಿಂಗ್ ಇಸ್ ಡಿಫ್ರೆಂಟ್, ಅಪ್ಲೈಯಿಂಗ್ ಇಸ್ ಡಿಫ್ರೆಂಟ್. ಇಷ್ಟೊತ್ತಿಗೂ ನಿಮ್ಗೆ ಅರ್ಥ ಆಯಿತು, ಈಗ ಅಪ್ಲೈ ಮಾಡಬೇಕು. ಓಕೆ, ಎನ್ವಿರಾನ್ಮೆಂಟ್, ಎಕಾಲಜಿ ಆ್ಯಂಡ್ ಈಕೋಸಿಸ್ಟಮ್ ಡೆಫಿನೇಷನ್ಸ್ ಕೇಳ್ತೀರಾ, ಡಿಫ್ರೆನ್ಸಸ್ ಕೇಳ್ತೀರಾ? ಓಕೆ, ಡಿಸ್ಕಸ್ ಮಾಡ್ಕೊಂಬಂದ್ವಿ. ಎಸ್ ಆರ್ ನೋ? ಎಸ್ ಆರ್ ನೋ? ಥ್ಯಾಂಕ್ ಯು. ಎಂಜಾಯ್ ಯುವರ್ ಬ್ರೇಕ್.
ಏನೋ ಒಂದು ಕ್ವಶನ್ ಕೊಟ್ಟಿದ್ದಲ್ಲ, ಹೇಳಿ ಸರ್. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎನ್ವಿರಾನ್ಮೆಂಟ್, ಎಕಾಲಜಿ ಆ್ಯಂಡ್ ಇಕೋಸಿಸ್ಟಮ್? ಏನಪ್ಪ ಕ್ವಶನ್ ಅರ್ಥ ಆಯ್ತಾ? ವೆರಿ ಗುಡ್ ಬ್ರದರ್. ಎನ್ವಿರಾನ್ಮೆಂಟ್ ಇಸ್ ಆಲ್ ಅಬೌಟ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್. ದೆನ್ ಓಕೆ, ಇಕೋಸಿಸ್ಟಮ್ ಓಕೆ, ನಿಯರೆಸ್ಟ್ ಇದ್ದೀರಾ. ಬಟ್ ಸಿ, ನೀವು ಹೇಳಿದ್ದು ಕರೆಕ್ಟು. ನೋಡಿ ಇಲ್ಲಿ, ಬಯೋಟಿಕ್ ಮತ್ತು ಎಬಯೋಟಿಕ್ ಅಂದರೆ ಎನ್ವಿರಾನ್ಮೆಂಟ್, ರೈಟ್ ಆಯಿತಾ? ಬಯೋಟಿಕ್ ಎಬಯೋಟಿಕ್ ಸುಮ್ಮನೆ ಇರಲ್ಲ, ಇಂಟ್ರ್ಯಾಕ್ಟ್ ಮಾಡ್ತಾರೆ, ಕರೆಕ್ಟಾ? ಆ ಇಂಟ್ರಾಕ್ಷನ್ ನೋಡಿ, ಆ ಇಂಟ್ರಾಕ್ಷನ್ಸ್ಗಳ ಸ್ಟಡಿ ನಾವೇನು ಕರಿತೀವಿ? ಸ್ಟಡಿ ಆಫ್ ದೋಸ್ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಅಸ್ ಇಕಾಲಜಿ. ಆಸ್ ಎ ರಿಸಲ್ಟ್ ಆಫ್ ದೋಸ್ ಇಂಟ್ರಾಕ್ಷನ್ ಎ ಸಿಸ್ಟಮ್ ಇಸ್ ಫಾರ್ಮ್ಡ್, is called as ecosystem. Okay, as a result of those the interaction, a system is as a result of those interaction a system is formed which is called as ecosystem. ಆಯ್ತಾ? ಸರಿ, ಆಯ್ತು. ಈಗ ವಿಲ್ ಸ್ಟಾರ್ಟ್ ದ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಇಕೋಸಿಸ್ಟಮ್. ಓಕೆ, ಆ ಲೆಸನ್ ಪ್ಲಾನ್ ತೆಗೀರಿ. ಎರಡನೇ ಚಾಪ್ಟರ್ ಯಾವ್ದಿದೆ ನೋಡಿ ಸ್ವಲ್ಪ. ಟಿಶ್ಯೂ ಇಕೋಸಿಸ್ಟಮ್ ಇದೆಯಾ? ಓಕೆ, ಲಿಸನ್ ಹಿಯರ್. ಇಕೋಸಿಸ್ಟಮ್ಗೆ ನಾನು ಡೆಫಿನೇಷನ್ ಬರೀತೀನಿ. Ecosystem, the system which is formed due to the system which is formed due to the interactions present in the environment is called as ecosystem. ಹೇಳ್ಬೋದಾ? ಅರೆ ಬಾಯ್, ಈಗ ಎನ್ವೈರನ್ಮೆಂಟಲ್ಲಿ ಎರಡು ಥರ ಇಂಟ್ರಾಕ್ಷನ್ ಇದಾವೆ. ಯಾವ್ದ್ಯಾವುದು? ಬಯೋಟಿಕ್ ಎಬಯೋಟಿಕ್. ಓಕೆ, see, what is ecosystem andre the system which is formed due to the interactions present in the environment is called as ecosystem. ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವಂಥ ವ್ಯವಸ್ಥೆಯನ್ನ ಪರಿಸರ ವ್ಯವಸ್ಥೆ ಅಂತ ಕರೀತೀವಿ. ನೋಡಿ, ಕ್ವಶನ್ ನಾನು ಚೇಂಜ್ ಮಾಡ್ತೀನಿ. ವಿಚ್ ಆರ್ ದ ಟೂ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಫಾರ್ಮೇಷನ್ ಆಫ್ ಇಕೋಸಿಸ್ಟಮ್? ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತೆ ಇಂಟರ್ನೆಟ್. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಇದ್ರೆ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಬರುತ್ತೆ, ಅಕ್ವಾಟಿಕ್ ಆರ್ಗಾನಿಸಮ್ಸ್ ಇದ್ರೆ. ಆಯ್ತಾ? ಸಿಂಪಲ್. ಈಗ ಐ ವಾಂಟ್ ಯು ಟು ರಿಪೀಟ್ ದ ಡೆಫಿನೇಷನ್ ಆಫ್ ಇಕೋಸಿಸ್ಟಮ್. ಈಗ ಹೇಳೋರ್ಗು ಮುಂದಕ್ಕೂ ಅಲ್ಲ. The system which is formed due to the interactions present in the environment. ಹೌದಾ? ಕನ್ನಡ ಮೀಡಿಯಂ ಅವರು, ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವ ವ್ಯವಸ್ಥೆ. ಎಸಾನು ಪರಿಸರದಲ್ಲಿ ಕಂಡುಬರುವ ಸಂವಹನಗಳ ಪರಿಣಾಮವಾಗಿ ರಚನೆಯಾಗುವ ವ್ಯವಸ್ಥೆಯನ್ನು ಇಕೋಸಿಸ್ಟಮ್ ಅಂತ ಕರಿತೀವಿ. ಆಯ್ತು, ಲಿಸನ್ ಹಿಯರ್. ಆಯ್ತು, ಇಕೋಸಿಸ್ಟಮ್ ಓಕೆ. ಸೊ ಇಕೋಟೋನ್ ಎಡ್ಜ್ ಎಫೆಕ್ಟ್ ಎಲ್ಲ ಆಗಿದೆಯಲ್ಲ? ಎಸ್ ಆರ್ ನೋ? ಓಕೆ, ಇಕೋಟೋನ್ ಎಡ್ಜ್ ಎಫೆಕ್ಟ್, ಇಕೋಸಿಸ್ಟಮ್ ಡೆಫಿನೇಷನ್ ಕೂಡ ಡಿಸ್ಕಸ್ ಮಾಡಿದೀವಿ ತಾನೆ. ಡಿಸ್ಕಸ್ ದ ಡೆಫಿನೇಷನ್ ಆಫ್ ಇಕೋಸಿಸ್ಟಮ್. ಓಕೆ, directly will come to the classification of ecosystem. Classification of ecosystem. ಬ್ರೇಕ್ ಇಂತ ಮುಂಚೆ ನಾವು ಇಷ್ಟು ಮಾತ್ರ ಓದಿದ್ವಿ. We just knew what is abiotic and what is biotic. ಆಯ್ತಾ? ಸೊ ಇಕೋಸಿಸ್ಟಮ್ ಅಲ್ಲಿ we have two components, one is abiotic, one is biotic. ಈಗ ಬ್ರೇಕ್ ಆದ್ಮೇಲೆ we're going to discuss about classification of abiotic, classification of biotic. ಅಜೈವಿಕ ಘಟಕಗಳ ವರ್ಗೀಕರಣ, ಜೈವಿಕ ಘಟಕಗಳ ವರ್ಗೀಕರಣ. ಓಕೆ, ಕ್ಲಾಸಸ್ಸು ಕೇಳಿಸ್ಕೋಬೇಕು.
ಓಕೆ, ಕ್ಲಾಸಸ್ ಕೇಳಿಸ್ಕೊಳ್ಳಿಲ್ಲ ಏನಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಓಕೆ, ಕ್ಲಾಸಸ್ಗಳು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಬುಕ್ ಅರ್ಥ ಆಗಲ್ಲ. ಕ್ಲಾಸ್ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಿರೋ ಬುಕ್ ಅಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತದೆ? ಸೊ ಬುಕ್ಸ್ ಗಿವ್ ಓನ್ಲಿ ಇನ್ಫಾರ್ಮೇಷನ್. ಪುಸ್ತಕಗಳು ಮಾಹಿತಿಯನ್ನು ಮಾತ್ರ ಕೊಡ್ತವೆ, ಆದರೆ ಟೀಚರ್ಸ್ ಅದನ್ನು ಸಿಂಪ್ಲಿಫೈ ಮಾಡ್ತಾರೆ, ಡಿಕೋಡ್ ಮಾಡ್ತಾರೆ, ನಿಮಗೆ ತುತ್ತು ಮಾಡಿ ತಿನ್ನಿಸ್ತಾರೆ. ಆ್ಯಕ್ಚುಲಿ ಎಕ್ಸ್ಟ್ರೀಮ್ ಸ್ಪೂನ್ ಫೀಡಿಂಗ್ ಇದು. ಹಾಗಾಗಿ ಅರ್ಥ ಆಗ್ತಿದೆ. ಬುಕ್ಸ್ ವಿಲ್ ನಾಟ್ ಡಿಕೋಡ್, books will not convince you, books will not simplify the knowledge. It's a job of teacher. ಕ್ಲಾಸಸ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ಬುಕ್ಸು ಕಷ್ಟವಾಗಿ ಉಳ್ಕೊಂಡ್ಬಿಡ್ತಾವೆ. ಆಯಿತಾ? ಅನ್ನಿಸ್ತಿರುತ್ತೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಕಾಮನ್ನು, ಈ ವೇಜಲ್ಲಿ ಆಗಲಿ ಇನ್ಯಾವ ವೇಜಲ್ಲಿ ಆಗುತ್ತೆ. ಬಟ್ ಯು ನೀಡ್ ಟು ಬ್ರಿಂಗ್ ಬ್ಯಾಕ್ ಯುವರ್ ಮೈಂಡ್ ಟು ದ ಕ್ಲಾಸ್. ವಾಪಸ್ ತರಬೇಕು ಮೈಂಡ್ನ. ಅಲ್ವಾ? ಈಗ ಇಲ್ಲಿ 3 hours ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತಂದರೆ ಇಂದ ವಾಪಸ್ ಹೋಗ್ಬೇಕಾರೆ ಅಟ್ಲೀಸ್ಟ್ 1 ಮಾರ್ಕ್ 2 ಮಾರ್ಕ್ ಎತ್ಕೊಂಡು ಹೋಗ್ಬೇಕು. 1 ಮಾರ್ಕ್ 2 ಮಾರ್ಕ್ ಎತ್ತಿ ಡೈಲಿ 1 ಮಾರ್ಕ್ ಎತ್ತಿಡಬೇಕು. ಡೈಲಿ 1 ಮಾರ್ಕ್ ಎತ್ತಿಡಬೇಕು. ಅಲ್ಲ, ನಾನು ಹೇಳೋದೇನೆಂದರೆ, ಇಲ್ಲಿಗೆ ಬಂದಿದ್ದಾರೆ, ಈಗ 3 hour ಕ್ಲಾಸ್ ಕೇಳ್ತಿದ್ದಾರೆ. ಇಲ್ಲಿಗೆ ಬರೋದಕ್ಕೂ ಅದರದೇ ಕಷ್ಟಪಡ್ಬೇಕು ತಾನೆ. ಎಸಾರ್ನು ಬೆಳಗ್ಗೆ ಎದ್ದಾಳಬೇಕು, ತಲೆ ತುಂಬ ಅದೇ ಇರುತ್ತೆ. ಇವತ್ತು ಕ್ಲಾಸು ಇದಾಳಬೇಕು, ಎಲ್ಲ ಕೆಲಸವನ್ನು ಬದಿಗೊತ್ತಿಡಬೇಕು, ರೆಡಿ ಆಗಬೇಕು. ಓಕೆ, ಇದು ರೆಡಿಯಾಗೋ ಏಜ್ ಬೇರೆ, ಕ್ಲೀನಾಗಿ ರೆಡಿ ಆಗಬೇಕು. ಓಕೆ, ಆ್ಯಂಡ್ ಟ್ರಾವೆಲ್ ಮಾಡ್ಕೊಂಬರ್ಬೇಕು. ಪಿ ಜಿಲಿ ಒಂದೊಂದ್ಸತಿ ತಿಂಡಿ ಖಾಲಿಯಾಗಿರುತ್ತೆ, ಕಷ್ಟ. ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಿ ಬರ್ತೀರ. ನಾನು ಹೇಳೋದು, ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿಗೆ ಬಂದಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಏನಾದ್ರು ತಗೊಂಡೋಗ್ಬೇಕು ಅಂತ. ಏನು ತಗೊಂಡೋಗ್ಬೇಕು? ಕಂಟೆಂಟ್ ತಗೊಂಡೋಗ್ಬೇಕು. ಕಂಟೆಂಟ್ ತಗೊಂಡೋರು ಏನಾಗುತ್ತೆ? ಕಂಟೆಂಟ್ ತಗೊಂಡೋದ್ರೆ ಮಾರ್ಕ್ಸ್ ಬರುತ್ತೆ. ಮಾರ್ಕ್ಸ್ ಬಂದರೆ ಏನಾಗುತ್ತೆ? ಎಕ್ಸಾಮ್ ಪಾಸ್ ಆಗುತ್ತೆ. ಎಕ್ಸಾಮ್ ಪಾಸ್ ಆದ್ರೆ ಏನಾಗುತ್ತೆ? ಜಾಬ್ ಸಿಗುತ್ತೆ. ಜಾಬ್ ಸಿಕ್ಕರೆ ಏನಾಗುತ್ತೆ? ಲೈಫ್ ಸೆಟ್ಲ್ ಆಗುತ್ತೆ. ಲೈಫ್ ಸೆಟ್ಲ್ ಆದರೆ ಏನಾಗುತ್ತೆ? ಖುಷಿಯಾಗಿರ್ತೀವಿ. ಕೊನೆಗೆ ಅದೇ ತಾನೇ ಬೇಕಿರೋದು. ಎಸಾರ್ನು ಅದರ ಯಾಕೆ ಕಷ್ಟಪಡ್ಬೇಕು? ಅದು ಫಸ್ಟ್ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಅದರ ನೋಡಿ, ಎಲ್ಲರೂ ಜೀವನ ಮಾಡ್ತಾರೆ. ಹೆಂಗೆ ಬೇಕಂಗೆ ಜೀವನ ಮಾಡೋದು ಕಷ್ಟಪಡ್ಬೇಕಾಗಿಲ್ಲ, ಹಿಂಗೇ ಜೀವನ ಮಾಡಬೇಕು ಅನ್ನೋದು ಕಷ್ಟಪಡ್ಬೇಕು. ಎಸಾರ್ನು ನೀವು ಹಿಂಗೇ ಜೀವನ ಮಾಡಬೇಕು ಅಂತ ಅನ್ಕೊಂಬಂದಿರೋರು ಕಷ್ಟಪಡಲೇಬೇಕು. ಇಫ್ ದೇರ್ ಇಸ್ ನೋ ಪೈನ್, ಓಕೆ. ಎಸ್, ಈಗ ನೋಡಿ ಸರ್, ನಾನು ಕ್ಲಾಸಿಫಿಕೇಶನ್ ಆಫ್ ಇಕೋಸಿಸ್ಟಮ್. Ecosystem, we have 2 components. One is abiotic, one is biotic. Classification of abiotic component. ನಿಮ್ಗೆ ಗೊತ್ತಿರಬೇಕು, abiotic ಅಂದರೆ ನಿರ್ಜೀವಂತ ವಸ್ತುಗಳು, ಬಯೋಟಿಕ್ ಅಂದರೆ ಜೀವಂತ ವಸ್ತುಗಳು. Abiotic components can be classified into 3 types: physical factors, organic factors, inorganic factors. ಅಜೈವಿಕ ವಸ್ತುಗಳಲ್ಲಿ 3 ವಿಧ: ಭೌತಿಕ ವಸ್ತುಗಳು, ಸಾವಯವ ವಸ್ತುಗಳು, ನಿರಾವಯವ ವಸ್ತುಗಳು. ಏನು ಸರ್ ಹಿಂಗಂದು? ನೀವೇನಾದ್ರು ಮಾತಾಡಿ, ನಿರ್ಜೀವಂತ ವಸ್ತುಗಳ ಬಗ್ಗೆನೇ ಮಾತಾಡಬೇಕು. ಬಿಕಾಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಎಬಯೋಟಿಕ್. ಫಿಸಿಕಲ್ ಫ್ಯಾಕ್ಟರ್ಸ್ ಅಂದರೆ ಯಾವುದು ಕಣ್ಣಿಗೆ ಕಾಣುತ್ತೋ, ಯಾವುದು ನಾವು ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ದೇ ಕಾಲ್ಡ್ ಅಸ್ ಫಿಸಿಕಲ್ ಫ್ಯಾಕ್ಟರ್ಸ್. ಟೆಂಪರೇಚರ್, ಹ್ಯೂಮಿಡಿಟಿ, ಲೈಟು, ಅಟ್ಮಾಸ್ಫಿಯರ್ ಪ್ರೆಷರ್, ಇವೆಲ್ಲ ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ? ಇಲ್ಲ? ದೇ ಆರ್ ಫಿಸಿಕಲ್ ಫ್ಯಾಕ್ಟರ್ಸ್. ಓಕೆ, ಇವಾಗ ಪ್ರಶ್ನೆ ಕೇಳ್ತೀನಿ. ವಾಟ್ ಇಸ್ 3ನೇ ಕ್ಲಾಸಿನ ಪ್ರಶ್ನೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಎಷ್ಟು ಜನ ಸೈನ್ಸ್ ವಿದ್ಯಾರ್ಥಿಗಳಿದ್ರೆ ಕೈ ಎತ್ತಿ. ಎತ್ತಲ್ಲ ಈಗ. ಗುಡ್. ನಾನು ಕ್ವಶನ್ ಕೇಳಲ್ಲ, ಕೈ ಎತ್ತಿ. ಸೈನ್ಸ್ ಇವರು ಕೈ ಎತ್ತಬೇಕಾದ್ರೆ ಪೂರ್ತಿ ಎತ್ತಬೇಕು. ಸೈನ್ಸ್. ಹೌ ಮೆನಿ ಆಫ್ ಯು ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್? ಕೈ ಎತ್ತಿರ ಒಂದು ನಿಮಿಷ. ಓಕೆ. ಹೌ ಮೆನಿ ಆಫ್ ಯು ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್? ಇಂಜಿನಿಯರಿಂಗ್, ರೈಟ್. ಇಂಜಿನಿಯರಿಂಗ್. ಹೌ ಮೆನಿ ಆಫ್ ಯು ಫ್ರಮ್ ಕಾಮರ್ಸ್ ಬ್ಯಾಕ್ಗ್ರೌಂಡ್? ಕಾಮರ್ಸ್. ಗುಡ್.
ಆಮೇಲೆ ಫ್ರಮ್ ಲೈಕ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಆರ್ಟ್ಸ್ ನಿಮಗೆ ಈಸಿ ಎಕ್ಸಾಮ್ಸ್ ಇದು. ನನ್ನ ಸಬ್ಜೆಕ್ಟ್ ಕಷ್ಟ, ಬಟ್ ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪಾಲಿಟಿಕಲ್ ನಿಮ್ಮ ಫೇವರ್ ಆಗಿದೆ. ಸೈನ್ಸ್ ಆ್ಯಂಡ್ ಟೆಕ್ಕು ಸ್ವಲ್ಪ ಎನ್ವಿರಾನ್ಮೆಂಟ್ ಒಂದು ಸ್ವಲ್ಪ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಬೇಗ ಸ್ಕೋರ್ ಮಾಡ್ಬೋದು. ಓಕೆ ಸರಿ, ಕೇಳಿಸ್ಕೊಳ್ಳಿ. ಸೊ ಕ್ವಶನ್ ಏನು ಕೇಳಿದೆ ನಾನು, ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಚೆನ್ನಾಗಿ ಉತ್ತರ ಕೊಟ್ಟೆ ಸರ್. ಸ್ಪೆಲ್ಲಿಂಗ್ ಇಸ್ ದ ಡಿಫ್ರೆನ್ಸ್. ಹೇಳಿ ಸರ್. ಕನ್ನಡ ಮೀಡಿಯಂ ಅವರು ಆರ್ಗ್ಯಾನಿಕ್ ಅನ್ನ ಸಾವಯವ ವಸ್ತುಗಳು ಅಂತ ಕರೀತೀರ, ಎಸ್ ಆರ್ ನೋ? ಓಕೆ. ಇನ್ಆರ್ಗ್ಯಾನಿಕ್ ಏನಂತ ಕರೀತೀರ? ನೋಡಿ, ಪೂರ್ತಿ ಕನ್ನಡ ಮೀಡಿಯಮ್ಗೂ ಪೂರ್ತಿ ಕನ್ನಡ ಬರಲ್ಲ. ಹೆಂಗೆ ಅಂದರೆ, ಆರ್ಗ್ಯಾನಿಕ್ ಅಂದರೆ ಸಾವಯವ ಅಂತ, ಇನ್ಆರ್ಗ್ಯಾನಿಕ್ ಸಾವಯವವಲ್ಲದ, ನಿರಾವಯವ, ದಟ್ ಈಸ್ ದ ವರ್ಡ್ ಆ್ಯಕ್ಚುಲಿ. ಓಕೆ ಗುಡ್. ಸರಿ, ಈಗ ನೋಡಿ, ಕಾರ್ಬನ್ನಿಂದ ರಚಿಸಲ್ಪಟ್ಟಿರುವಂಥ ವಸ್ತುಗಳನ್ನು ಆರ್ಗ್ಯಾನಿಕ್, ಲೆಸ್ ಕಾರ್ಬನ್ ಆರ್ ನಾನ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಎಸ್ ಇನ್ಆರ್ಗ್ಯಾನಿಕ್. ಆಯ್ತಾ? ಸರಿ, ಈಗ ಕಾರ್ಬನ್ನಿಂದ ಆರ್ಗ್ಯಾನಿಕ್, ಕಾರ್ಬನ್ನಿಂದ ಮಾಡಲ್ಪಟ್ಟಿರುವಂಥ ವಸ್ತುಗಳು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್. ಓಕೆ. ಇನ್ಆರ್ಗ್ಯಾನಿಕ್ ನಾನ್ ಕಾರ್ಬನ್ ಆರ್ ಲೆಸ್ ಕಾರ್ಬನ್, ವಾಟರ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ತಪ್ಪಾಗಿದೆ, ಇಟ್ ಇಸ್ ಎ ಫಿಸಿಕಲ್ ಫ್ಯಾಕ್ಟರ್, ಪ್ರಿಂಟಿಂಗ್ ಮಿಸ್ಟೇಕ್. ಸರ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕಾರ್ಬನ್ ಇದೆಯಲ್ಲ ಸರ್, ಮತ್ತೆ ಕಮ್ಮಿ ಇದೆ ಬ್ರದರ್. ಅದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆಯಾ, ಆಕ್ಸಿಜನ್ ಜಾಸ್ತಿ ಇದೆಯಾ? ಇಟ್ಸ್ ಇನ್ಆರ್ಗ್ಯಾನಿಕ್ ಫ್ಯಾಕ್ಟರ್. ಆಯ್ತಾ? ಸೊ ಈಗ ಯು ಆರ್ ಕ್ಲಿಯರ್ ವಿತ್ ಕ್ಲಾಸಿಫಿಕೇಶನ್ ಆಫ್ ಎಬಯೋಟಿಕ್. ಬ್ರದರ್, ನಿಮಗೆ ಎಕ್ಸಾಮಲ್ಲಿ ಕಲ್ಲು, ಮಣ್ಣು, ಇದು ಎಬಯೋಟಿಕ್ ಬಯೋಟಿಕ್ ಅಂತ ಕೇಳಲ್ಲ. ಕಲ್ಲು ಮತ್ತೆ ಮಣ್ಣು ಬಯೋಟಿಕ್ ಎಬಯೋಟಿಕ್ ಅಂತ ಕೇಳಲ್ಲ. ಎಕ್ಸಾಮಲ್ಲಿ ಕ್ವಶನ್ ಹಿಂಗೆ ಬರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರು ಎಬಯೋಟಿಕಲ್ ಯಾವ ಫ್ಯಾಕ್ಟರ್ ಅಂತ ಬರುತ್ತೆ. ಯಾವ ಫ್ಯಾಕ್ಟರ್ ಅದು ನೋಡಿಕ್ಕೆ ಗೊತ್ತಾಯ್ತು, ಫಿಸಿಕಲ್ ಫ್ಯಾಕ್ಟರ್ ಅಂತ. ಇಲ್ಲಾಂದ್ರೆ ಚಾಯ್ಸ್ ತಗೊಂಡ್ಬಿಡ್ಬೇಕಾಯ್ತು. ಈ ಕ್ವಶನ್ ಗೊತ್ತಾಯ್ತು ಹೆಂಗೆ ಬರುತ್ತೆ ಕ್ವಶನ್ಸ್ ಅಂತ. ಓಕೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸು ಎಬಯೋಟಿಕಲ್ ಯಾವ ಫ್ಯಾಕ್ಟರ್? ರೈಟ್. ಓಕೆ, ನೌ ವಿಲ್ ಕಮ್ ಟು ಬಯೋಟಿಕ್ ಕಾಂಪೊನೆಂಟ್ಸ್. ಜೈವಿಕ ಘಟಕಗಳ ವರ್ಗೀಕರಣ. ಈಗ ನಾವು ಜೀವಂತ ವಸ್ತುಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ, ನಿರ್ಜೀವಂತ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬಯೋಟಿಕ್ ಕಾಂಪೊನೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಟು ತ್ರೀ ಟೈಪ್ಸ್: ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. ಸ್ವಪೋಷಕರು, ಗ್ರಾಹಕರು, ವಿಘಟಕರು ಅಂತ. ಆಮೇಲೆ ಪ್ರೊಡ್ಯೂಸರ್ ಅಂದ್ರೆ ಒಂಬಾಳೆ ಫಿಲಮ್ಸ್ ಅಲ್ಲ, ಇಲ್ಲಿ ಜಯಣ್ಣ ಭೋಗೇಂದ್ರ ಅಂತ ಬರೆದ್ಬಿಟ್ಟಿರೋ ಪ್ರೊಡ್ಯೂಸರ್ ಎಕ್ಸಾಂಪಲ್. ಓಕೆ, ಪ್ರೊಡ್ಯೂಸರ್ಸ್ ಪ್ಲೀಸ್ ಕೇಳಿಸ್ಕೊಳ್ಳಿ. ಈಗ ಲಿಸನ್ ಇಯರ್. ಪ್ರೊಡ್ಯೂಸರ್ಸ್ಗೆ ಕೇಳಿಸ್ಕೊಳ್ರಿ. ಬಯೋಟಿಕ್ ಕಾಂಪೊನೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಟು ತ್ರೀ ಟೈಪ್ಸ್: ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್. ಪ್ರೊಡ್ಯೂಸರ್ಸ್ಗೆ ಯಾವ ಕಲರ್ ಇದು? ವಿಚ್ ಕಲರ್ ಯು ವಾಂಟ್? ರೆಡ್ ಇಸ್ ಬೆಟರ್, ರೈಟ್? ಗ್ರೀನ್ ಮೇಲೆ ಬ್ಲೂ ಬರೋದ ಎಲ್ರಿ ಕಾಣುತ್ತೆ? ಬ್ಲ್ಯಾಕ್ ಕಾಣಲ್ಲ ಬ್ರದರ್, ರೆಡ್ಡೇ ಬಿಟರ್. ಅಲ್ಲ, ಆಕ್ಚುಲಿ ನನಗೆ ಯಾವ ಕಲರ್ ಬೇಕು ಅದೇ ಕಲರ್ ತಾಳ, ಸುಮ್ಮನೆ ಕೇಳಿದೆ ಅಷ್ಟೆ. ಓಕೆ, ಲಿಸನ್ ಇಯರ್. ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಕಂಪೋಸರ್. ಪ್ರೊಡ್ಯೂಸರ್ಸ್ಗೆ ಒಂದು ಟೆಕ್ನಿಕಲ್ ವರ್ಡ್ ಇದೆ ಆಯ್ತಾ, ಆಟೋಟ್ರೋಪ್ಸ್. ಏನು ಕರಿತೀವಿ? ಆಟೋಟ್ರೋಪ್ಸ್. ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಎಟಿರೋಟ್ರೋಪ್ಸ್. ಓಕೆ. ಡಿಕಂಪೋಸರ್ಸ್ಗೆ ಸ್ಯಾಪ್ರೋಫೈಟ್ಸ್. ಕರೆಕ್ಟ್ ಹೇಳಿ, ಸ್ಯಾಪ್ರೋಫೈಟ್ಸ್. ಸ್ಯಾಪ್ರೋಫೈಟ್ಸ್ ಆರ್ ಡೆಟ್ರಿವೋರ್ಸ್. ಆರ್ಟ್ಸ್ ವಿದ್ಯಾರ್ಥಿಗಳು ಕರೆಕ್ಟಾಗಿ ಗಮನಿಸಬೇಕು, ಟೆಕ್ನಿಕಲ್ ವರ್ಡ್ಸ್ ಭಾಳ ಇಂಪಾರ್ಟೆಂಟು. ಅವ್ರಿಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ. ಆಮೇಲೆ ನಿಮಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರಲ್ಲ. ಓಕೆ, ಸೊ ಪ್ರೊಡ್ಯೂಸರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಆಟೋಟ್ರೋಪ್ಸ್. ಕನ್ಸ್ಯೂಮರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಎಟಿರೋಟ್ರೋಪ್ಸ್. ಡಿಕಂಪೋಸರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಸ್ಯಾಪ್ರೋಫೈಟ್ಸ್ ಆರ್ ಡೆಟ್ರಿವೋರ್ಸ್. ಕರೆಕ್ಟಾ? ಸರಿ. ಹೂ ಆರ್ ಪ್ರೊಡ್ಯೂಸರ್ಸ್? ಆ ಥರ ಪ್ಲಾಂಟ್ಸ್ ಅಲ್ಲ, ಕೇಳಿಸ್ಕೊಳ್ಳಿ. ಯಾರು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಪ್ರೊಡ್ಯೂಸರ್ಸ್. ದ ಆರ್ಗ್ಯಾನಿಸಮ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಆರ್ ಕಾಲ್ಡ್ ಅಸ್ ಪ್ರೊಡ್ಯೂಸರ್ಸ್ ಅಥವಾ ಆಟೋಟ್ರೋಪ್ಸ್.
ಈ ಆಟೋಟ್ರೋಪ್ಸ್ ಅಲ್ಲಿ there are two types of autotrophs. One is phototrophs, one is ಒಂದು ನಿಮಿಷ ಇರು. Listen brother. Okay. Autotrophs. Autotrophs ಅಂದ್ರೆ ನೋಡಿ, the organisms which prepare their own food are called as autotrophs. Okay, there are two types of autotrophs. One is phototrophs, one is chemotrophs. Okay, ಯಾರು ಸನ್ಲೈಟ್ ನ ಯೂಸ್ ಮಾಡ್ಕೊಂಡು ಫೋಟೋಸಿಂಥಸಿಸ್ ಮೂಲಕ ತಮ್ಮ ಫುಡ್ ಅನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್. ಈಗ ಎಕ್ಸಾಂಪಲ್ ಏನ್ ಕೊಡಬೇಕು? ಗ್ರೀನ್ ಪ್ಲಾಂಟ್ಸ್. ಯಾರು ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಕೀಮೋಸಿಂಥಸಿಸ್ ಪ್ರಕ್ರಿಯೆ ಮೂಲಕ ತಮ್ಮ ಫುಡ್ ಅನ್ನು ತಾವೇ ಪ್ರಿಪೇರ್ ಮಾಡ್ತಾರೋ ದೇ ಆರ್ ಕಾಲ್ಡ್ ಅಸ್ ಕೀಮೋಟ್ರೋಪ್ಸ್. ಎಕ್ಸಾಂಪಲ್ ಬ್ಲೂ ಗ್ರೀನ್ ಆಲ್ಗೆ. ಪ್ರೊಡ್ಯೂಸರ್ಸ್ ಅರ್ಥ ಆಯ್ತಾ? Yes or no? The organisms which prepare their own food are called as producers or autotrophs. We have two types of autotrophs. One is phototrophs, one is chemotrophs. The organisms which prepare their own food by using sunlight through a process called as photosynthesis are called as phototrophs. Example, green plants. The organisms which prepare their own food by using chemicals through a process called as chemosynthesis, they are called as chemotrophs. Example, blue green algae. Okay. Now, consumers. Consumer also called as heterotrophs. ಯಾರು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡೋಕ್ಕಾಗಲ್ವೋ, ಫುಡ್ಗೋಸ್ಕರ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೋ ದೇ ಆರ್ ಕಾಲ್ಡ್ as heterotrophs. Okay. Yes. The organisms which cannot prepare their own food and are dependent on producers for their food are called as heterotrophs. ಅವರಲ್ಲಿ ಮೂರು ತರ. Okay. Herbivorous, carnivorous, omnivorous. How many of you are like herbivorous? ಸಸ್ಯಾಹಾರಿಗಳ ಕೈ ಐತ್ರಿ? ಅದೇ ವೆಜಿಟೇರಿಯನ್. ಹರ್ಬಿವೋರಸ್ ಅಂದ್ರೆ ನೀವು ಎಗ್ಲೆಸ್ ಕೇಕೆ ತಿನ್ನಲ್ಲ? ಅಲ್ಲ, ಕೇಳ್ತಾ ಇದೆ. ಎಗ್ ತಿನ್ನಲ್ವಾ? ಎಗ್ ತಿನ್ನಲ್ವಾ? ಈ ವೆಜಿಟೇರಿಯನ್ ಅಲ್ಲಿ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ಸರ್ ವೆಜ್ಜು ಸರ್, ಬಟ್ ನಾನು ಎಗ್ ತಿಂತೀನಿ. ಎಗಿಟೇರಿಯನ್. ಹೌದಾ? ಇನ್ನೂ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ವೆಜಿಟೇರಿಯನ್ಸ್ ಇದ್ದಾರೆ. ಕೆಲವರು ವೀಗನ್ಸ್ ಅಂತ. ವೀಗನ್ಸ್ ಅವರು ಎನಿಮಲ್ ಎಕ್ಸ್ಟ್ರಾಕ್ಟ್ ಯಾವುದು ಮುಟ್ಟಲ್ಲ. ಹಾಲು, ಮೊಸರು, ತುಪ್ಪ, ಬೆಣ್ಣೆ ಏನು ಮುಟ್ಟಲ್ಲ. ವೀಗನ್ಸ್. ಓಕೆ ಸರಿ. ಹೌ ಮೆನಿ ಆಫ್ ಯು ಆರ್ ಲೈಕ್ ಕಾರ್ನಿವೋರಸ್? ಕಾರ್ನಿವೋರಸ್. ಮೇಡಮ್, ಆಮ್ನಿವೋರಸ್ ಯು ಆರ್ ಮಿಶ್ರಾಹಾರಿ. ಇರ್ಲಿ. ಕಾರ್ನಿವೋರಸ್ ಅಂದ್ರೆ ಯಾರು ಗೊತ್ತಾ? ಅಲ್ಲಲ್ಲ, ಇರ್ರಿ ಹೇಳ್ತೀನಿ. ಕಾರ್ನಿವೋರಸ್ ಅಂದ್ರೆ ಯಾರು ಗೊತ್ತಾ? ಸರ್ ಬೆಳಗ್ಗೆ ಕಾಫಿ ಟೀ ಕುಡಿಯಲ್ಲ ಸರ್, ಕಾಲು ಸೊಪ್ಪೆ ಕುಡಿಯೋದು ನಾನು. ಉಳಿದವರೆಲ್ಲ ಆಮ್ನಿವೋರಸ್. ಫೈನ್. ಓಕೆ. ಸತ್ತು ಬಿದ್ದಿರುವಂತ ವಸ್ತುಗಳನ್ನು ಕೊಳೆಸುವ ಜೀವಿಗಳು ಡಿಕಂಪೋಸರ್ಸ್. ಡಿಕಂಪೋಸರ್ಸ್ ಆರ್ ಆಲ್ಸೋ ಕಾಲ್ಡ್ as ಸ್ಯಾಪ್ರೋಫೈಟ್ಸ್ ಆರ್ ಡೆಟ್ರಿವೋರ್ಸ್. ಎಸ್ ಆರ್ ನೋ? ಮಾತಾಡ್ರಿ. ಓಕೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ one second. This is regarding classification of biotic compounds. ಓದಿ ಅದನ್ನ. ಅಲ್ಲೇನಿದೆ ಅದು ಓದಿ. ಮನ್ಸಲ್ಲಿ ಓದರು. Yes or no? I think many people enjoying slides. Done. Okay. So now let us come to food. Okay. Okay. So we come to food chain. ಗುರು, ಇಲ್ಲೊಂದು ಚಿತ್ರ ಇದೆ. ಆಗಲ್ಲ? ಝೂಮ್ ಆಗಲ್ಲ? ಆಗುತ್ತಾ? ಏನೋ ಸ್ಲೋ ಇದೆ ಬೋರ್ಡ್. ಬಫರ್ ಆಗ್ತದೆ ಅವಾಗ.
ಝೂಮ್ ಆಗ್ಬೇಕು ಆ್ಯಕ್ಚುಲಿ. WPS ಆಫೀಸ್ ತಾನೇ ಇದು. ಮತ್ತೆ ಇಲ್ಲ ಅದು ಇದೆ, ಝೂಮ್ ಆಗುತ್ತೆ. ಇಲ್ಲ ಇಲ್ಲ ಸೀಸ್ ಆಗುತ್ತೆ ಸರ್. ಅಲ್ಲ ಝೂಮ್ ಆಗಬೇಕಕ್ಕೆ ನೆಕ್ಸ್ಟು ಇದಕ್ಕೆ ಐ ಮೀನ್ ಅಲ್ಲಲ್ಲ, ಒಂದು ಎಕಲಾಜಿಕಲ್ ಪಿರಮಿಡ್ ಅಂತ ಟಾಪಿಕ್ ಇದೆ, ಅದು ಝೂಮ್ ಆಗಲೇಬೇಕು. ಝೂಮ್ ಆಗುತ್ತೆ. ಇದು WPS ಆಫೀಸ್ ತಾನೆ. ಇಲ್ಲ ಅದನ್ನೇ ನಾನು ಮಾಡೋಕ್ಕೆ ಸೆಲೆಕ್ಷನ್ ಮಾಡಿದ್ರೆ ಚೇಂಜ್ ರೇಟ್ ಇರುತ್ತೆ. ಚೇಂಜ್ ಒಂದು ಸೆಕೆಂಡ್ ಇದೆ. ಸೆಲೆಕ್ಷನ್ ಏನು ಸೆಲೆಕ್ಟ್ ಮಾಡಿದೆ? ಬೇಡ 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 ಬೇಡ, ಅದು ಏನಾಗ್ಬಿಡುತ್ತೆ, ಏನು ಸೆಲೆಕ್ಟ್ ಆಗಲ್ಲ. ಹೋಗ್ಲಿ ಬಿಡಿ. ಓಕೆ, ಸದ್ಯಕ್ಕೆ ಮ್ಯಾನೇಜ್ ಮಾಡೋಣ ಆಯಿತಾ. ಓಕೆ, ಲಿಸನ್ ಇಯರ್. ಬಟ್ ಕಾಣುತ್ತಲ್ವ ಇಮೇಜು? ಕಾಣುತ್ತಾ ಇಲ್ಲ ಬ್ರದರ್? ಇದು ನೋಡ್ಕೊಂಡು ಹೇಳಿ, ವಾಟ್ ಈಸ್ ಫುಡ್ ಚೈನ್? ಚಿತ್ರ ನೋಡ್ಕೊಂಡು ಹೇಳ್ರಿ, ವಾಟ್ ಈಸ್ ಫುಡ್ ಚೈನ್? ಒಂದು ಇನ್ನೊಂದು ತಿನ್ನೋದ? ಜ್ವರ ಹೇಳಿ ಮೇಡಮ್, ಹೇಳಿ ಹೇಳಿ, ಕರೆಕ್ಟ್ ಇದೆ ಹೇಳಿ. ಒಂದು ಆರ್ಗ್ಯಾನಿಸಮು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಡ್ಗೋಸ್ಕರ. ಓಕೆ, ಅದರ ಸ್ವಲ್ಪ ಒಂದು ಹಾಟ್ ವಾಟರ್ ಬೇಕು, ಬಿಸಿನೀರು ಒಂದು ಗ್ಲಾಸ್ ಬೇಕು ಆಗುತ್ತಂತ. ಆಯಿತು ನೋಡಿ, ಈಗ ಇರಲಿ, ಆಮೇಲೆ ಝೂಮ್ ಮಾಡೋಣ. ಕೇಳಿಸ್ಕೊಳ್ಳಿ, ಕರೆಕ್ಟು. ಓಕೆ, ಬಟ್ ಒಬ್ಬ ಚೆನ್ನಾಗಿ ಹೇಳೋದು ವಾಟ್ ಈಸ್ ಫುಡ್ ಚೈನ್ ಅಂತ. ಸರ್ ಇದು ಕಪ್ಪೆ ಇರುತ್ತೆ, ಇದು ಹುಲ್ಲಿರುತ್ತಲ್ಲ ಸರ್, ಈ ಹುಲ್ಲನ್ನು ಗ್ರಾಸಾಪರ್ ತಿನ್ನುತ್ತೆ, ಗ್ರಾಸಾಪರ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ, ಹದ್ದು ಸತ್ತ ನಂತರ ಮಣ್ಣಿಗೆ ಹೋಗುತ್ತೆ, ಪೌಷ್ಟಿಕಾಂಶಗಳು ಮತ್ತೆ ಸಸ್ಯ ಹೀರ್ಕೊಳ್ಳುತ್ತೆ ಸರ್. ಇದು ಫುಡ್ ಚೈನ್. ಕರೆಕ್ಟು, ಲಾಜಿಕಲಿ ಕರೆಕ್ಟು. ಬಟ್ ಎಕ್ಸಾಮಲ್ಲಿ ನಂಗೆ ಬರೆಯೋಕ್ಕಾಗಲ್ವಲ್ಲ. ಎಕ್ಸಾಮಲ್ಲಿ ನಿಮಗೆ ಹುಲ್ಲನ್ನು ಗ್ರಾಸಾಪರ್ ತಿನ್ನುತ್ತೆ, ಗ್ರಾಸಾಪರ್ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ ಅಂತ ಬರೀ. there is a certain language to be used. Okay, there is a certain language to be used. ಅದೇ ರೀತಿ ಹೇಳಬೇಕು. ನೋಡಿ ನಾನು ಹೆಂಗೆ ಹೇಳ್ತೀನಿ, ಸೇ look at how I define food chain. Okay, look at how I define food chain. Yes, listen here bro. ಒಂದು ಆರ್ಗ್ಯಾನಿಸಮ್ ಅನ್ನ ಮತ್ತೊಂದು ಆರ್ಗ್ಯಾನಿಸಮ್ ತಿಂದಾಗ, ಒಂದು ಆರ್ಗ್ಯಾನಿಸಮ್ನ ಮತ್ತೊಂದು ಆರ್ಗ್ಯಾನಿಸಮ್ ತಿಂದಾಗ ಇಲ್ಲಿಂದ ಇಲ್ಲಿಗೆ ಏನು ಟ್ರಾನ್ಸ್ಫರ್ ಆಯಿತು? ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಯಿತು. ಕರೆಕ್ಟಾ? ಓಕೆ, ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸು ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಕರೆಕ್ಟಾ? ಎಸ್ ಆರ್ ನೋ? ಈ ಲೆವೆಲ್ಸ್ ನಾವೇನು ಕರಿತೀವಿ? ಟ್ರಾಪಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಹಂಗೆ ಕರಿಬೇಕದನ್ನು, ಟ್ರಾಪಿಕ್ ಮಟ್ಟಗಳು, ಟ್ರಾಪಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಓಕೆ ಬದರ್, ಒಂದು ಟ್ರಾಪಿಕಲ್ ಲೆವೆಲಿಂದ ಮತ್ತೊಂದು ಟ್ರಾಪಿಕಲ್ ಲೆವೆಲ್ಗೆ ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆಗಿದ್ದು ವಾಪಸ್ ಬರುತ್ತಾ? ವಾಪಸ್ ಬರುತ್ತೇನ್ರಿ? ಮಾತಾಡ್ರಿ, ಬರಲ್ಲ. ಓಕೆ, ಇಫ್ ಇಷ್ಟು ಅರ್ಥ ಆಗಿದ್ರೆ ಐ ಕ್ಯಾನ್ ಡಿಫೈನ್ ಫುಡ್ ಚೈನ್. ನೋಡಿ, if there is a transfer of energy and nutrients from one tropical level to another tropical level in a irreversible manner, in a unidirectional manner, in a unisequential manner, such a chain is said to be a food chain. If there is a transfer of energy and nutrients from one tropical level to another tropical level in a irreversible manner, such a chain is said to be a food chain. ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳ ಹರಿವಿದ್ದು
ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳ ಹರಿವಿದ್ದು ಅದು ಏಕಮುಖಿಯವಾಗಿದ್ದರೆ ಅದನ್ನ ಆಹಾರ ಸರಪಳಿ ಅಂತ ಕರಿತೀವಿ. ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ, ಥ್ಯಾಂಕ್ ಯು, ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳ ಹರಿವಿದ್ದು ಅದು ಏಕಮುಖಿಯವಾಗಿದ್ದರೆ ಅದನ್ನು ಆಹಾರ ಸರಪಳಿ ಅಂತ ಕರೀತೀವಿ. If there is a transfer of energy and nutrients from one tropical level to another tropical level, such a chain is said to be a food chain in an irreversible manner. ಆಯ್ತಾ? ಸರಿ, ಈ ನೋಡಿ, ಆ ಫುಡ್ ಚೈನ್ ಅಲ್ಲಿ we have two types of food chain. ಒಂದು ಗ್ರೇಸಿಂಗ್ ಫುಡ್ ಚೈನ್, ಒಂದು ಡೆಟ್ರಿಟಸ್ ಫುಡ್ ಚೈನ್. ಏನು ಗೊತ್ತೇನ್ರ, ಒಂದು ಕಾನ್ಸೆಪ್ಟ್ ಇನ್ನೊಂದು ಕಾನ್ಸೆಪ್ಟ್ ಹೋದಂಗೆ ಲೈಟ್ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಟಫ್ನೆಸ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ಸ್ ಹೆವಿ ಬೇಕು. ಆಯ್ತಾ? ಆಮೇಲೆ ಎಷ್ಟು ಚೆನ್ನಾಗಿ ಕೇಳಿಸ್ಕೋಬೇಕು ಕ್ಲಾಸು ಅಂದರೆ, ನೋಡಿ, ಇವತ್ತೇನು ನಾವು ಕ್ಲಾಸ್ ಕೇಳ್ತಾ ಇದ್ದೀವಿ ಅದು ಬರೀ ಇವತ್ತಿಗಲ್ಲ, ಎಲ್ಲಿವರೆಗೂ ಎಕ್ಸಾಮ್ ಪಾಸ್ ಆಗ್ತೀರಾ ಅಲ್ಲಿವರೆಗೂ. ನೀವು 6 ತಿಂಗಳಿಗೆ ಪಾಸ್ ಆಗ್ತೀರಾ, 2 ವರ್ಷಕ್ಕೆ ಪಾಸ್ ಆಗ್ತೀರಾ, 1 ವರ್ಷಕ್ಕೆ ಪಾಸ್ ಆಗ್ತೀರಾ, ನಿಮಗೆ ಬಿಟ್ಟಿದ್ದದು. ನೀವು ಎಷ್ಟು ಕಷ್ಟಪಡ್ತಿರೋದ ಮೇಲೆ ಅದು ಡಿಸೈಡ್ ಆಗುತ್ತೆ. ಆದರೆ ಅಂಟಿಲ್ ಲಾಸ್ಟ್ ಇದು ನೆನಪಿರಬೇಕು, ನೀವು ಎಲ್ಲಿವರೆಗೂ ಎಕ್ಸಾಮ್ ಬರೆಯೋದು ನಿಲ್ಲಿಸ್ತಿರಲ್ಲ ಅಲ್ಲಿವರೆಗೂ ಇದು ಇಂಪಾರ್ಟೆಂಟ್. ಅದಕ್ಕೆ ನಾನು ಏನು ಹೇಳ್ತೀನಿ, ಕೇಳಿಸ್ಕೋಬೇಕಾದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಗ್ರಾಸ್ಪಿಂಗ್ ಎಬಿಲಿಟಿ ಹೆಂಗಿರ್ಬೇಕು ಗೊತ್ತಾ? ಹೆಂಗೆ ಕೇಳಿಸ್ಕೋಬೇಕು ಅಂತಂದ್ರೆ, ನಾನೀಗ ಪಾಠ ಮಾಡೋ ಕಡೆ ಇಳಿದವ್ರು ನೀವು ಬಂದು ಎನ್ವಿರಾನ್ಮೆಂಟ್ ಪಾಠ ಮಾಡಂಗಿರ್ಬೇಕು. ಅವಾಗ ಪಕ್ಕ ಕೇಳಿಸ್ಕೊಂಡಿದ್ದೀರಾ ಅಂತ ಅರ್ಥ. ಓಕೆ, ನೀವೇ ಕೇಳ್ಕೊಳ್ಳಿ. ಸೊ ಕ್ಯಾನ್ ಐ ಟೀಚ್ ಅಟ್ಲೀಸ್ಟ್ ಬೇಸಿಕ್ಸ್ ಆಫ್ ಇಕಾಲಜಿ? ಇವತ್ತು ಮನೆಗೆ ಹೋಗ್ಬಿಟ್ಟು ನೀವು ಫ್ರೆಂಡ್ಗೋ ಲೈಬ್ರರಿ ಮೇಟೋ PG ಮೇಟ್ ಯಾರೋ ಒಬ್ಬರಿಗೆ ಬೇಸಿಕ್ಸ್ ಆಫ್ ಇಕಾಲಜಿ ನಾನು ಪಾಠ ಮಾಡ್ಬೋದಾ? ಪಾಠ ಮಾಡ್ತೀನಿ ಅನ್ನೋ ತಾಕತ್ತಿದ್ರೆ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ಅರ್ಥ. ನೋಡಿ, ಒಬ್ಬ ಒಳ್ಳೆ ಆಸ್ಪಿರೆಂಟ್, ವಾಟ್ ಇಸ್ ಅ ಕ್ವಾಲಿಟಿ ಆಫ್ ಗುಡ್ ಆಸ್ಪಿರೆಂಟ್? 3I ಇರಬೇಕು. 3I ಕೇಳಿಸ್ಕೊಂಡು ನೀವೆಲ್ಲಿ ಸೋಲ್ತಿದ್ದೀರಾ ನಾನು ಹೇಳ್ತಿರೋದಿಲ್ಲ. ಓಕೆ, 3I. 1 is ಇಂಟ್ರೆಸ್ಟ್. ಗುಡ್, ಎದ್ದು ಕಾಣ್ತಿದೆ. ಓಕೆ, ಇಂಟ್ರೆಸ್ಟ್ ಇರೋದಕ್ಕೇ ಒಂದು ಡಿಸಿಷನ್ ತಗೊಂಡು ಫರ್ಮ್ ಮೈಂಡ್ ಸೆಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋಕ್ಕೆ ಸಾಧ್ಯ. ಎರಡನೇದು ಇನ್ವಾಲ್ವ್ಮೆಂಟ್, ಅದು ಕಾಣಿಸ್ತದೆ. ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಕ್ಲಾಸ್. ಎಲ್ಲರೂ ಐ ಟು ಐ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ, ಚೆನ್ನಾಗಿ ಪಾಠ ಕೇಳಿಸ್ಕೊಳ್ತಾ ಇದ್ದಾರೆ, ಕ್ಲಾಸ್ ಇಸ್ ಗೋಯಿಂಗ್ ವೆಲ್. ದಿಸ್ ಶೋಸ್ ಯುವರ್ ಇನ್ವಾಲ್ವ್ಮೆಂಟ್. ಇಂಟ್ರೆಸ್ಟ್ಗೂ ಕೊರತೆ ಇಲ್ಲ, ಇನ್ವಾಲ್ವ್ಮೆಂಟ್ಗೂ ಕೊರತೆ ಇಲ್ಲ. ಮೂರನೇದೇ ಪ್ರಾಬ್ಲಮ್ ಆಗಿರೋದು, ದಟ್ ಈಸ್ ಇಂಟರ್ಪ್ರಿಟೇಷನ್. ಕ್ಲಾಸ್ ಎಂಜಾಯ್ ಮಾಡ್ತೀರಾ, ಮನೆಗೆ ಹೋಗಿ ಟೀಚರ್ ಏನು ಹೇಳ್ಕೊಟ್ಟಿರೋ ಅದನ್ನು ಓದಲ್ಲ. ಮೂರನೇ ಸ್ಟೆಪ್ಪಲ್ಲಿ ಫೇಲ್ ಆಗ್ತಿದ್ದೀರ. ಬ್ರದರ್, ಇವತ್ತು ಮನೆಗೆ ಹೋಗ್ಬೇಕು, ಸರ್ ಏನು ನೋಟ್ಸ್ ಕೊಟ್ಟಿದ್ದಾರೆ ತೆಗಿಬೇಕು, ಕುತ್ಕೋಬೇಕು, ಪಾಠ ಮಾಡಿದ್ದೀನಲ್ಲ ರಿಕಾಲ್ ಮಾಡಬೇಕು, ಓದಿ ಅರ್ಥ ಮಾಡ್ಕೋಬೇಕು, ಗೊತ್ತಿಲ್ದಿರೋನೆಲ್ಲ ಮಾರ್ಕ್ ಮಾಡ್ಕೊಂಡು ಬರ್ಬೇಕು. ಇಲ್ಲ ನೀವೇ ಯೂಟ್ಯೂಬಲ್ಲಿ ಹುಡುಕ್ಬೇಕು, ಇಲ್ಲ ಗೂಗಲಲ್ಲಿ ಹುಡುಕ್ಬೇಕು, PYQ ಸಾಲ್ವ್ ಮಾಡಬೇಕು. ಈ ಅಭ್ಯಾಸ ಮಾಡಲ್ಲ. ಯು ಡೋಂಟ್ ಇಂಟರ್ಪ್ರಿಟ್ ಯುವರ್ ಟೀಚರ್ಸ್, ದಟ್ ಇಸ್ ದ ಪ್ರಾಬ್ಲಮ್. ಯಾಕೆ ಮಾಡಲ್ಲ ಹೇಳಿ? ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಸೆಲ್ಫ್ ಎಫರ್ಟ್ ಬೇಕು, ಅದನ್ನು ಹಾಕಕ್ಕೆ ಸೋಂಬೇರಿತನ. ಇಲ್ಲೇನು ಸೆಲ್ಫ್ ಎಫರ್ಟ್ ಬೇಕಿಲ್ವಲ್ಲ, ಆರಾಮಾಗಿ ಕೂತ್ಕೊಂಡು ಮಜಾ ಬರುತ್ತೆ. ಸಬ್ಜೆಕ್ಟ್ ಅರ್ಥ ಆಗ್ತಿದ್ರೆ ಮಜಾ ಬರುತ್ತೆ. ಆ್ಯಕ್ಚುಲಿ ಅರ್ಥ ಆಗಲಿದ್ರೆ ಭಾಳ ಕಷ್ಟ, ಬಟ್ ಈಗ ಅರ್ಥ ಆಗ್ತಿದೆ ನಿಮಗೆ, ಬಟ್ ಅಷ್ಟಕ್ಕೆ ಪಾಸ್ ಆಗಲ್ಲ. ಕ್ಲಾಸ್ ಕೇಳಿಸ್ಕೊಂಡವರೆಲ್ಲ ಪಾಸ್ ಆಗಲ್ಲ, ಓದ್ದವ್ರು ಪಾಸ್ ಆಗೋದು. ಓದ್ದವರು ಪಾಸ್ ಆಗಲ್ಲ, ಕ್ಲಾರಿಟಿ ಇರೋರು ಪಾಸ್ ಆಗೋದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾರ್ಕೆಟಲ್ಲಿ ಎಷ್ಟೋ ಜನ ಓದ್ತಿದ್ದಾರೆ, ಎಲ್ಲರೂ ಪಾಸ್ ಆಗ್ತಿದಾರ? ಆಗ್ತಿಲ್ಲ. ಯಾಕೆ? ದೇ ಡೋಂಟ್ ಹ್ಯಾವ್ ಕ್ಲಾರಿಟಿ, ಕಾನ್ಸೆಪ್ಟಲ್ ಕ್ಲಾರಿಟಿ ಇಲ್ಲ. ಹಾಗಾಗಿ ಎಷ್ಟು ಚೆನ್ನಾಗಿ ಕೇಳಿಸ್ಕೋಬೇಕು ಅಂತಂದರೆ, ಇನ್ನು 1 ವರ್ಷಕ್ಕೆ ಪಾಸ್ ಆಗ್ತೇನೆ, 2 ವರ್ಷಕ್ಕೆ ಪಾಸ್ ಆಗ್ತೇನೆ, 3 ವರ್ಷಕ್ಕೆ ಪಾಸ್ ಆಗ್ತೇನೆ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೂ ಎನ್ವಿರಾನ್ಮೆಂಟ್ ನೆನ್ಪಿಟ್ಕೋಬೇಕು, ಅಷ್ಟು ಚೆನ್ನಾಗಿ ಪಾಠ ಕೇಳಿಸ್ಕೋಬೇಕು. ಓಕೆ, ಎಸ್. ಈಗ ವಾಟ್ ಈಸ್ ಫುಡ್ ಚೈನ್ ಐ ಸೆಡ್? ಓಕೆ, if there is a transfer of energy and nutrients from one tropical level to another tropical level,
ಇನ್ ಎ ಇರ್ರಿವರ್ಸಿಬಲ್ ಮ್ಯಾನರ್ ಸಚ್ ಎ ಚೈನ್ ಇಸ್ ಸೆಡ್ ಟು ಬಿ ಎ ಫುಡ್ ಚೈನ್ ಅಂತ ಹೇಳಿದ್ರು. ಆಯ್ತು, ಫುಡ್ ಚೈನ್ ಅಲ್ಲಿ ಎರಡು ತರ ಫುಡ್ ಚೈನ್ ಇದೆ, ಗ್ರೇಸಿಂಗ್ ಫುಡ್ ಚೈನು, ಡೆಟ್ರಿಟಸ್ ಫುಡ್ ಚೈನ್. ಮೇಯುವ ಆಹಾರ ಸರಪಳಿ, ಕೊಳೆಯುವ ಆಹಾರ ಸರಪಳಿ ಅಂತ. ವಾಟ್ ಈಸ್ ಗ್ರೇಸಿಂಗ್ ಫುಡ್ ಚೈನ್? ಗುರು, ಒಂದು ಫುಡ್ ಚೈನ್ ಅನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಎರಡು ಕಂಡೀಷನ್. ಮೊದಲನೇದು, ಫಸ್ಟ್ ಒನ್ ನೋಡಿ ಇಲ್ಲಿ, ಎಸ್ ಪ್ಲೀಸ್ ಲಿಸನ್ ಹಿಯರ್. ಇಲ್ಲಿ ಎನರ್ಜಿ ಫುಲ್ ಟ್ರಾನ್ಸ್ಫರ್ ಆಗ್ತಾ ಇದೆಯಾ? ಎಸ್ ಆರ್ ನೋ? ಆ ಎನರ್ಜಿ ಎಲ್ಲಿಂದ ಬಂದಿರಬೇಕು? ಸನ್ಲೈಟ್ ಇಂದನೇ ಬಂದಿರಬೇಕು. ಮತ್ತು ನೋಡಿ, ಸನ್ಲೈಟ್ ಇಂದನೇ ಬಂದಿರಬೇಕು. ಮತ್ತೆ ಇದು ಮಾತ್ರ ಪ್ರೊಡ್ಯೂಸರ್, ಇವರೆಲ್ಲ ಕನ್ಸ್ಯೂಮರ್ಸ್. ಎಸ್ ಆರ್ ನೋ? ಸೊ ದೀಸ್ ಆರ್ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್, ಕ್ವಾಟರ್ನರಿ ಕನ್ಸ್ಯೂಮರ್. ಆಯ್ತಾ? ಸರಿ, ಈಗ ಕೇಳಿಸ್ಕೊಳ್ಳಿ. ಒಂದು ಫುಡ್ ಚೈನ್ ಅನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್. ಮೊದಲನೇದು, ಎನರ್ಜಿ ಏನು ಹೋಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ, ದಟ್ ಎನರ್ಜಿ ಶುಡ್ ಬಿ ಡ್ರೈವ್ ಫ್ರಮ್ ಸನ್ಲೈಟ್ ಅಂಡ್ ಪ್ರೊಡ್ಯೂಸರ್ಸ್ ಮಸ್ಟ್ ಬಿ ಪ್ಲಾಂಟ್ಸ್. ಇದು ಒಂದು ಕಂಡೀಷನ್. ಎರಡನೇ ಕಂಡೀಷನ್ ನೋಡಿ, ಇವರು ಪ್ರೈಮರಿ ಕನ್ಸ್ಯೂಮರ್ ಇದಾರಲ್ಲ, ಪ್ರೈಮರಿ ಕನ್ಸ್ಯೂಮರು ಇವರು ಅರ್ಬಿವೋರಸ್ಸೇ ಆಗಿರಬೇಕು, ಸಸ್ಯಾಹಾರಿನೇ ಆಗಿರ್ಬೇಕು. ಇವೆರಡು ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಇಟ್ ಇಸ್ ಗ್ರೇಸಿಂಗ್ ಫುಡ್ ಚೈನ್. ಈಗ ಹೇಳಿ ಸರ್, ಒಂದು ಫುಡ್ ಚೈನ್ ಅನ್ನ ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರಿಬೇಕಾದ್ರೆ ಎಷ್ಟು ಕಂಡೀಷನ್? ಎರಡು. ಮೊದಲನೇದು, ಸನ್ಲೈಟ್ ಶುಡ್ ಬಿ ಡಿರೈವ್ಡ್ ಫ್ರಮ್ ಅದೇ, ಎನರ್ಜಿ ಶುಡ್ ಬಿ ಡಿರೈವ್ಡ್ ಫ್ರಮ್ ಸನ್ಲೈಟ್ ಅಂಡ್ ಪ್ರೊಡ್ಯೂಸರ್ಸ್ ಮಸ್ಟ್ ಬಿ ಪ್ಲಾಂಟ್ಸ್. ಪ್ರೈಮರಿ ಕನ್ಸ್ಯೂಮರ್ ಮಸ್ಟ್ ಬಿ ಅರ್ಬಿವೋರಸ್. ಆಯ್ತು, ಇದು ಅರ್ಥ ಆಗಿದ್ರೆ ಬ್ರದರ್? ಇಲ್ಲಿ ನೋಡಿ, ಈಗ ಇಲ್ಲೊಂದು ಸ್ಲೈಡ್ ಇದೆ, ಆಯ್ತಾ? ಇಲ್ಲೊಂದು ಫುಡ್ ಚೈನ್ ಕಾಣಿಸ್ತಿದೆ ನಿಮ್ಗೆ, ಆಯ್ತಾ? ಸಸ್ಯನ ಜಿಂಕೆ ತಿಂತಾ ಇದೆ, ಜಿಂಕೆ ತೋಡ ತಿಂತಾ ಇದೆ, ತೋಳನ್ ಸಿಂಹ ತಿಂತಾ ಇದೆ. ಇದು ಗ್ರೇಸಿಂಗ್ ಫುಡ್ ಚೈನ್, ಹೌದಾ ಅಲ್ಲ? ಎಸ್ ಆರ್ ನೋ? ಎಸ್, ಬಿಕಾಸ್ ದ ಎನರ್ಜಿ ಇಸ್ ಡಿರೈವ್ಡ್ ಫ್ರಮ್ ದ ಸನ್ಲೈಟ್ ಅಂಡ್ ಪ್ರೊಡ್ಯೂಸರ್ಸ್ ಆರ್ ಪ್ಲಾಂಟ್ಸ್ ಅಂಡ್ ಪ್ರೈಮರಿ ಕನ್ಸ್ಯೂಮರ್ಸ್ ಆರ್. ಈಗ ಇನ್ನೊಂದು ತರ ಫುಡ್ ಚೈನ್ ಇದೆ, ಡೆಟ್ರಿಟಸ್ ಫುಡ್ ಚೈನ್ ಅಂತ. ಡೆಟ್ರಿಟಸ್ ಫುಡ್ ಚೈನ್ ಅಂತ, ಲಿಸನ್ ಹಿಯರ್. ಸತ್ತು ಬಿದ್ದಿರುವಂತೆ ಎಲೆಗಳಿದಾವೆ, ಸತ್ತು ಬಿದ್ದಿರೋ ಎಲೆಗಳಿದಾವೆ, ಸತ್ತೋಗಿದ್ದು. ಈ ಎಲೆಗಳನ್ನ ಕೀಟ ತಿಂತಾ ಇದೆ, ಇನ್ಸೆಕ್ಟ್ ಅನ್ನ ಬರ್ಡ್ ತಿಂತಾ ಇದೆ. ಇಫ್ ದ ಎನರ್ಜಿ ಇಸ್ ಡಿರೈವ್ಡ್ ಫ್ರಮ್ ಡೆಡ್ ಅಂಡ್ ಡಿಕಂಪೋಸ್ಡ್ ಮೆಟೀರಿಯಲ್ಸ್, such a food chain is called as detritus food chain. ಅಲ್ಲಿ ಎನರ್ಜಿ ಸನ್ಲೈಟ್ ಇಂದ ಬರ್ತಾ ಇತ್ತು, ಇಲ್ಲಿ ಡೆಡ್ ಅಂಡ್ ಡಿಕಂಪೋಸ್ಡ್ ಮೆಟೀರಿಯಲ್ಸ್ ಇಂದ ಬರ್ತಾ ಇದೆ. ಆಯ್ತಾ? ಸರಿ. ಸೊ ಇದು ಅರ್ಥ ಆಗಿದ್ರೆ ಫುಡ್ ಚೈನ್ ಡೆಫಿನೇಷನ್ ಅರ್ಥ ಆಯ್ತು, ಟೈಪ್ಸ್ ಅರ್ಥ ಆಯ್ತು, ಹೌದಾ ಇಲ್ಲ? ಓಕೆ, ಈಗ ಆ ಇಮೇಜ್ ನೋಡಿ. ಓಕೆ, ಇಮೇಜ್ ನೋಡ್ಕೊಂಡು ಉತ್ತರ ಕೊಡಿ. ಓಕೆ, ಇಮೇಜ್ ನೋಡ್ಕೊಂಡು ಉತ್ತರ ಕೊಡಿ. ಫುಡ್ ಚೈನ್ಸ್ ಎನ್ವಿರಾನ್ಮೆಂಟ್ ಅಲ್ಲಿ ಸಪ್ರೇಟ್ ಇದಾವ, ಇಂಟರ್ಲಿಂಕ್ ಆಗಿದಾವ? ಕರೆಕ್ಟ್ ನೋಡಿ. ಫುಡ್ ಚೈನ್ಸ್ ಎನ್ವಿರಾನ್ಮೆಂಟ್ ಅಲ್ಲಿ ಐಸೋಲೇಟೆಡ್ ಆಗಿದಾವ, ಇಂಟರ್ಲಿಂಕ್ ಆಗಿದಾವ? ಎಸ್ ಆರ್ ನೋ? ಅಬ್ಸರ್ವ್ ಮಾಡಿ ನೋಡಿ, ಗ್ರಾಸ್ ಹಾಪರ್ ತಿಂತಾ ಇದೆ, ಗ್ರಾಸ್ ಹಾಪರ್ನ ಫ್ರಾಗ್ ತಿಂತಾ ಇದೆ, ಫ್ರಾಗ್ನ ಈಗಲ್ ತಿಂತಾ ಇದೆ. ಇದೊಂದು ಫುಡ್ ಚೈನ್. ಹಾಗಂತೇಳಿ ಗ್ರಾಸ್ ಹಾಪರ್ ತಿನ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಗ್ರಾಸ್ನ ಮೌಸು ತಿನ್ಬೋದು, ಮೌಸ್ನ ಈಗಲ್ಲೂ ತಿನ್ಬೋದು. ಮೌಸ್ನ ಈಗಲ್ಲ ತಿನ್ಬೇಕು ಅಂತ ರೂಲ್ಸ್ ಇಲ್ಲ. ಮೌಸ್ನ ಸ್ನೇಕ್ ತಿನ್ಬೋದು, ಸ್ನೇಕ್ನ ಈಗಲ್ ತಿನ್ಬೋದು. ಈಗ ಹೇಳಿ ಸರ್, ಎನ್ವಿರಾನ್ಮೆಂಟಲ್ ಫುಡ್ ಚೈನ್ಸು ಐಸೋಲೇಟೆಡ್ ಆಗಿದಾವ, ಇಂಟರ್ಲಿಂಕ್ ಆಗಿದಾವ ಅಲ್ವಾ? ಎಸ್ ಆರ್ ನೋ? Several food chains are interlinked together to form a complex web called as food web. What is food web ಅಂತಂದ್ರೆ, several food chains are interlinked together. Several food chains are interlinked together to form a complex web called as food web. ಹಲವಾರು ಆಹಾರ ಸರಪಳಿಗಳು ಅಂತರ್ ಸಂಪರ್ಕಿತಗೊಂಡು ಅಭಿವೃದ್ಧಿಪಡಿಸುವ ಸಮಗ್ರವಾದ ಜಾಲವನ್ನ ಆಹಾರದ ಜಾಲ ಅಂತ ಕರಿತೀವಿ. ಈಗ ಐ ವಾಂಟ್ ಟು ಗಿವ್ ಎ ಕ್ವಶನ್. ಈಗ ಪ್ಲೀಸ್ ಇಮ್ಯಾಜಿನ್ ಮಾಡಿ, ಎನ್ವಿರಾನ್ಮೆಂಟ್ ಅಲ್ಲಿ ಐಸೋಲೇಟೆಡ್ ಫುಡ್ ಚೈನ್ಸ್ ಇದಾವ, ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ ಇದಾವ?
ಆಯ್ತು. ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ ಇರೋ ಬದಲು ಐಸೋಲೇಟೆಡ್ ಫುಡ್ ಚೈನ್ಸ್ ಆಗಿ ಇದ್ದಿದ್ರೆ ಏನಾಗಿರ್ತಿತ್ತು? ಗ್ರೋ ಬ್ಯಾಲೆನ್ಸ್ ಹಂಗಿರ್ಲಿ. ಇಲ್ಲಿ ನೋಡಿ, ಎಲ್ಲ ಇಂಟರ್ಲಿಂಕ್ ಆಗಿದ್ದಾವೆ. ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ ಇರಲಿಲ್ಲ, ಐಸೋಲೇಟೆಡ್ ಫುಡ್ ಚೈನ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಹೈಪಥಾಟಿಕಲ್ ಸಿಚುಯೇಷನ್ ನಾನು ಹೇಳ್ತಾ ಇರೋದು, ಆಯ್ತಾ? ಅವಾಗ ಈ ಪ್ರಾಣಿ ಇದೇ ತಿನ್ಬೇಕಾಗಿತ್ತು, ಬೇರೆ ಯಾರು ತಿನ್ನಕ್ಕಾಗ್ತಿರ್ಲಿಲ್ಲ. ಅರೇ ಬಾಯ್, ಸಿ ಇಂಟರ್ಲಿಂಕ್ ಆಗಿರೋದಕ್ಕೆ ಇದನ್ನ ಇದು ತಿಂತಾ ಇದೆ, ಇದು ತಿಂತಾ ಇದೆ. ಸಪ್ರೇಟ್ ಇದ್ದಿದ್ರೆ ಇದನ್ನ ಇದೇ ತಿನ್ಬೇಕಾಗ್ತಿತ್ತು, ಇದೇ ತಿನ್ಬೇಕಾಗ್ತಿತ್ತು. ಎಸ್ ಆರ್ ನೋ? ಅವಾಗ ಆರ್ಗ್ಯಾನಿಸಮ್ಗೆ ಫುಡ್ ಚಾಯ್ಸಸ್ ಕಡಿಮೆ ಆಗ್ತಿತ್ತು. ಗೆಟಿಂಗ್ ಮೈ ಪಾಯಿಂಟ್? ಫುಡ್ ಚೇಂಜ್ ಸಪ್ರೇಟ್ ಇದ್ದಿದ್ರೆ ಆ ಪ್ರಾಣಿನ ಅದೇ ತಿನ್ಬೇಕಾಗಿತ್ತು, ಬೇರೆ ಯಾರು ತಿನ್ನಕ್ಕಾಗ್ತಿರ್ಲಿಲ್ಲ. ಇದೊಂಥರ ಹೆಂಗಿರುತ್ತೆ ಗೊತ್ತಾ? ಸೋಮವಾರ ಬೆಳಗ್ಗೆ ಇದ್ರೆ ಉಪ್ಪಿಟ್ಟು ತಿನ್ಬೇಕು, ಮಂಗಳವಾರ ಬೆಳಗ್ಗೆ ಮತ್ತೆ ಉಪ್ಪಿಟ್ಟು ತಿನ್ಬೇಕು, ಬುಧವಾರ ಬೆಳಗ್ಗೆ ಮತ್ತೆ ಉಪ್ಪಿಟ್ಟು ತಿನ್ಬೇಕು, ಗುರುವಾರ ಉಪ್ಪಿಟ್ಟು ಆಚೆ ಬಂದಿರೋದು. ಓಕೆ, ಫುಡ್ ಚೇಂಜ್ ಇಂಟರ್ಲಿಂಕ್ ಆಗಿರೋದ್ರಿಂದ ಆರ್ಗ್ಯಾನಿಸಮ್ಸ್ ಆರ್ ಗೆಟಿಂಗ್ ಫುಡ್ ಚಾಯ್ಸಸ್. ರೈಟ್? ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ಫುಡ್ ವೆಬ್. ಓಕೆ, ಫುಡ್ ವೆಬ್ ಆಫರ್ಸ್ ಫುಡ್ ಚಾಯ್ಸಸ್ ಟು ದ ಆರ್ಗ್ಯಾನಿಸಮ್ಸ್. ರೈಟ್? ಓಕೆ, ಈಗ ಬದರ ಐ ವಾಂಟ್ ಟು ಆಸ್ಕ್ ಎ ಕ್ವಶನ್. ಮತ್ತೆ ಕ್ಲಾಸ್ ಇದೆಯಾ ಮಧ್ಯಾಹ್ನ? ಇಲ್ಲ ಅಲ್ಲ? ಎಸ್ ಆರ್ ನೋ? ಸೊ ಲಿಸನ್, ಒಳ್ಳೆದಾಯ್ತು, ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ಬೋದು ಈಗ. ಹಾಂ, ಏನಾಯ್ತು? ಮಾಡ್ಬೇಕಾ ಬೇಡ? ಬಾಯಲ್ಲಿ ಮಾತ್ರ ಮಾಡಿ ಸರ್ ಅಂತ ಬರ್ತೀರಿ. ಓಕೆ, ಎಸ್ ಬನ್ನಿ. ನೋಡಿ ಸರ್, ಒಂದು UPSC ಇದು PYQ ಹೇಳ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್. ಆಯ್ತಾ? ಇದನ್ನ ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡಬೇಕು. ಕೊಡ್ತೀರಾ? ಒನ್ ಕ್ವಶನ್ ಆನ್ ಫುಡ್ ಚೈನ್. ಗ್ರೇಸಿಂಗ್ ಫುಡ್ ಚೈನ್ ಅಂತ ಕರೆದ್ಮೇಲೆ ಈಗ ನೋಡಿ, ಯಾವುದೇ ಫುಡ್ ಚೈನ್ ತಗೊಳ್ಳಿ, ಒಳಗಡೆ ಟ್ರಾಪಿಕಲ್ ಲೆವೆಲ್ಸ್ ಇದ್ದೇ ಇರುತ್ತಾ? ಎಸ್ ಆರ್ ನೋ? ಸರಿ, ಈಗ ನಿಮ್ಮ ಪ್ರಕಾರ ಇಲ್ಲಿರೋದು ಗ್ರೇಸಿಂಗ್ ಫುಡ್ ಚೈನ್, ಕರೆಕ್ಟಾ? ಸೊ ದಿಸ್ ಇಸ್ ಎ ಗ್ರೇಸಿಂಗ್ ಫುಡ್ ಚೈನ್. UPSC ಕ್ವಶನ್ ಇದು. ಒಂದು ಗ್ರೇಸಿಂಗ್ ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲನ್ನು ಯಾವ್ಯಾವ ಆರ್ಗಾನಿಸಮ್ಸ್ ಆಕ್ಯುಪೈ ಮಾಡ್ತವೆ ಅಂತೇಳಿ ಆರ್ಡರ್ ಬರೀರಿ ಅಂತ ಪ್ರಶ್ನೆ. UPSC ಕ್ವಶನ್ಸ್ಗಳದೊಂದು ಸಮಸ್ಯೆ ಇದೆ, ಕ್ವಶನ್ನೇ ಅರ್ಥ ಆಗಲ್ಲ. ಅರ್ಥ ಉತ್ತರ ಬಂದ್ಬಿಡುತ್ತೆ, ಕ್ವಶನ್ ಅರ್ಥ ಆಗೋದೇ ಕಷ್ಟ. ಅದಕ್ಕೆ ಪ್ರಶ್ನೆ ಕೇಳ್ತೀನಿ ನಿಮಗೆ. ಒಂದು ಗ್ರೇಸಿಂಗ್ ಫುಡ್ ಚೈನ್ ಅಂದರೆ ಅದ್ರೊಳಗೆ ಟ್ರಾಪಿಕಲ್ ಲೆವೆಲ್ಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಟ್ರಾಪಿಕಲ್ ಲೆವೆಲ್ ಈಸ್ ಆಕ್ಯುಪೈಡ್ ಬೈ ವಿಚ್ ಆರ್ಗ್ಯಾನಿಸಮ್ಸ್? ಆರ್ಡರ್ ಬರೀರಿ. ಟ್ರೈ. ಹಾ, ಟ್ರೈ. ಯಾ ರೀ, ಸಿಂಪಲ್ ರೀ. ಲಿಸನ್ ಹಿಯರ್, ಗ್ರೇಸಿಂಗ್ ಫುಡ್ ಚೈನ್ ಅಂತಂದ್ರೆ ನಿಮಗೆ ಎರಡು ಕಂಡೀಷನ್ಸ್ ಇದೆ. ಓಕೆ, ಫಸ್ಟ್ ಕಂಡೀಷನ್ ಏನು? The energy should be derived from sunlight and producers must be. ಅಲ್ಲಿಗೆ ಫಸ್ಟ್ ಟ್ರಾಪಿಕಲ್ ಲೆವೆಲ್ ಯಾರು ಇರ್ತಾರ್ರಿ? ಪ್ಲಾಂಟ್ಸ್ ಅಲ್ಲ, ಪ್ರೊಡ್ಯೂಸರ್ಸ್ ಆಗಿ ಪ್ಲಾಂಟ್ಸ್. ಹಂಗೆ ಹೇಳ್ಬೇಕು ಅದನ್ನ, ಪ್ರೊಡ್ಯೂಸರ್ಸ್ ಆಗಿ ಪ್ಲಾಂಟ್ಸ್ ಇರ್ತವೆ. ಎಸ್ ಆರ್ ನೋ? ಓಕೆ. ಟ್ರಾಪಿಕಲ್ ಲೆವೆಲ್ 2 ನಲ್ಲಿ ಯಾರು ಇರ್ತಾರೆ? ಅರ್ಬಿವೋರಸ್ ಅಲ್ಲ, ಪ್ರೈಮರಿ ಕನ್ಸ್ಯೂಮರ್ಸ್ ಆಗಿ ಅರ್ಬಿವೋರಸ್. ಆಯ್ತಾ? ಈಗ ನನ್ನ ಪ್ರಶ್ನೆ ನೋಡಿ, ಇವೆರಡನ್ನು ಫಿಲ್ ಮಾಡ್ಬಿಡ್ತೀರಾ. ಫಸ್ಟ್ ಟ್ರಾಪಿಕಲ್ ಲೆವೆಲ್ 1 ನಲ್ಲಿ ಪ್ರೊಡ್ಯೂಸರ್ಸ್ ಆಗಿ ಪ್ಲಾಂಟ್ಸ್ ಇದಾವೆ, ಟ್ರಾಪಿಕಲ್ ಲೆವೆಲ್ 2 ನಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಆಗಿ ಅರ್ಬಿವೋರಸ್ ಇದಾವೆ. ದಟ್ಸ್ ಫೈನ್. ಬಟ್ ಇಲ್ಲಿ ಟ್ರಾಪಿಕಲ್ ಲೆವೆಲ್ 3 ನಲ್ಲಿ ಇಲ್ಲಿ ಆಮ್ನಿವೋರಸ್ಸೇ ಬರಬೇಕು, ಇಲ್ಲಿ ಕಾರ್ನಿವೋರಸ್ಸೇ ಬರಬೇಕು. ಯಾಕೆ ಇದು ಇಂಟರ್ಚೇಂಜ್ ಆಗಂಗಿಲ್ಲ? ಯಾಕೆ ಟ್ರಾಪಿಕಲ್ ಲೆವೆಲ್ 3 ನಲ್ಲಿ ಕಾರ್ನಿವೋರಸ್ ಬಂದು 4 ಅಲ್ಲಿ ಆಮ್ನಿವೋರಸ್ ಬರಂಗಿಲ್ಲ?
ಸಿಂಪಲ್ ರೇ. ಇಲ್ಲಿ ಆಮ್ನಿವೋರಸ್ ಇದ್ರೆ ದೇ ಕ್ಯಾನ್ ಫೀಡ್ ಆನ್ ಅರ್ಬಿವೋರಸ್ ಆಲ್ಸೋ, ದೇ ಕ್ಯಾನ್ ಫೀಡ್ ಆನ್ ಪ್ಲಾಂಟ್ಸ್ ಆಲ್ಸೋ. ಎಸ್ ಆರ್ ನೋ? ಈಗ ನೀವು ಇಲ್ಲಿ ಕಾರ್ನಿವೋರಸ್ ಹಾಕಿದ್ರೆ ಅಂತ ಇಟ್ಕೊಳ್ಳಿ. ಓಕೆ, ಈ ಕಾರ್ನಿವೋರಸ್ ಹಾಕಿದ್ರೆ ಇರೋಬರ ಜಿಂಕೆಲ್ಲ ಖಾಲಿ ಆಗ್ತವೆ, ಪ್ಲಾಂಟ್ಸ್ ಹಂಗೆ ಉಳ್ಕಂತವೆ, ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅರೇ ಬಾಯ್, ಇಲ್ಲಿ ತಾಮನ್ ಟೈಗರ್ ಹಾಕ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಟೈಗರ್ ಹಾಕಿದ್ರೆ ಇರೋಬರ ಜಿಂಕೆಲ್ಲ ಖಾಲಿ ಆಗ್ತವೆ, ಪ್ಲಾಂಟ್ಸ್ ಹಂಗೆ ಉಳ್ಕಂತವೆ. ಆಯ್ತಾ? ಹಂಗಾಗಿ ಇಲ್ಲಿ ಯಾರು ಬರಬೇಕು? ಆಮ್ನಿವೋರಸ್. ಸೆಕೆಂಡರಿ ಕನ್ಸ್ಯೂಮರ್ ಆಗಿ ಆಮ್ನಿವೋರಸ್ ಬರಬೇಕು, ಇಲ್ಲಿ ಟರ್ಷರಿ ಕನ್ಸ್ಯೂಮರ್ ಆಗಿ ಕಾರ್ನಿವೋರಸ್ ಬರಬೇಕು. ಸರಿ ಆಯ್ತು. ಸಸ್ಯನ ಜಿಂಕೆ ತಿಂತಾರೆ, ಜಿಂಕೆನ ತೋಳ ತಿಂತಾರೆ, ತೋಳ ಬಂದು ಸಿಂಹ ತಿಂತಾರೆ, ಸಿಂಹನ ಯಾರು ತಿಂತಾರೆ? ಯಾರು ತಿನ್ನಕ್ಕಾಗಲ್ಲ, ಯಾರು ತಿನ್ನಕ್ಕಾಗಲ್ಲ. ಅದೇ ಯಾಕೆ ಇನ್ನು ಬದುಕಿದೀನಿ ಅಂತ ಬೇಜಾರು ಮಾಡ್ಕೊಂಡು ಸಾಯ್ಬೇಕು. ಓಕೆ, ಅಂದ್ರೆ ಅದರ ಬಿಕಾಸ್ ಸಿಂಹನ ಯಾಕೆ ತಿನ್ನಕ್ಕಾಗಲ್ಲ? ಅದು ಸಿಂಹನ ಹಂಟ್ ಮಾಡೋಂಥ ಪ್ರಾಣಿಗಳಿಲ್ಲ. ಆದರೆ ಅವು ಹೆಂಗೆ ಸಾಯ್ತವೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿಯಾಗಿ ಸಾಯ್ತವೆ, ಹೊಡೆದಾಡ್ಕೊಂಡು ಸಾಯ್ತವೆ. ಓಕೆ, ಇಲ್ಲ ಅಂದರೆ ಸಿಂಹಗಳಿಗೆ ಸಾಂಕ್ರಾಮಿಕ ರೋಗ ಬರುತ್ತೆ, ವಯಸ್ಸಾಗಿ ಸಾಯ್ತವೆ. ಅದು ಮಾಮೂಲಿ ಸಾಯ್ತವೆ, ಹೆಂಗಿರು ಸಾಯ್ತವೆ. ಓಕೆ, ಹೊಡೆದಾಡಿ ಸಾಯ್ತವೆ. ಇಲ್ಲಾಂದರೆ ಸಿಂಹಗಳಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ. ಒಂದು ವೈರಸ್ ಇದೆ, ಕೆನೈನ್ ಡಿಸ್ಟೆಂಪರ್ ವೈರಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಇಟ್ ಈಸ್ ಕಾಮನ್ಲಿ ಸೀನ್ ಇನ್ ಬಿಗ್ ಕ್ಯಾಟ್ಸ್. ಕೆನೈನ್ ಡಿಸ್ಟೆಂಪರ್ ವೈರಸ್ ಅಂತ. ಈ ಕೆನೈನ್ ಡಿಸ್ಟೆಂಪರ್ ವೈರಸ್ ಏನು ಮಾಡುತ್ತೆ? ಸಿಂಹಗಳಲ್ಲಿ ಕೋರೆ ಹಲ್ಲುಗಳನ್ನು, ಕೆನೈನ್ ಟೀತ್ ಇರುತ್ತಲ್ಲ, ಕೆನೈನ್ ಕೋರೆ ಹಲ್ಲನ್ನು ಕೊಳಿಸ್ತಾ ಹೋಗುತ್ತೆ. ಇಟ್ ವಿಲ್ ಈಟ್ ಅಪ್ ದ ಕೆನೈನ್ ಆಫ್ ಲಯನ್. ಒಂದೆಲ್ಲ ಒಂದಿನ ಸಿಂಹ ಕೋರೆ ಹಲ್ಲುಗಳನ್ನು ಕಳ್ಕೊಳ್ಳುತ್ತೆ, ಸಿಂಹ ಸಾಯುತ್ತೆ. ಕೋರೆ ಹಲ್ಲಿನ ಹಂಟು ಮಾಡೋಕ್ಕಾಗಲ್ಲ. ಎಸ್ ಆರ್ ನೋ? ಸಿಂಹಗಳಲ್ಲಿ ಕಂಡು ಬರುವಂಥ ಸಾಂಕ್ರಾಮಿಕ ರೋಗ ಇದು. ಸೊ ಈ ಥರ ಕಾಂಪಿಟೇಷನಿಂದ, ವೈರಸ್ಗಳಿಂದ, ಕಮ್ಯುನಿಕೇಬಲ್ ಡಿಸೀಸ್ಗಳಿಂದ ಲಯನ್ ಸತ್ತೋಗುತ್ತಷ್ಟೆ. ಆಯ್ತಾ? ಬಟ್ ನೋಡಿ ಪ್ಲೀಸ್, ಇಂಥ ಪ್ರಾಣಿಗಳು ಅಂದರೆ ಇವನು ಯಾರು ಬೇಟಾಡಕ್ಕಾಗಲ್ಲ, ಇಂಥ ಪ್ರಾಣಿಗಳನ್ನ ಪ್ರಿಡೇಟರ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಪ್ರಿಡೇಟರ್ಸ್. ಪ್ರಿಡೇಟರ್ಸ್ ಆಕ್ಯುಪೈ ವಿಚ್ ಟ್ರಾಪಿಕಲ್ ಲೆವೆಲ್ ಇನ್ ಫುಡ್ ಚೈನ್ ಅಂತ ಕೇಳಿದ್ರೆ ಲಾಸ್ಟ್ ಟ್ರಾಪಿಕಲ್ ಲೆವೆಲ್. ಪ್ರಿಡೇಟರ್ಸ್ ಆಕ್ಯುಪೈ ಲಾಸ್ಟ್ ಟ್ರಾಪಿಕಲ್ ಲೆವೆಲ್ ಇನ್ ಫುಡ್ ಚೈನ್. ಅದೇ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಎವ್ರಿ ಪ್ರಿಡೇಟರ್ ಇಸ್ ಎ ಕಾರ್ನಿವೋರಾ. ಮಾತಾಡಿ ಬ್ರದರ್. ಎವ್ರಿ ಪ್ರಿಡೇಟರ್ ಇಸ್ ಎ ಕಾರ್ನಿವೋರ್ ತಾನೆ. ಹಂಗಾಗಿ ಇಲ್ಲಿ ಕಾರ್ನಿವೋರೇ ಬರಬೇಕು, ಆಮ್ನಿವೋರಸ್ ಬರಕ್ಕಾಗಲ್ಲ. ಎವ್ರಿ ಪ್ರಿಡೇಟರ್ ಇಸ್ ಎ ಕಾರ್ನಿವೋರ್, ಅದರಿಂದ ಇಲ್ಲಿ ಕಾರ್ನಿವೋರೇ ಬರಬೇಕು, ಆಮ್ನಿವೋರಸ್ ಬರಕ್ಕಾಗಲ್ಲ. ಆಯ್ತಾ? ಸರಿ, ಈಗ ಅರೇಂಜ್ ಮಾಡಿ. ಗ್ರೇಸಿಂಗ್ ಫುಡ್ ಚೈನಲ್ಲಿ, ಟ್ರಾಪಿಕಲ್ ಲೆವೆಲ್ 1 ಇಸ್ ಆಕ್ಯುಪೈಡ್ ಬೈ ಪ್ರೊಡ್ಯೂಸರ್ಸ್ ಆಗಿ ಪ್ಲಾಂಟ್ಸ್. ಟ್ರಾಪಿಕಲ್ ಲೆವೆಲ್ 2 ಪ್ರೈಮರಿ ಕನ್ಸ್ಯೂಮರ್ಸ್ ಆಗಿ ಅರ್ಬಿವೋರಸ್. ಟ್ರಾಪಿಕಲ್ ಲೆವೆಲ್ 3 ಸೆಕೆಂಡರಿ ಕನ್ಸ್ಯೂಮರ್ಸ್ ಆಗಿ ಆಮ್ನಿವೋರಸ್. ಟ್ರಾಪಿಕಲ್ ಲೆವೆಲ್ 4 ಟರ್ಷರಿ ಕನ್ಸ್ಯೂಮರ್ಸ್ ಆಗಿ ಕಾರ್ನಿವೋರಸ್. ಲಾಸ್ಟ್ ಟ್ರಾಪಿಕಲ್ ಲೆವೆಲ್ ಇನ್ ಫುಡ್ ಚೈನ್ ಇಸ್ ಆಕ್ಯುಪೈಡ್ ಬೈ ಭಕ್ಷಕರು, ಪ್ರಿಡೇಟರ್ಸ್. ದ ಆರ್ಗಾನಿಸಮ್ಸ್ ವಿಚ್ ಪ್ರೇ ಆರ್ ಕಾಲ್ಡ್ ಅಸ್ ಪ್ರಿಡೇಟರ್ಸ್. ಭಕ್ಷಕರು, ಬೇಟೆಯಾಡುವಂಥ ಜೀವಿಗಳನ್ನು ಭಕ್ಷಕರು ಅಂತ ಕರಿತೀವಿ. ಇದು ಉತ್ತರ ಆ ಕ್ವಶನ್ಗೆ. ಈ ಆರ್ಡರ್ನ ಮಾಡಿ ಬರೀರಿ ಅಂತ ಹಾಕಿದ್ರು. ಗೆಟಿಂಗ್ ಮೈ ಪಾಯಿಂಟ್ ಆಫ್ ನಾವು. ಅಲ್ಲಿಗೆ ಓಕೆ. ಸೊ ಫುಡ್ ಚೈನ್ ಆಯಿತು, ಟೈಪ್ಸ್ ಆಯಿತು, ಫುಡ್ ವೆಬ್ ಆಯಿತು. ಓಕೆ, ಫುಡ್ ಚೈನು, ಟೈಪ್ಸು, ಫುಡ್ ವೆಬ್ ಆಯಿತು. ನಾವು ಎಕಲಾಜಿಕಲ್ ಪಿರಮಿಡ್, ಪರಿಸರ ಪಿರಮಿಡ್. ಯಾ ಗ್ರೇಸಿಂಗ್ or detritus. ಪ್ಲಾಂಟ್ಸ್ ಅನ್ನ ಓಕೆ ಮೇಡಮ್ ನೋಡಿ. ಓಕೆ, ನೀವು ಕೇಳ್ತಿರೋದು ಫುಡ್ ಚೈನಲ್ಲಿ 2 ಟೈಪ್ಸ್ ಇದೆ. ಒಂದು ನಿಮಿಷ, ಗ್ರೇಸಿಂಗ್ ಫುಡ್ ಚೈನ್ ಅಂಡ್ ಡೆಟ್ರಿಟಸ್ ಫುಡ್ ಚೈನ್. ಬಟ್ ಈಗ ಮಾನವ ಆಹಾರ ಸರಪಳಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ. ವೆರಿ ಗುಡ್ ಕ್ವಶನ್. ಹೆಂಗೆ ಬರ್ತದೆ ತಲೆಗಿಂತವೆಲ್ಲ? ಮೇಡಮ್ ನೋಡಿ, ಈಗ ಹ್ಯೂಮನ್ ಬೀಯಿಂಗ್ಸಲ್ಲಿ ಹರ್ಬಿವೋರಸ್ ಇಲ್ವೇ ಇಲ್ವೋ? ಇಲ್ಲ ಇದಾರಲ್ಲ, ಮತ್ತು ಯಾವ ಫುಡ್ ಚೈನ್ ಬರುತ್ತದೆ? ಗ್ರೇಸಿಂಗ್ ಫುಡ್ ಚೈನೇ ಬರುತ್ತೆ. ಓಕೆ, ಸಿ ಮ್ಯಾನ್ ಈಸ್ ಅ ಸಿವಿಲೈಸ್ಡ್ ಎನಿಮಲ್. ಓಕೆ, ಸಿವಿಲೈಸ್ಡ್ ಎನಿಮಲ್.
ಸೊ ಕೇಳಿಸ್ಕೊಳ್ಳಿ ಪೂರ್ತಿ. ಮ್ಯಾನ್ ಇಸ್ ಅ ಸಿವಿಲೈಸ್ಡ್ ಅನಿಮಲ್. ಸೊ ಮಾನವ ಹುಟ್ಟಿದ್ದು ಅರ್ಬಿವೋರಸ್ ಆಗಿ, ಸಿವಿಲೈಸೇಷನ್ ಬೆಳೀತಾ ಬೆಳೀತಾ ವಿಕೇಮ್ ಆಮ್ನಿವೋರಸ್. ನಮ್ಮ ಫುಡ್ ಚೈನ್ ನಮ್ಗೆ ಹೆಂಗ್ ಬೇಕಂಗೆ ನಾವು ಮಾಡ್ಕೊಂಡಿರೋದ್ರಿಂದ ನಾವು ಅದನ್ನ ಪ್ರಕೃತಿ ಸತ್ಯಗಳನ್ನೇನು ಫಾಲೋ ಮಾಡ್ತಿಲ್ಲ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಹಿಂಗಾಗ್ಬಿಟ್ಟಿದ್ದಾರೆ. ಫುಡ್ ಇಸ್ ಎ ಚಾಯ್ಸ್. ಇವಾಗ ಯು ಕ್ಯಾನ್ ಈಟ್ ಎನಿಥಿಂಗ್ ಎನಿವೇರ್ ಎನಿ ಟೈಮ್. ಓಕೆ, ಅದನ್ನು ನೀವು ಫುಡ್ ಚೈನ್ಸ್ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಎಸ್, ಫೈನ್. ಓಕೆ, ಬಟ್ ವೆರಿ ಗುಡ್ ಕ್ವಶನ್. ಡಿಫ್ರೆಂಟ್ ಡೈಮೆನ್ಷನ್ ಆಫ್ ಥಿಂಕಿಂಗ್. ಅದು ಗುಡ್. ಆ ಕ್ವಶನ್ ಅರ್ಥ ಆಯ್ತಾ ಇಲ್ಲ? ಅವ್ರು ಹೇಳ್ತಿರೋದು, ನೀವು ಹೇಳ್ತಿದ್ದೀರ ಸರ್ ಟೈಪ್ಸ್ ಆಫ್ ಫುಡ್ ಚೈನ್ಸ್ ಅಂತ ಅಂದ್ಬಿಟ್ಟು. ಅರೆ 2 ಥರ ಇದಾವೆ, ಗ್ರೇಸಿಂಗ್ ಮತ್ತೆ ಫುಡ್ ಚೈನು. ಬಟ್ ಮಾನವ ಆಹಾರ ಸರಪಳಿಯಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಯಾಕೆ ನಾವು ಸತ್ಯರನ್ನು ತಿಂತಿಲ್ಲ, ಬರೀ ಹುಲ್ಲು ತಿಂತಿಲ್ವಲ್ಲ, ನಾವು ಆಮ್ನಿವೋರಸ್ ಇದೀವಿ, ನಾವು ಎಲ್ಲಿ ಬರ್ತೀವಿ ಅನ್ನೋದ್ರ ಪ್ರಶ್ನೆ. ಕರೆಕ್ಟಾ ಮೇಡಮ್? ಫಾರ್ ಹ್ಯೂಮನ್ ಬೀಯಿಂಗ್ಸ್ ಫುಡ್ ಇಸ್ ಎ ಚಾಯ್ಸ್ ಬಿಕಾಸ್ ವಿ ಆರ್ ಸಿವಿಲೈಸ್ಡ್ ಅನಿಮಲ್. ಓಕೆ, ಎಸ್ ಆರ್ ನೋ? ಓಕೆ, ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ, ಪ್ರಕೃತಿ ಫಸ್ಟ್ ಬಂತ, ಸಂಸ್ಕೃತಿ ಫಸ್ಟ್ ಬಂತ? ಪ್ರಕೃತಿ ಫಸ್ಟ್ ಬಂತ, ಸಂಸ್ಕೃತಿ ಫಸ್ಟ್ ಬಂತ? ಬಾಯ್ಸ್ ಚೆನ್ನಾಗಿ ಉತ್ತರ ಕೊಡ್ತಾರೆ. ಯಾರ ಫಸ್ಟ್ ಅಡ್ಮಿಷನ್ ಅಂದ್ರೆ ಅವ್ರು ಫಸ್ಟ್ ಬಂದರು. ಪ್ರಕೃತಿ ಫಸ್ಟ್ ಅಡ್ಮಿಷನ್ ಆಗಿದ್ದು, ಆಮೇಲೆ ಸಂಸ್ಕೃತಿ ಅಡ್ಮಿಷನ್ ಆಗಿದ್ದು. ಓಕೆ, ಪ್ರಕೃತಿ ಇದ್ದದ್ದು, ಸಂಸ್ಕೃತಿ ಬಂದದ್ದು. ಓಕೆ, ಅಂಡ್ ಕಲ್ಚರ್ ಕೇಮ್ ಬಿಕಾಸ್ ಆಫ್ ಸಿವಿಲೈಸೇಷನ್, ಅಂಡ್ ಕಲ್ಚರ್ ಕೀಪ್ಸ್ ಆನ್ ಚೇಂಜಿಂಗ್ ಮೇಡಮ್ ಆಕ್ಚುಲಿ. ಅಂಡ್ ಫುಡ್ ಇಸ್ ಅ ಪಾರ್ಟ್ ಆಫ್ ಕಲ್ಚರ್. ಓಕೆ, ಸೊ ಅದನ್ನ ಹಂಗಾಗಿ ನಾವು ಅದನ್ನ ಕಾನ್ಸ್ಟೆಂಟ್ ಆಗಿ ತಗೊಳಕ್ ಬರಲ್ಲ. ಓಕೆ, ಎಸ್, ಗುಡ್, ವೆರಿ ಗುಡ್ ಕ್ವಶನ್. ಯಾ, ನೆಕ್ಸ್ಟ್. ಬಟ್ ಓಕೆ, ಇದೊಂದು ಲಾಸ್ಟ್ ಕಾನ್ಸೆಪ್ಟ್ ಆಯ್ತಾ? ಓಕೆ, ಯಾವುದು? ಎಕಲಾಜಿಕಲ್ ಪಿರಮಿಡ್. ಓಕೆ, ಇದನ್ನು ಮಾಡಿಬಿಟ್ಬಿಡ್ತೀನಿ. ಓಕೆ, ದೆನ್ ಯು ಕ್ಯಾನ್ ಗೋ ಹೋಮ್. ಬಟ್ ಇದು ಮಾಡೋಕ್ಕೆ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಏನು ಬೇಡ, ಬಟ್ ನೀವು ಎಷ್ಟು ಬೇಗ ಅಷ್ಟು ಅರ್ಥ ಮಾಡ್ಕೊಂತೀರ ಅಷ್ಟು ಬೇಗ ಬಿಡ್ತೀರಿ. ಆಯ್ತಾ? ಎಸ್ ಆರ್ ನೋ? ಎಕಲಾಜಿಕಲ್ ಪಿರಮಿಡ್ ಕುರಿತು ಸ್ವಲ್ಪ ಇವಾಗ ಝೂಮ್ ಮಾಡಲೇಬೇಕು ನಾನು. ಫೈಂಡ್ ಮಾಡಲೇನಾ? ಇಲ್ಲ, ಎಕ್ಸ್ಟ್ರಾಕ್ಟ್ ಇಮೇಜ್ ಆಗ್ಬಿಟ್ರೆ ಇವೆಲ್ಲ ಹೋಗ್ಬಿಡ್ತವೆ. ಅದು ನನಗೆ ಗೊತ್ತದು. ಅಲ್ಲ, ಇದೊಂದಕ್ಕೆ ಮಾತ್ರ ಹಿಂಗೆ, ಮಿಕ್ಕಿದ್ದು ಯಾವುದಕ್ಕೂ ಝೂಮ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಬಲ್ಲಿ ಫೋನ್ ಕಟ್ ಮಾಡಿ. ನೀ ಕ್ಲಾಸ್ ಕೇಳ್ತಿದ್ಯಾ ತಾನೆ? ನೀ ಕ್ಲಾಸ್ ಕೇಳ್ತೀಯ, ಟೆಕ್ನಿಕಲ್ ಥಿಂಗ್ಸ್ ಅಬ್ಸರ್ವ್ ಮಾಡ್ತಿದ್ಯಾ? ಮತ್ತೆ ಕುತ್ಕೋ, ಪರವಾಗಿಲ್ಲ. ಮತ್ತೆ ಲೇಟ್ ಆಗ್ಬಿಡುತ್ತೆ. ಅವ್ರು ಕರ್ಸಿ ಅವ್ರು ಬಂದು ಲೇಟ್ ಆಗ್ಬಿಡುತ್ತೆ. ಇದರಲ್ಲೇ ಮಾಡೋಣ, ನಾಳೆ ನೋಡೋಣ. ಯಾರು? ಓಕೆ, ಕರೆಕ್ಟ್. ಬಸ್ ಎನ್ವಿರಾನ್ಮೆಂಟ್ ಇಸ್ ಇಂಟ್ರೆಸ್ಟಿಂಗ್ ಆರ್ ಬೋರಿಂಗ್? ಪಕ್ಕ ಲೈನ್ ಟು ಲೈನ್ ಅರ್ಥ ಆಗ್ತಿದೆಯಾ? ವರ್ಡ್ ಟು ವರ್ಡ್, ಸೆಂಟೆನ್ಸ್ ಟು ಸೆಂಟೆನ್ಸ್, ಸ್ಲೈಡ್ ಟು ಸ್ಲೈಡ್, ಇಮೇಜ್ ಟು ಇಮೇಜ್. ಎಸ್ ಆರ್ ನೋ? ಬ್ಯಾಚ್ ಚೆನ್ನಾಗಿದೆ, ಗೊತ್ತಾಗ್ಬಿಡುತ್ತೆ ಗುರು. ಫಸ್ಟ್ ಕ್ಲಾಸಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ವೆರಿ ಅಂದರೆ ಒಂದು ದೇರ್ ಇಸ್ ಎ ವರ್ಡ್ ಕಾಲ್ಡ್ ಅಸ್ ಡೆಕೋರಮ್. ಗೊತ್ತಾ ವಾಟ್ ಇಸ್ ಡೆಕೋರಮ್? ಒಂದು ಕ್ಲಾಸ್ ರೂಮ್ಗೆ ಒಂದು ಡೆಕೋರಮ್ ಅಂದರೆ collective behavior of a classroom is called as decorum. ಅಂಡ್ ನಾನು ಮಾತು ಹೇಳ್ತೀನಿ ನೋಡಿ, ನೀವು ಟೀಚರ್ಸ್ ಮಾತ್ರ ಸ್ಟೂಡೆಂಟ್ಸ್ನ ಮೋಟಿವೇಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ. ಹಾಗೇನಿಲ್ಲ, ಸ್ಟೂಡೆಂಟ್ಸು ಟೀಚರ್ಸ್ನ ಮೋಟಿವೇಟ್ ಮಾಡ್ಬೋದು. ಹೆಂಗೆ? ಬೈ ಲಿಸನಿಂಗ್ ವಿತ್ ಕ್ಯೂರಿಯಾಸಿಟಿ, ಬಟ್ ಮೇಂಟೈನಿಂಗ್ ಸೈಲೆನ್ಸ್, ಬೈ ರೆಸ್ಪೆಕ್ಟಿಂಗ್. ಯು ಕೆನ್ ಆಲ್ಸೋ. ಬಟ್ ಹಿಂಗೆಲ್ಲ ಪಟ ಕೇಳ್ಬಿಟ್ರೆ, ಹಿಂಗೆ ಕರೆಕ್ಟಾಗಿ ಹಿಂಗೆಲ್ಲ ಕುತ್ಕೊಂಡು ಪಟ ಕೇಳ್ಬಿಟ್ರೆ ಎಂಥ ಟೀಚರ್ ಆದರೂ ಮೋಟಿವೇಟ್ ಆಗ್ಬಿಡ್ತಾರೆ. ಏನೇನು ಓದ್ಕೊಂಡಿದ್ರೆ ಎಲ್ಲ ಹೇಳ್ಬಿಡ್ತಾರೆ ನಿಮಗೆ. ಲೇಟ್ ಆಗುತ್ತಾ? ಆಯ್ತಾಯ್ತು, ಓಕೆ ಓಕೆ. ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಯಾಕೆ ಗೊತ್ತಾ? ವಿ ಆರ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟ್. ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ಹೆಸರು ಸೇ ಹೆಸರು ಈಗ ಎಕಲಾಜಿಕಲ್
ಸೀರಿಯಸ್ ಟಾಪಿಕ್ ಇದೆ ಆಯಿತಾ, ವೆರಿ ಸೀರಿಯಸ್ ಟಾಪಿಕ್ಕು. ಮತ್ತು ನಿಮಗೆ ಬುಕ್ಸಲ್ಲಿ ದೇವರಣಿಗೂ ಅರ್ಥ ಆಗುತ್ತೆ, ಇಲ್ಲೇ ಅರ್ಥ ಆಗ್ತಿಲ್ಲ, ಬುಕ್ಕಲ್ಲೆಲ್ಲ ಅರ್ಥ ಆಗ್ತದೆ. ಓಕೆ, ಏನೇನೋ ಇದಾವೆ, ಟ್ರಯಾಂಗಲ್ಲು, ಉಲ್ಟಾ ಟ್ರಯಾಂಗಲ್ಲು, ಪ್ಲಸ್ ಮಾರ್ಕು, ಅದರೊಳಗೆ ಮೀನಿದ್ದಾವೆ, ಪ್ರಾಣಿಗಳಿದ್ದಾವೆ, ಏನೇನೋ ಇದ್ದಾವೆ. ಓಕೆ, ಸೊ ವಾಟ್ ಈಸ್ ಎಕಲಾಜಿಕಲ್ ಪಿರಮಿಡ್? ನಾನು ಏನು ಹೇಳ್ತೀನಿ ಅದು ಮಾತ್ರ ಗಮನಿಸ್ಬೇಕು ಆಯಿತಾ. ಲುಕ್ ಎಟ್ ದಿಸ್. ಓಕೆ, ಆ ಶೇಪ್ಗಳೆಲ್ಲ ಬಿಟ್ಬಿಡಿ, ತಲೆ ಕೆಡಿಸ್ಕೊಂಡು ಆಮೇಲೆ ಬರೋಣ ಅದಕ್ಕೆ. ಓಕೆ, ಇಲ್ಲಿ ನೀವು ಏನು ಗಮನಿಸ್ಬೇಕು ಅಂದರೆ ಫುಡ್ ಚೈನ್ ಮಾತ್ರ ಗಮನಿಸ್ಬೇಕು. ಓಕೆ, ಇಲ್ಲಿ ಗ್ರಾಸನ್ನು ಮೌಸ್ ತಿಂತಾರೆ, ಅದು ಕಾಣುತ್ತಲ್ಲ ಲಾಸ್ಟ್ಗೆ, ಕಾಣುತ್ತಾ? ಓಕೆ, ಎಸ್. ಆ್ಯಕ್ಚುಲಿ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಕೋಲ್ಡ್, ಬಟ್ ಆದರೂ ಪಾಠ ಮಾಡಬೇಕು ಅನ್ನಿಸ್ತಾ ಇದೆ ನಿಮ್ಮಿಂದ. ಓಕೆ, ಸೀರಿಯಸ್ಲಿ ನಾನು ರವಿ ಸರ್ ಹೇಳ್ಬಿಟ್ಟು ಬಂದೆ, ಸರ್ ಆ್ಯಕ್ಚುಲಿ ಆಗ್ತಿಲ್ಲ ಸರ್, ಫುಲ್ಲು ಎರಡೂ ನೋಸ್ ಬ್ಲಾಕ್ ಆಗಿದೆ, ನಾಸ್ಟ್ರಿಲ್ಸ್ ಬ್ಲಾಕ್ ಆಗಿಬಿಟ್ಟಿದೆ, ಒಂದು 2 ಅವರ್ ಮಾಡ್ಬಿಡ್ತೀನಿ, ಫಸ್ಟ್ ಕ್ಲಾಸು ಸರ್ ಕ್ಯಾನ್ಸಲ್ ಮಾಡೋದು ಬೇಡ ಅಂತ. ಬಟ್ ಇಲ್ಲಿ ಬಂದಮೇಲೆ ಜೋಶ್ ಬಂದ್ಬಿಡುತ್ತೆ ನನಗೆ, ಬಂದಮೇಲೆ ಜೋಶ್ ಬಂದ್ಬಿಡುತ್ತೆ. ಓಕೆ, ಎಸ್ ಬಾಸ್. ಲಿಸನ್ ಹಿಯರ್. ಅವ್ನು ಯಾರೋ ಬೈತಾರೆ, ಏನು ಸರ್ ಮಧ್ಯಾಹ್ನ ಎಲ್ಲ ಮಧ್ಯಾಹ್ನ ಡೌ ಮಾಡ್ತಿರಲ್ಲ ಸರ್. ಆಯ್ತು, ಲಿಸನ್ ಹಿಯರ್. ಗುರು, ಇಲ್ಲಿ ಗ್ರಾಸ್ ಇದೆ, ಗ್ರಾಸ್ನ ಮೌಸ್ ತಿಂತಾನೆ, ಮೌಸ್ನ ಸ್ನೇಕ್ ತಿಂತಾನೆ, ಸ್ನೇಕ್ನ ಈಗಲ್ ತಿಂತಾನೆ. ಫುಡ್ ಚೈನ್ ಅಂತ ಕರಿಬೋದಾ? ಎಸ್, ಇಟ್ ಕ್ಯಾನ್ ಬಿ ಸೆಡ್ ಆಸ್ ಫುಡ್ ಚೈನ್ ಬಿಕಾಸ್ ದರ್ಸ್ ಎ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಒನ್ ಟ್ರಾಪಿಕಲ್ ಲೆವೆಲ್ ಟು ಅನದರ್ ಟ್ರಾಪಿಕಲ್ ಲೆವೆಲ್ ಇನ್ ಎ ಇರ್ರಿವರ್ಸಿಬಲ್ ಮ್ಯಾನರ್. ಹೌದಾ? ಸರಿ. ಈಗ ನಮ್ಮ ಕೆಲಸ ಏನು ಅಂತಂದರೆ, ಒಂದು ಫುಡ್ ಚೈನ್ ಅಂದಮೇಲೆ ಟ್ರಾಪಿಕಲ್ ಲೆವೆಲ್ಸ್ ಇರುತ್ತೆ. ಓಕೆ, ಟ್ರಾಪಿಕಲ್ ನೋಡಿ, ಕಾಣಿಸುತ್ತೆ ಟ್ರಾಪಿಕಲ್ ಲೆವೆಲ್. ಓಕೆ, ಟ್ರಾಪಿಕಲ್ ಲೆವೆಲ್ 1, ಟ್ರಾಪಿಕಲ್ ಲೆವೆಲ್ 2, ಟ್ರಾಪಿಕಲ್ ಲೆವೆಲ್ 3, ಟ್ರಾಪಿಕಲ್ ಲೆವೆಲ್ 4. ಆಯಿತಾ? ಈ ನಮ್ಮ ಕೆಲಸ ಏನು ಅಂತಂದರೆ, ಒಂದು ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋದು, ಜೈವಿಕ ಉತ್ಪಾದಕತೆಯನ್ನು ಮೆಷರ್ ಮಾಡೋದು ನಮ್ಮ ಉದ್ದೇಶವು. ಆಯಿತಾ? ಸೊ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋದು. ವಾಟ್ ಆರ್ ವಿ ಗೋಯಿಂಗ್ ಟು ಡೂ ನಾವು ಅಂತಂದರೆ, ವಿ ಆರ್ ಗೋಯಿಂಗ್ ಟು ಮೆಷರ್ ಬಯೋ ಪ್ರೊಡಕ್ಟಿವಿಟಿ ಇನ್ ಈಚ್ ಆ್ಯಂಡ್ ಎವ್ರಿ ಟ್ರಾಪಿಕಲ್ ಲೆವೆಲ್ ಆಫ್ ಎ ಫುಡ್ ಚೈನ್. ಆಯಿತಾ? ಸರಿ, ಈಗ ಬದರ್ ಇದು ಗ್ರಾಸಿಂದ ಶುರು ಆಗ್ತಿರೋದ್ರಿಂದ ನಾನು ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಂತ ಕರಿಬೋದಾ ಇದನ್ನ? ಮಾತಾಡ್ರಪ್ಪ. ಸರಿ ಗುರು, ಈಗ ಐ ಆಮ್ ಮೆಷರಿಂಗ್ ಬಯೋ ಪ್ರೊಡಕ್ಟಿವಿಟಿ. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಗುರು ಗ್ರಾಸಸ್ ಜಾಸ್ತಿ ಇದಾವ, ಅರ್ಬಿವೋರಸ್ ಜಾಸ್ತಿ ಇದಾವ? ಗ್ರಾಸಸ್ ಜಾಸ್ತಿ ಇದಾವ, ಅದಕ್ಕೋಸ್ಕರ ನೋಡಿ ಪಿರಮಿಡ್ ಶೇಪು ಬ್ರಾಡ್ ಆಯಿತು. ಗ್ರಾಸಸ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಅರ್ಬಿವೋರಸ್ಗಳ ಸಂಖ್ಯೆ ಪಿರಮಿಡ್ ಶೇಪ್ ಶಂಕ್ ಆಯಿತು. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಹರ್ಬಿವೋರಸ್ ಜಾಸ್ತಿ ಇದಾವ, ಕಾರ್ನಿವೋರಸ್ ಜಾಸ್ತಿ ಇದಾವ? ಹೇಳ್ರಿ ಜೋರಾಗೆ. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಇದು ಅರ್ಬಿವೋರಸ್ ಜಾಸ್ತಿ ಇದಾವ, ಕಾರ್ನಿವೋರಸ್ ಜಾಸ್ತಿ ಇದಾವ? ಅರ್ಬಿವೋರಸ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಾರ್ನಿವೋರಸ್ಸು ಪಿರಮಿಡ್ ಶೇಪ್ ಶಿಂಕ್ ಆಯಿತು. ಕಾರ್ನಿವೋರಸ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಪ್ರಿಡೇಟರ್ಸು ಕಡಿಮೆ ಇದ್ದಾವೆ, ಪಿರಮಿಡ್ ಶೇಪ್ ಶಿಂಕ್ ಆಯಿತು. ಆಯಿತಾ? ಓಕೆ, ಒಂದು ಡಯಾಗ್ರಾಮ್ ಬಂತು. ಒಂದು ಡಯಾಗ್ರಾಮ್ ಬಂತಾ? ಎಸ್ ಸರ್, ದಿಸ್ ಇಸ್ ಕಾಲ್ಡ್ ಎಸ್ ಎಕಲಾಜಿಕಲ್ ಪಿರಮಿಡ್. ಈಗ ಡಿಫೈನ್ ಮಾಡ್ತೀನಿ ನೋಡಿ, ಐ ಡಿಫೈನ್ ಎಕಲಾಜಿಕಲ್ ಪಿರಮಿಡ್. ಒಂದು ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡಲಿಕ್ಕೋಸ್ಕರ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೀತೀವಿ, ದಟ್ ಈಸ್ ಕಾಲ್ಡ್ ಅಸ್ ಎಕಲಾಜಿಕಲ್ ಪಿರಮಿಡ್. ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಕೆಳಗೆ ಬಂದ ತಕ್ಷಣ ಸರ್ದೇ ಸರ್ ಇದು ಎಕಲಾಜಿಕಲ್ ಪಿರಮಿಡ್ ಅದು ಯಾವ ಊರಾಗ ಬರುತ್ತೆ ಸರ್? ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದ್ದೀನಿ ಮೊದಲೇ. ಓಕೆ, ಒಂದು ಪ್ಲೀಸ್ ಕನ್ನಡ ಮೀಡಿಯಂ ಅವರು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇನ್ನೊಂದ್ಸತಿ ಕೈ ಎತ್ತಿ. ಅದರ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಆರ್ ನೋ? ಬೈಲಿಂಗ್ವಲ್ ಮಾಡಲೇ ತಗೊಂಡು ಹೋಗ್ತಿದ್ದೀನಿ, ಏನು ತೊಂದರೆ ಇಲ್ಲಲ್ಲ? ಅರ್ಥ ಆಗ್ತಿದೆಯಲ್ಲ? ಅದೇ ಏನೇನೋ ಮಾತಾಡ್ತಾನೆ ಅನ್ನಿಸ್ತಿದೆಯಾ? ಹಂಗೇನು ಅನ್ನಿಸ್ತಿಲ್ಲಲ್ಲ? ಓಕೆ, ನಾವು ಲಿಸನ್ ಹಿಯರ್. ಒಂದು ಕನ್ನಡ ಮೀಡಿಯಂ, ಈಗ ಒಂದು ಆಹಾರ ಸರಪಳಿಯಲ್ಲಿ ಕಂಡುಬರುವ ಪ್ರತಿಯೊಂದು ಟ್ರಾಪಿಕ್ ಮಟ್ಟಗಳಲ್ಲಿ ಜೈವಿಕ ಉತ್ಪಾದಕತೆಯನ್ನು ಅಳೆಯಲು ಬಿಡಿಸಲಾಗುವ ಗ್ರಾಫಿಕಲ್ ಚಿತ್ರಣವನ್ನ ಪರಿಸರ ಪಿರಮಿಡ್ ಅಂತ ಕರಿತೀವಿ. ಆಹಾರ ಸರಪಳಿಯಲ್ಲಿ ಕಂಡುಬರುವ
ಪ್ರತಿಯೊಂದು ಟ್ರಾಪಿಕ್ ಮಟ್ಟಗಳಲ್ಲಿ ಜೈವಿಕ ಉತ್ಪಾದಕತೆಯನ್ನು ಅಳೆಯಲು ಬಿಡಿಸಲಾಗುವ ಗ್ರಾಫಿಕಲ್ ಚಿತ್ರಣವನ್ನು ಪರಿಸರ ಪಿರಮಿಡ್ ಅಂತ ಕರೀತೀವಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, to measure bioproductivity in each and every tropical levels of a food chain, we are going to draw a graphical representation which is called as ecological pyramid. ಇನ್ನೊಂದ್ಸತಿ ಹೇಳಿ. To measure the bioproductivity of each and every tropical levels in a food chain, we are going to draw a graphical representation which is called as ecological pyramid. Clear? Okay. ಈಗ ಎಕಲಾಜಿಕಲ್ ಪಿರಮಿಡ್ ಅಲ್ಲಿ ವಿ ಹ್ಯಾವ್ 3 ಟೈಪ್ಸ್ ಆಫ್ ಪಿರಮಿಡ್. ಒನ್ ಇಸ್ ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ. ಗುರು ನನಗೆ ಮೆಜರ್ ಮಾಡ್ಬೇಕಾದ್ರೆ ನಂಬರ್ಸ್ ಅಂತಾನೆ ಮೆಜರ್ ಮಾಡಿದ್ದು. ಗ್ರಾಸ್ ಜಾಸ್ತಿ ಇದಾವ, ಅರ್ಬಿವೋರಸ್ ಜಾಸ್ತಿ ಇದಾವ, ಕಾರ್ನಿವೋರಸ್ ಜಾಸ್ತಿ ಇದಾವ, ನಂಬರ್ಸ್ ಅಂತಾನೆ ಮೆಜರ್ ಮಾಡಿದ್ದು. ಎಸ್ ಆರ್ ನೋ? ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ನಂಬರ್ಸ್. ಅದೇ ನಾನು ಬಯೋ ಪ್ರೊಡಕ್ಟಿವಿಟಿಯನ್ನ ಕೆಜಿಲ್ ಮೆಜರ್ ಮಾಡಿದ್ರೆ, ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ಬಯೋಮಾಸ್. ಮಾಸ್ SI ಯೂನಿಟ್ ಏನು? ಕಿಲೋಗ್ರಾಮ್ಸ್. ಓಕೆ. ಅದೇ ನಾನು ಬಯೋ ಪ್ರೊಡಕ್ಟಿವಿಟಿಯನ್ನು ಜೌಲ್ಸ್ ಅಲ್ಲಿ ಮೆಜರ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ಎನರ್ಜಿ. ಬಿಕಾಸ್ ಜೌಲ್ಸ್ SI ಯೂನಿಟ್ ಬಂದು ಎನರ್ಜಿ, ಸಾರಿ ಎನರ್ಜಿ SI ಯೂನಿಟ್ ಬಂದು ಜೌಲ್ಸ್. ಆಯ್ತು, ಅಳಿಯಲ್ಲ ಮಗಳುಗಳು, ಆಯ್ತಾ? ಸರಿ, ಈಗ ಲೆಟ್ ಮೀ ಸ್ಪೆಸಿಫಿಕಲಿ ಕಮ್ ಟು ಪಿರಮಿಡ್ ಆಫ್ ನಂಬರ್ಸ್. ಸಂಖ್ಯಾ ಪಿರಮಿಡ್ ಬಂತು. ಈಗ ನಂಬರ್ಸ್, ಪಿರಮಿಡ್ ಆಫ್ ನಂಬರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಯೋ ಪ್ರೊಡಕ್ಟಿವಿಟಿನ ನಂಬರ್ಸ್ ಅಲ್ಲೇ ಮೆಜರ್ ಮಾಡಬೇಕು. ಕೆಜಿಲೂ ಮಾಡಬಾರ್ದು, ಜೌಲ್ಸಲ್ಲೂ ಮಾಡಬಾರ್ದು. ಓಕೆ. ಈಗ ಆಲ್ರೆಡಿ ವಿ ಹ್ಯಾವ್ ಡನ್ ದಿಸ್ ಎಕ್ಸರ್ಸೈಸ್. Here I am specifically speaking about pyramid of numbers. I am not speaking about pyramid of biomass or pyramid of energy. Okay. Guru, idu grassland ecosystem. Grassland alli grasses ಜಾಸ್ತಿ ಇದಾವ, herbivores ಜಾಸ್ತಿ ಇದಾವ. ಅದಕ್ಕೆ ಪಿರಮಿಡ್ ಶೇಪ್ ಏನಾಗಿದೆ? ಎಕ್ಸ್ಪ್ಯಾಂಡ್ ಆಗಿದೆ. herbivores ಕಮ್ಮಿ ಇದೆ, ಕಾರ್ನಿವೋರಸ್ ಇನ್ನೂ ಕಮ್ಮಿ ಇದೆ, ಪ್ರಿಡೇಟರ್ಸು ಇನ್ನೂ ಕಮ್ಮಿ ಇದೆ. ಓಕೆ. ಇದನ್ನೆಲ್ಲ ಜಾಯಿನ್ ಮಾಡಿದಾಗ ಯಾವ ಶೇಪ್ ಬಂತು ಸರ್? ಪಿರಮಿಡ್ ಶೇಪ್ ಅಲ್ಲ, ಟ್ರಯಾಂಗಲ್ ಶೇಪ್ ಬಂತು. ಟ್ರಯಾಂಗಲ್ ಶೇಪ್ ಅಂದರೆ ಇಟ್ ಇಸ್ ಕಾಲ್ಡ್ ಅಸ್ ಅಪ್ರೈಟ್ ಪಿರಮಿಡ್. ಸರಿ, ಎಕ್ಸಾಮಲ್ಲಿ ಹೆಂಗೆ ಪ್ರಶ್ನೆ ಕೇಳ್ತಾನೆ, ಈಗ ನೀವು ಉತ್ತರ ಕೊಡಬೇಕು. ಪ್ರಶ್ನೆ ನಾನು ಕೇಳ್ತೀನಿ. ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಅಪ್ರೈಟ್ ಪಿರಮಿಡ್ ಇಸ್ ಸೀನ್ ಇನ್ ವಿಚ್ ಇಕೋಸಿಸ್ಟಮ್? ಹಿಂಗೆ ಬರುತ್ತೆ ಕ್ವಶನ್. ಆಗಬೇಕು, ಬ್ಯಾಟ್ ಮಾಡೋಕ್ಕಾಗಲ್ಲ. ಎಸ್ ಆರ್ ನೋ? ಹಾಂ. ಓಕೆ. ನಾವು ಉದಾರ ದಿಸ್ ಇಸ್ ಫಾರೆಸ್ಟ್ ಇಕೋಸಿಸ್ಟಮ್. ಫಾರೆಸ್ಟ್ ಅಲ್ಲಿ ಮರಗಳು ಜಾಸ್ತಿ ಇದಾವ, ಅರ್ಬಿವೋರಸ್ ಜಾಸ್ತಿ ಇದಾವ. ಮರಗಳು ಜಾಸ್ತಿ ಇದಾವ. ಯಾವ ಜಾಸ್ತಿ ಇದಾವೆ ರೀ? ಒಂದು ಮರದ ಮೇಲೆ ಎಷ್ಟು ಪಕ್ಷಿ ಕೂತಿರುತ್ತೆ? ಒಂದು ಮರದ ಮೇಲೆ ಎಷ್ಟು ರೆಪ್ಟೈಲ್ಸ್ ಇರ್ತಾವೆ, ಎಷ್ಟು ಎಷ್ಟು ಮ್ಯಾಮಲ್ಸ್ ಇರ್ತಾವೆ? ಓಕೆ, ನೀವೆಲ್ಲ ಲೆಕ್ಕ ಹಾಕ್ಬೇಕು. ಕ್ರಿಮಿ, ಕೀಟ, ಹಾವು, ಚೇಳು, ಹಲ್ಲಿ, ಪಕ್ಷಿ ಎಲ್ಲ ಲೆಕ್ಕ ಹಾಕ್ಬೇಕು. ಈಗ ಹೇಳಿ, ಅಂದರೆ ಅರ್ಬಿವೋರಸ್ ಅಲ್ಲಿ ಎಲ್ಲ ಹಾಕಬೇಕು. ಓಕೆ. ಈ ಫಾರೆಸ್ಟಲ್ಲಿ ಮರಗಳು ಜಾಸ್ತಿ ಇರ್ತವ, ಅರ್ಬಿವೋರಸ್ ಜಾಸ್ತಿ ಇರ್ತವೆ ಅಲ್ವೇನ್ರಿ? ಒಂದು ಮರದ ಮೇಲೆ ಎಷ್ಟು ಪಕ್ಷಿ ಕೂತಿರ್ತಾವೆ, ಹೌದಾ ಇಲ್ಲ? ಓಕೆ. ಅಂದರೆ ಸೊ ಅರ್ಬಿವೋರಸ್ಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಮರಗಳ ಸಂಖ್ಯೆ, ಅದಕ್ಕೆ ಪಿರಮಿಡ್ ಶೇಪ್ ಚಿಕ್ಕದಾಗಿದೆ. ಓಕೆ. ಮರಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸಸ್ಯಾಹಾರಿಗಳ ಸಂಖ್ಯೆ ದೊಡ್ಡದಾಗಿದೆ. ನೋಡಿ, ಪಕ್ಷಿ, ಕ್ರಿಮಿ, ಕೀಟ, ಹುಲಿ, ಜಿಂಕೆ ಎಲ್ಲ ಕಡಿದೀವಿ. ಹುಲಿ ಅಲ್ಲ, ಸಾರಿ, ಜಿಂಕೆ, ಆನೆ, ಅರ್ಬಿವೋರಸ್. ಓಕೆ. ಫಾರೆಸ್ಟ್ ಅಲ್ಲಿ ಹರ್ಬಿವೋರಸ್ ಜಾಸ್ತಿನ, ಕಾರ್ನಿವೋರಸ್ ಜಾಸ್ತಿನ? ಹೇಳ್ರಿ. ಕಾರ್ನಿವೋರಸ್, ಅದಕ್ಕೆ ಪಿರಮಿಡ್ ಶೇಪ್ ಚಿಕ್ಕದಾಗಿದೆ. ಕಾರ್ನಿವೋರಸ್ ಜಾಸ್ತಿನ, ಪ್ರಿಡೇಟರ್ಸ್ ಜಾಸ್ತಿನ? ಪ್ರಿಡೇಟರ್ಸ್. ಈ ಶೇಪ್ ಬಂದ್ರೆ ಯಾವ ಪಿರಮಿಡ್? ಸ್ಪಿಂಡಲ್ ಶೇಪ್ಡ್ ಪಿರಮಿಡ್. ಈಗ ಹೇಳಿ ಸರ್, ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಫಾರೆಸ್ಟ್ ಇಕೋಸಿಸ್ಟಮ್. ಎಸ್ ಆರ್ ನೋ? ಓಕೆ. ಈವನ್ ಇದು ಪ್ಯಾರಾಸೈಟಿಕ್ ಇಕೋಸಿಸ್ಟಮ್.
ಪರಾವಲಂಬಿಗಳ ಪರಿಸರ ವ್ಯವಸ್ಥೆ. Before I want to explain what is parasite. See, there is a word called as pathogen. ಏನು ಕರಿತೀವಿ? ಏನು pathogen ಅಂದ್ರೆ? Disease causing agents are called as pathogens. ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕಗಳು ಅಂತ ಕರಿತೀವಿ. ಸೊ ಪ್ಯಾಥೋಜನ್ಸ್ ಅಲ್ಲಿ 4 ಥರ ಇದಾವೆ: ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ಯಾರಾಸೈಟ್. ಅದರಲ್ಲಿ ವೈರಸ್ಸು ಮತ್ತೆ ಪ್ಯಾರಾಸೈಟ್ ಇದಾವಲ್ಲ, ವೈರಸ್ಸು ಮತ್ತೆ ಪ್ಯಾರಾಸೈಟು ಇವು ಬದುಕಬೇಕು ಅಂದ್ರೆ ಹೋಸ್ಟ್ ಬೇಕೇ ಬೇಕು. ಸ್ವತಂತ್ರವಾಗಿ ಬದುಕುವಂತೆ ಸಾಮರ್ಥ್ಯ ಇರಲ್ಲ. ಆಲ್ರೆಡಿ ಕರೋನಾ ವೈರಸ್ನ ಈ ಟೇಬಲ್ ಮೇಲೆ ಹಾಕಿ ಬದುಕುತ್ತಲ್ಲ, ಬಾಡಿ ಒಳಗಿದ್ರೆ ಮಾತ್ರ ಬದುಕುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಏನದು ಜಿಗಣೆ, ಲೀಚ್, ಓಕೆ, ಜಿಗಣನ ತೆಗೆದುಬಿಟ್ಟು ಟೇಬಲ್ ಮೇಲೆ ಹಾಕಿ ಇವತ್ತು ಹಾಕ್ಬಿಟ್ಟು ಹೋಗೋಣ, ನಾಳೆ ಬಂದರೆ ಇರುತ್ತೆ ಅದು. ಸೊ ವೈರಸ್ಸು ಮತ್ತೆ ಪ್ಯಾರಾಸೈಟ್ ಬದುಕಬೇಕು ಅಂದ್ರೆ ಹೋಸ್ಟ್ ಬೇಕೇ ಬೇಕು. ಮತ್ತೊಂದು ಜೀವಿ ಮೇಲೆ ಡಿಪೆಂಡ್ ಆಗಿ ಬದುಕಬೇಕು. ಆದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸು ಸ್ವತಂತ್ರವಾಗಿ ಜೀವಿಸಬಲ್ಲವು. ಹಾಗಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಅನ್ನ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರೆದ್ರೆ, ವೈರಸ್ಸು ಮತ್ತು ಪ್ಯಾರಾಸೈಟ್ ಅನ್ನ ನಿರ್ಜೀವಂತ ಜೀವಿಗಳು ಅಂತ ಕರೀತೀವಿ. ಇರ್ಲಿ, ಓಕೆ. ಈಗ ಈ ಪ್ಯಾರಾಸೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ಯಾರಾಸೈಟ್ ಇಸ್ ಎ ಪ್ಯಾಥೋಜನ್. ಇಟ್ಸ್ ಎ ಪ್ಯಾಥೋಜನ್, ಡಿಸೀಸ್ ಕಾಸಿಂಗ್ ಏಜೆಂಟ್. ಅದು ಈ ಪ್ಯಾರಾಸೈಟ್ಸ್ 2 ಥರ ಇದೆ. ಒಂದು ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್, ಇನ್ನೊಂದು ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಅಂದ್ರೆ ಕಣ್ಣಿಗೆ ಕಾಣಲ್ಲ. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಅಂದ್ರೆ ಕಣ್ಣಿಗೆ ಕಾಣ್ತವೆ. ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಒಂದು ಎಕ್ಸಾಂಪಲ್ ಕೊಡಿ ಸರ್. ಇದು ಪ್ಲಾಸ್ಮೋಡಿಯಂ ವೈವಾಕ್ಸ್. ಮಲೇರಿಯಾ ಈಸ್ ಕಾಸ್ಡ್ ಬೈ ಎ ಪ್ಯಾರಾಸೈಟ್ ಕಾಲ್ಡ್ ಆಸ್ ಪ್ಲಾಸ್ಮೋಡಿಯಂ ವೈವಾಕ್ಸ್. ಕರೆಕ್ಟಾ? ಅರೇ ಬಾಯ್, ಮಲೇರಿಯಾ ಕಾಸ್ ಮಾಡೋದು ಯಾವ್ದ್ರಿ? ಸೊಳ್ಳೆ ಅಲ್ಲ, ಹರಡದ್ ಸೊಳ್ಳೆ. ಗುರು, ಡಿಸೀಸ್ ಕಾಸ್ ಮಾಡೋದು ಪ್ಯಾಥೋಜನ್, ಹರಡೋದು ವೆಕ್ಟಾರ್. ಆಯ್ತಾ? ಮಲೇರಿಯಾ ಕಾಸ್ ಮಾಡೋದು ಪ್ಲಾಸ್ಮೋಡಿಯಂ ವೈವಾಕ್ಸು, ಹರಡೋದು ಫಿಮೇಲ್ ಅನಾಫಿಲಸ್ ಮಸ್ಕಿಟೋ. ಆಯ್ತಾ? ಸರಿ. ಈಗ ಪ್ಲಾಸ್ಮೋಡಿಯಂ ವೈವಾಕ್ಸ್ ಬಂದು ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಪ್ಲಾಸ್ಮೋಡಿಯಂ ವೈವಾಕ್ಸ್ ಕಣ್ಣಿಗೆ ಕಾಣುತ್ತಾ? ಇಲ್ಲ. ಇಟ್ ಇಸ್ ಎ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಆಯ್ತು. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಒಂದು ಉದಾಹರಣೆ ಕೊಡಿ ಸರ್. ಈಗ ತಾನೇ ಕೊಡಿ. ಜಿಗಣೆ, ಎಸ್ ಆರ್ ನೋ? ಲೀಚ್ ಇಸ್ ಎ ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಆಯ್ತಾ? ಈಗ ನೋಡಿ, ಇಫ್ ಯು ಅಬ್ಸರ್ವ್ ಹಿಯರ್, microscopic parasites are living inside the non-microscopic parasites. Why? To derive nutrition. ಮೈಕ್ರೋಸ್ಕೋಪಿಕ್ ಪರಾವಲಂಬಿಗಳು ನಾನ್ ಮೈಕ್ರೋಸ್ಕೋಪಿಕ್ ಪರಾವಲಂಬಿಗಳ ಒಳಗೆ ಬದುಕ್ತಾ ಇದ್ದಾವೆ, ಬಿಕಾಸ್ ಟು ಡಿರೈವ್ ನ್ಯೂಟ್ರಿಷನ್. ಈ ಜಿಗಣೆ ಹೋಗಿ ಪಕ್ಷಿ ಕಚ್ಕೊಂಡಿದ್ದಾವೆ. ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್, ಟು ಸಕ್ ಬ್ಲಡ್ ಅಂಡ್ ಡಿರೈವ್ ನ್ಯೂಟ್ರಿಷನ್. ಈ ಪಕ್ಷಿಗಳಿಗೆ ನ್ಯೂಟ್ರಿಷನ್ ಎಲ್ಲಿಂದ ಸಿಗ್ತಾ ಇದೆ? ಮರಗಳಿಂದ ಸಿಗ್ತಾ ಇದೆ. ದಿಸ್ ಇಕೋಸಿಸ್ಟಮ್ ಇಸ್ ಕಾಲ್ಡ್ as parasitic ecosystem. ಈಗ ಹೇಳಿ, ಪ್ಯಾರಾಸೈಟಿಕ್ ಇಕೋಸಿಸ್ಟಮ್ ಅಲ್ಲಿ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಜಾಸ್ತಿ ಇದಾವ, ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಜಾಸ್ತಿ ಇದಾವೆ? ಮೈಕ್ರೋಸ್ಕೋಪಿಕ್ ಜಾಸ್ತಿ ಇದಾವೆ, ಅದಕ್ಕೆ ಪಿರಮಿಡ್ ಶೇಪ್ ದೊಡ್ಡದಾಗಿದೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ನಾನ್ ಮೈಕ್ರೋಸ್ಕೋಪಿಕ್ ಕಡಿಮೆ ಇದೆ. ಜಿಗಣೆ ಜಾಸ್ತಿ ಇದಾವ, ಪಕ್ಷಿ ಜಾಸ್ತಿ ಇದಾವ? ಜಿಗಣೆ ಉಣ್ಣೆ, ಟಿಕ್ಸ್, ಬಕ್ಸ್. ಒಂದು ಪಕ್ಷಿಗೆ ಎಷ್ಟು ಉಣ್ಣೆ ಕಚ್ಕೊಂಡಿರುತ್ತೆ? ಓಕೆ, ಸರಿ. ಪಕ್ಷಿ ಉಣ್ಣೆ ಜಾಸ್ತಿ ಇದಾವ, ಪಕ್ಷಿ ಜಾಸ್ತಿ ಇದಾವ? ಟಿಕ್ಸ್ ಅಂಡ್ ಬಕ್ಸ್ ಆರ್ ಮೋರ್. ಓಕೆ, ನೋಡಿ, ಅದಕ್ಕೆ ಜಾಸ್ತಿ. ಪಕ್ಷಿಗಳು ಕಡಿಮೆ ಇದೆ. ಪಕ್ಷಿಗಳು ಜಾಸ್ತಿ ಇದಾವ, ಮರಗಳು ಜಾಸ್ತಿ ಇದಾವ? ಮರಗಳ ಸಂಖ್ಯೆ ಕಮ್ಮಿ ಇದಾವೆ. ಉಲ್ಟಾ ಪಿರಮಿಡ್ ಬಂತು. ದಿಸ್ ಶೇಪ್ ಇಸ್ ಕಾಲ್ಡ್ as ಇನ್ವರ್ಟೆಡ್. ಎಕ್ಸಾಂಪಲ್ ಏನು ಪ್ರಶ್ನೆ ಕೇಳ್ತಾರೆ? ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಇನ್ವರ್ಟೆಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಪ್ಯಾರಾಸೈಟಿಕ್ ಇಕೋಸಿಸ್ಟಮ್. ಸಾರಿ, ಎಕ್ಸ್ಕ್ಯೂಸ್ ಮೀ. ಕರೆಕ್ಟಾ? ಎಸ್ ಆರ್ ನೋ? ಓಕೆ, ದಿಸ್ ಇಸ್ ಪಿರಮಿಡ್ ಆಫ್ ನಂಬರ್ಸ್. ಗುರು, ಒನ್ಸ್ ಅಗೇನ್ ಇಲ್ಲಿ ಬನ್ನಿ. ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಅಪ್ರೈಟ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಪಿರಮಿಡ್ ಆಫ್ ನಂಬರ್ಸ್ ಅಲ್ಲಿ ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಇನ್ವರ್ಟೆಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? Understanding, boss? Yes or no? Okay.
ಪಿರಮಿಡ್ ಆಫ್ ಬಯೋಮಾಸ್. ಪಿರಮಿಡ್ ಆಫ್ ಬಯೋಮಾಸ್. ಓಕೆ, ಈಗ ನಿಮ್ಮ ಕೆಲಸ ಮಾಸ್ತು SI ಯೂನಿಟ್ ಬಂದು ಕಿಲೋಗ್ರಾಮ್, ಆಯಿತಾ? ಈಗ ನೀವು ಪ್ರತಿಯೊಂದು ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿನ KGಲೇ ಮೆಷರ್ ಮಾಡಬೇಕು, ನಂಬರ್ಸಲ್ಲಿ ಮೆಷರ್ ಮಾಡೋಂಗಿಲ್ಲ. ಬಿಕಾಸ್ ವಿ ಆರ್ ಸ್ಪೀಕಿಂಗ್ ಔಟ್ ಪಿರಮಿಡ್ ಆಫ್ ಬಯೋಮಾಸ್, ಆಯಿತಾ? ಈಗ ಸೊ ಇಲ್ಲಿ ಇದು ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ನೋಡಿದ್ರೆ ಗೊತ್ತಾಗ್ತದೆ. ದಿಸ್ ಇಸ್ ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಲ್ಲಿ ಗ್ರಾಸಸ್ಗಳ ತೂಕ ಜಾಸ್ತಿ ಇರುತ್ತಾ, ಅರ್ಬಿವೋರಸ್ಗಳ ತೂಕ ಜಾಸ್ತಿ ಇರುತ್ತಾ? ಯಾರೋ ಇಲ್ಲ ಸರ್, ಅರ್ಬಿವೋರಸ್ಗಳ ತೂಕ ಜಾಸ್ತಿ ಇರುತ್ತೆ. ಬೇಕಾದ್ರೆ ನೋಡಿ ಸರ್, ನಾಳೆ ಬೆಳಗ್ಗೆ ನಾನು ಒಂದು ಹುಲ್ಲು ಒಂದು ಜಿಂಕೆ ತಗೊಂಬರ್ತೀನಿ, ತೂಕ ಹಾಕಿ ಸರ್. ನಾನು ಹೇಳಿದ್ದೆ ಒಂದು ಹುಲ್ಲು ಒಂದು ಜಿಂಕೆ ತಗೊಂಬರ್ತೀನಿ. ಈಗ ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ತಗೊಂಡ್ರೆ ಸಸ್ಯ ಸಂಪತ್ತಿನ ತೂಕ ಜಾಸ್ತಿ ಇದೆಯಾ, ಸಸ್ಯಾಹಾರಿಗಳ ತೂಕ ಜಾಸ್ತಿ ಇದೆಯಾ? ಆಯ್ತಾ? ಸೊ ಅದಕ್ಕೆ ಪಿರಮಿಡ್ ಶೇಪ್ ದೊಡ್ಡದಾಗಿದೆ. ಅರ್ಬಿವೋರಸ್ಗಳ ತೂಕ ಕಮ್ಮಿ ಆಯಿತು. ಓಕೆ, ಈಗ ಗ್ರಾಸ್ ಲ್ಯಾಂಡ್ ಅಲ್ಲಿ ಸಸ್ಯಾಹಾರಿಗಳ ತೂಕ ಜಾಸ್ತಿ ಇದೆಯಾ, ಮಾಂಸಾಹಾರಿಗಳ ತೂಕ ಜಾಸ್ತಿ ಇದೆ? ಸಸ್ಯಾಹಾರಿಗಳ ತೂಕ ಜಾಸ್ತಿ ಇದೆ. ಬಿಕಾಸ್ ನಂಬರ್ ಈಸ್ ಮೋರ್, ವೇಟ್ ಈಸ್ ಮೋರ್. ನಂಬರ್ ಬಿಕೇಮ್ ಲೆಸ್, ವೇಟ್ ಬಿಕೇಮ್ ಲೆಸ್. ನಂಬರ್ ಬಿಕೇಮ್ ಲೆಸ್, ವೇಟ್ ಬಿಕೇಮ್ ಲೆಸ್. ಓಕೆ, ಇಟ್ ಇಸ್ ಲೈಕ್ ಅಪ್ರೈಟ್. ಓಕೆ, ಸೊ ಗ್ರಾಸಸ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಅರ್ಬಿವೋರಸ್ಗಳ ತೂಕ ಕಮ್ಮಿ ಇದೆ, ಅರ್ಬಿವೋರಸ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಕಾರ್ನಿವೋರಸ್ಗಳ ತೂಕ ಕಮ್ಮಿ ಇದೆ, ಕಾರ್ನಿವೋರಸ್ಸಿಗೆ ಕಂಪೇರ್ ಮಾಡ್ಕೊಂಡಾಗ ಪ್ರಿಡೇಟರ್ಸ್ಗಳ ತೂಕ ಕಮ್ಮಿ ಇದೆ. ಸೊ ಅಪ್ರೈಟ್ ಬಂತು. ಈಗ ಹೇಳಿ ಸರ್, ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲಿ ಅಪ್ರೈಟ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್. ಎಸ್ ಆರ್ ನೋ? ಸ್ವಲ್ಪ ತಲೆ ಓಡಿಸ್ಬೇಕು. ಈಗ ಒಂದು ಕ್ವಶನ್ ಕೇಳ್ತೀನಿ, ಆಯ್ತಾ? ಇಲ್ಲಿ ಇನ್ವರ್ಟೆಡ್ ಪಿರಮಿಡ್ ಅಲ್ಲಿ ನಂಬರ್ಸ್ ಲೆಕ್ಕ ಹಾಕೋ ಬದಲು ವೆಯ್ಟ್ ಲೆಕ್ಕ ಹಾಕಿದ್ರೆ ಯಾವ ಪಿರಮಿಡ್ ಬರ್ತಿತ್ತು? ಇಲ್ಲಿ ನಂಬರ್ಸ್ ಲೆಕ್ಕ ಹಾಕೋ ಬದಲು ವೆಯ್ಟ್ ಲೆಕ್ಕ ಹಾಕಿದ್ರೆ ಯಾವ ಪಿರಮಿಡ್ ಬರ್ತಿತ್ತು? ಅಪ್ರೈಟ್ ಬರ್ತಿತ್ತು. ಹೌದಾ ಇಲ್ಲ? ಅರೇ ಬಾಯ್, ಎಸ್ ಆರ್ ನೋ? ನಾವು ಇಟ್ಸ್ ಎಕ್ಸಾಂಪಲ್ ಫಾರ್, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಕ್ವಾಟಿಕ್ ಇಕೋಸಿಸ್ಟಮ್. ಶೇಪ್ ಬಿಟ್ಟಾಕಿ, ಶೇಪ್ ಆಮೇಲೆ ನೋಡೋಣ. ಓಕೆ, ಝೂ ಪ್ಲಾಂಕ್ಟಾನ್ಸ್. ಝೂ ಪ್ಲಾಂಕ್ಟಾನ್ಸ್ ಅಂದರೆ ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ. ಮೀನಿನ ಮೊಟ್ಟೆ ನೋಡಿದಿರಲ್ಲ? ಓಕೆ, ಆ ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ. ಝೂ ಪ್ಲಾಂಕ್ಟಾನ್ಸ್ ಆರ್ ಈಟನ್ ಅಪ್ ಬೈ ಫಿಶಸ್. ಫಿಶಸ್ ಆರ್ ಈಟನ್ ಅಪ್ ಬೈ ವೇಲ್ಸ್. ಆಯಿತು. ಮೀನಿನ ಮೊಟ್ಟೆ ತೂಕ ಜಾಸ್ತಿ ಇರುತ್ತಾ, ಮೀನುಗಳ ತೂಕ ಜಾಸ್ತಿ ಇರುತ್ತಾ? ಮೀನುಗಳ ತೂಕ. ಅದರ ಮೀನಿನ ಮೊಟ್ಟೆ ನೀವು ಎಷ್ಟು ಕೋಟಿ ಹಾಕಿದ್ರು ತೂಕ ಬರಲ್ಲ, ಆಯ್ತಾ? ತೂಕ ಕಡಿಮೆ ಇರೋದಕ್ಕೆ ಪಿರಮಿಡ್ ಶೇಪ್ ಶ್ರಿಂಕ್ ಆಗಿದೆ, ಆಯ್ತಾ? ಓಕೆ, ಮೀನಿನ ಮೊಟ್ಟೆ ಕಂಪೇರ್ ಮಾಡ್ಕೊಂಡ್ರೆ ಮೀನುಗಳ ತೂಕ ಜಾಸ್ತಿ ಇದೆ, ಎಕ್ಸ್ಪ್ಯಾಂಡ್ ಆಯಿತು. ಮೀನುಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತಿಮಿಂಗಲಗಳ ತೂಕ ಜಾಸ್ತಿ ಇರುತ್ತೆ. ಸೊ ಉಲ್ಟಾ ಪಿರಮಿಡ್ ಬಂತು. ಯಾವುದು? ಇನ್ವರ್ಟೆಡ್. ಸೊ ಪಿರಮಿಡ್ ಆಫ್ ಬಯೋಮಾಸ್ ಅಲ್ಲಿ ಇನ್ವರ್ಟೆಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಯಾವುದು? ಅಲ್ಲಿ ವೆಯ್ಟ್ ಮೆಷರ್ ಮಾಡಬಹುದು, ನಂಬರ್ಸ್ ಮೆಷರ್ ಮಾಡ್ಬಿಟ್ಟಿದ್ರೆ ಯಾವ ಇಕೋಸಿಸ್ಟಮ್ ಬರ್ತಿತ್ತು? ಅಪ್ರೈಟ್. ಅಂಡರ್ಸ್ಟ್ಯಾಂಡಿಂಗ್ ಬಾಸ್? ಎಸ್ ಆರ್ ನೋ? ಓಕೆ, ಈಗ ವಿಲ್ ಸ್ಪೀಕ್ ಅಬೌಟ್ ಪಿರಮಿಡ್ ಆಫ್ ಎನರ್ಜಿ. ಸೊ ಎನರ್ಜಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ಬಯೋ ಪ್ರೊಡಕ್ಟಿವಿಟಿನ ಜೌಲ್ಸಲ್ಲೇ ಲೆಕ್ಕ ಹಾಕ್ಬೇಕು, ನಂಬರ್ಸಲ್ಲೂ ಲೆಕ್ಕ ಹಾಕ್ಬಾರ್ದು, ಕಿಲೋಗ್ರಾಮ್ಸಲ್ಲೂ ಲೆಕ್ಕ ಹಾಕ್ಬಾರ್ದು. ಇದು ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಕಾಣಿಸ್ತಾ ಇದೆ. ಗ್ರಾಸಸ್ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತಾ, ಅರ್ಬಿವೋರಸ್ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ? ಬಿಕಾಸ್ ನಂಬರ್ ಈಸ್ ಮೋರ್, ವೇಟ್ ಈಸ್ ಮೋರ್, ಎನರ್ಜಿ ಈಸ್ ಮೋರ್. ನಂಬರ್ ಬಿಕೇಮ್ ಲೆಸ್, ವೇಟ್ ಬಿಕೇಮ್ ಲೆಸ್, ಎನರ್ಜಿ ಇಸ್ ಲೆಸ್. Number became less, weight became less, energy is less. Number became less, weight became less, energy is less. So this is upright pyramid. So pyramid of energy nalli upright pyramid is found in which ecosystem? Aita. So before I get into 10% law, okay, see, before I get into 10% law ಹೋಗಕ್ಕಿಂತ ಮುಂಚೆ ಯಾವ ಪಿರಮಿಡ್ ಅರ್ಥ ಆಗಿಲ್ಲ? ಯಾವ ಪಿರಮಿಡ್ ಅರ್ಥ ಆಗಿಲ್ಲ? ಎವ್ರಿಥಿಂಗ್ ಇಸ್ ಕ್ಲಿಯರ್? ಎಸ್ ಆರ್ ನೋ? ಅರೇ ಬಾಯ್, ಅರ್ಥ ಆಯ್ತಾ? ಓಕೆ, ಈಗ ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಅಸ್ 10%. ಬ್ರೋ, ಈಗ ನಾನು
ಬೆಳಗ್ಗೆ 500 ಗ್ರಾಮ್ ತಿಂಡಿ ತಿಂದೆ ಅಂತ ಇಟ್ಕೊಳ್ಳ, ಗೊತ್ತಿಲ್ಲ ಅಷ್ಟು ತಿಂದಿದ್ದೇನೆ ಇಲ್ಲ ಅಂತ, ಲೈಕ್ ಸುಮ್ಮನೆ ಐ ಟುಕ್ ಬಟ್ ಬ್ಯಾಚ್ ಭಾಳ ಸೈಲೆಂಟ್ ಇದೆ ಕಣ್ರಿ. ಅಂದರೆ ಇಲ್ಲಿ ಮಾತ್ರ ಸೈಲೆಂಟಾ, ನಿಜವಾಗ್ಲೂ ಸೈಲೆಂಟ್? ಹಾಂ, ಇಲ್ಲಿ ಮಾತ್ರ ಸೈಲೆಂಟಾ? ಎಸ್, ಇಲ್ಲಿ ನೋಡ್ರಿ ಪ್ಲೀಸ್. ನಂಗೆ ಅರ್ಥ ಆಗುತ್ತೆ, 2 ಗಂಟೆ ಆಗ್ತಾ ಬಂತು, ಹೊಟ್ಟೆ ಹಸಿತಾ ಇರುತ್ತೆ, ಬಿರಿಯಾನಿ ನೆನಪಾಗ್ತಾ ಇರುತ್ತೆ, ಆಯ್ತು. ಓಕೆ, ಲಿಸನ್ ಇಯರ್. ಅದ್ರ ಈಗ 500 ಗ್ರಾಮ್ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳ, ಹ್ಯಾಡ್ ಫೈನ್. 500 ಗ್ರಾಮ್ ಲಂಚ್ ಮಾಡ್ತೀವಿ, 500 ಗ್ರಾಮ್ ಡಿನ್ನರ್ ಮಾಡ್ತೀವಿ. ಓಕೆ, ದಿನಕ್ಕೆ 1.5 kg ಊಟ ಮಾಡಿದ್ವಿ ಅಂತ ಇಟ್ಕೊಳ್ಳ. ನಾಳೆ ಬೆಳಗ್ಗೆ ಎದ್ದು ನಮ್ಮ ವೆಯ್ಟು 1.5 kg ಜಾಸ್ತಿ ಆಗಿರುತ್ತಾ? ನಾಳೆ ಬೆಳಗ್ಗೆ ಎದ್ದು ವೆಯ್ಟ್ 1.5 kg ಜಾಸ್ತಿ ಆಗಿರುತ್ತಾ? ಹಂಗೆ ದಿನಕ್ಕೆ 1.5 kg ಜಾಸ್ತಿ ಆದರೆ ತಿಂಗಳು ಕೊನೆಗೆ ಏನಾಗಬೇಕು? ಮುಖೇಶ್ ಅಂಬಾನಿ ಮಗ ಆಗ್ಬೇಕು. ತಮಾಷೆ. ಓಕೆ ಬದರ್, ಮತ್ತೇನಾಯಿತು? 1.5 kg ಎನರ್ಜಿ ಕನ್ಸ್ಯೂಮ್ ಮಾಡಿದ್ದು ಏನಾಯಿತು ನೋಡಿ. 1.5 kg ಎನರ್ಜಿ ಕನ್ಸ್ಯೂಮ್ ಮಾಡಿದ್ದು ನಿಜ, ಕ್ಯಾಲರಿ ಇಂಟೇಕ್ ಆಗಿದ್ದು ನಿಜ. ಆದರೆ ನೋಡಿ, ನಾವೇನು ತಗೊಳ್ತೀವಲ್ಲ, ಎನರ್ಜಿ ಏನು ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ಪ್ರತಿಯೊಂದು ಚಟುವಟಿಕೆಯಲ್ಲಿ ಖರ್ಚಾಗ್ತಾ ಇರುತ್ತೆ. ಈಗ ನಾನು ಓಡಾಡ್ತಾ ಇದ್ದೀನಿ, ಖರ್ಚಾಗ್ತಾ ಇರುತ್ತೆ. ಮಾತಾಡ್ತಾ ಇದ್ದೀನಿ, ಖರ್ಚು ಮಾಡ್ತಿರುತ್ತೆ. ಸರ್ ಏನು ಮಾಡಲ್ಲ ಸರ್, ಸುಮ್ಮನೆ ಕುತ್ಕೊಂತೀನಿ, ಆಗಲೂ ಖರ್ಚಾಗುತ್ತೆ. ಬಿಕಾಸ್ ರೆಸ್ಪಿರೇಷನ್ ನಡೀತಿರುತ್ತೆ, ಡೈಜೆಷನ್ ನಡೀತಿರುತ್ತೆ, ಎಕ್ಸ್ಕ್ರೀಷನ್ ನಡೀತಿರುತ್ತೆ. ಎಸ್ ಆರ್ ನೋ? ಓಕೆ, ಅಂದರೆ ಬ್ರದರ್, ಒಂದು ಟ್ರಾಪಿಕ್ ಲೆವೆಲ್ಲಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆದಾಗ 90% ಆಫ್ ದ ಎನರ್ಜಿ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್ ಡ್ಯೂ ಟು ದ ಆಕ್ಟಿವಿಟೀಸ್ ಪರ್ಫಾರ್ಮ್. The left out energy is 10%. This is called as 10% law. ಕನ್ನಡ ಮಾಧ್ಯಮದ ಒಂದು ಟಾಪಿಕ್ ಮಟ್ಟದಿಂದ ಮತ್ತೊಂದು ಟಾಪಿಕ್ ಮಟ್ಟಕ್ಕೆ ಶಕ್ತಿಯು ವರ್ಗಾವಣೆಗೊಂಡಾಗ 90% ಶಕ್ತಿಯು ಚಟುವಟಿಕೆಗಳ ಮೂಲಕ ಶಾಖದ ಸ್ವರೂಪದಲ್ಲಿ ನಷ್ಟ ಆಗುತ್ತೆ. ಕೊನೆಗೆ ಉಳ್ಕೊಳ್ಳೋದು 10%. ದಿಸ್ ಇಸ್ ಕಾಲ್ಡ್ ಅಸ್ 10% ಲಾ. ಇಂಗ್ಲಿಷ್ ಅವ್ರು ಇನ್ನೊಂದ್ಸತಿ ಹೇಳ್ತೀನಿ. Listen here. When there is a transfer of energy from one tropical level to another tropical level, when there is a transfer of energy from one tropical to another tropical level, 90% of the energy is lost in the form of heat due to the activities performed. The left out energy is 10%, and this is called as 10%. ಇದನ್ನು ಪಾಠ ಮಾಡೋದಂತೆ. ಅವನೊಬ್ಬ ಎದ್ದು ನಿಂತ್ಕೊಂಡ, ಸರ್ ಅಕಸ್ಮಾತ್ ಇಲ್ಲಿ 10% ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ ಸರ್, 10.1% ಉಳ್ಕೊಂಡ್ರೆ ಏನು ಮಾಡೋದು ಸರ್? ನಾನೇ ಮಾಡೋಕ್ಕಾಗ್ತದೆ. ಜನರಲ್ ಆಗಿ 10% ಉಳ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಎಸ್ ಆರ್ ನೋ? ದಿಸ್ ಇಸ್ ಕಾಲ್ಡ್ ಅಸ್ 10%. ಓಕೆ, ಇನ್ನೊಂದಿದೆ ಆ್ಯಕ್ಚುಲಿ, ಇನ್ನೊಂದು ಟಾಪಿಕ್ ಚೆನ್ನಾಗಿದೆ, ಎಕಲಾಜಿಕಲ್ ಸಕ್ಸೆಷನ್ ಅಂತ. ಬಟ್ ಬೇಡ, ಮೊದಲನೇ ದಿನ ನಾನು ಬೇಜಾರಾಗಬಾರ್ದಲ್ಲ. ಎಸ್ ಆರ್ ನೋ? ಓಕೆ ಬಾಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. So did you enjoy the class? Yes, sir. ಪ್ರತಿಯೊಂದು ಅರ್ಥ ಆಯ್ತಾ? So today I will send my notes to Ravi sir. Ravi sir will give you my notes. So tomorrow please come with notes. ಆಗ್ಬೋದಾ? ಕರೆಕ್ಟಾಗಿ ಹೇಳ್ರಿ, ಅರ್ಥ ಆಯ್ತಾ ಇಲ್ಲ? ಇಂಟ್ರೆಸ್ಟಿಂಗ್ ಆರ್ ಬೋರಿಂಗ್? ಅಲ್ಲ, ಬೋರಿಂಗ್ ಆಗಿ ಇಷ್ಟಪಡಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ, ಹಾಕ್ಸ್ಬೇಕಲ್ಲ. ಓಕೆ ಬಸ್, ಥ್ಯಾಂಕ್ ಯು.